ಇಲ್ಲಿನ ಹಿರಿಯರಾದ ಡಿ ಮಾಧವರಾಯರು, ಡಿ ಲಕ್ಷ್ಮೀನಾರಾಯಣರಾಯರು, ಡಿ ಕೃಷ್ಣರಾಯರು ಇವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಪ್ರಸ್ತುತ ಪ್ರಬಂಧಕರಾದ ಶ್ರೀಮತಿ ಅನಸೂಯ ದೇವಿ ಹಾಗೂ ಟ್ರಸ್ಟಿನ ಎಲ್ಲಾ ಸದಸ್ಯರು ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಸಂಸ್ಥಾಪಕರು ಹಾಗೂ ಟ್ರಸ್ಟಿಗಳ ತ್ಯಾಗ ಮತ್ತು ಪರಿಶ್ರಮದಿಂದ ಈ ಸಂಸ್ಥೆ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅನುಭವಿ ಹಾಗೂ ನುರಿತ ಅಧ್ಯಾಪಕ ವೃಂದ, ಸದಾ ಬೆನ್ನೆಲುಬಾಗಿ ನಿಂತ ಹೆತ್ತವರು, ಊರವರು ಹಾಗೂ ಮುದ್ದಿನ ಮಕ್ಕಳು ಈ ಶಾಲೆಯ ಕಣ್ಮಣಿಗಳು. ವಿದ್ಯಾಭ್ಯಾಸವೆಂದರೆ ಕೇವಲ ಓದು ಬರಹ ಅಷ್ಟೇ ಅಲ್ಲ, ಇಡೀ ವ್ಯಕ್ತಿತ್ವವನ್ನು ರೂಪಿಸುವ ಕಾರ್ಯವಾಗಿದೆ. ಬೇರೆ ಯಾವುದೇ ವೃತ್ತಿಗೆ ಹೋಲಿಸಿದರೂ ಶಿಕ್ಷಣ ಕ್ಷೇತ್ರದ ಜವಾಬ್ದಾರಿ ಬೆಟ್ಟದಷ್ಟು. ಪುಟಾಣಿ ಮಕ್ಕಳ ಮುಖಾಂತರ ಸಮಾಜವನ್ನು ಕಟ್ಟಿ ಬೆಳೆಸುವ ಕೈಂಕರ್ಯದಲ್ಲಿ ನಮ್ಮ ಶಾಲೆಯು ಅವಿರತವಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಈ ಸಂಸ್ಥೆಯಲ್ಲಿ ವಿದ್ಯಾ ಇಲಾಖೆಯ ಕಾನೂನಿನನ್ವಯ ನುರಿತ ಬೋಧಕ
ನೃತ್ಯದ ಮೂಲಕ ನೆರೆದಂತಹ ಸಭಿಕರನ್ನು ರಂಜಿಸಿದ ಪ್ರೀತಿಯ ಪುಟಾಣಿಗಳಿಗೆ ಧನ್ಯವಾದಗಳು. ಇಂದು ನಮ್ಮ UKG ಮುದ್ದು ಮಕ್ಕಳು ತಮ್ಮ ನೃತ್ಯ ಕೌಶಲ್ಯವನ್ನು ತೋರಿಸಲು ಸಿದ್ಧರಾಗಿದ್ದಾರೆ. ಈ ಪುಟ್ಟ ಪುಟ್ಟ ಹೆಜ್ಜೆಗಳು ಹಾಡಿನ ತಾಳಕ್ಕೆ ತಕ್ಕಂತೆ ಕುಣಿದು ಬಿರುಗಾಳಿ ಎಬ್ಬಿಸಲು ಸಿದ್ಧರಾಗಿದ್ದಾರೆ. ಇವರ ಕುಣಿತ ಮತ್ತು ಮೊಗದ ನಗು ನಿಮ್ಮ ಮನಸ್ಸಿಗೆ ಖುಷಿಯನ್ನು ತುಂಬಲಿದೆ. ಹೌದು, ನೀವು ಆಲೋಚಿಸಬಹುದು, ಚಿಕ್ಕ ಮಕ್ಕಳು ಮತ್ತು ನೃತ್ಯ ಯಾವಾಗಲೂ ಪ್ರಾರಂಭಿಕ ಹೆಜ್ಜೆಗಳು ಸಣ್ಣದೇ ಆಗಿರಬಹುದು. ಆಹಾ, ಆದರೆ ನಕ್ಷತ್ರವಾಗಲು ಅವುಗಳಿಗೆ ಹೆಚ್ಚು ಸಮಯ ಬೇಕಾಗಿಲ್ಲ. ಆದ್ದರಿಂದ ನಮ್ಮ ಮಕ್ಕಳಿಗೆ ಉತ್ತೇಜನ ನೀಡೋಣ ಮತ್ತು ಅವರನ್ನು ಪ್ರೋತ್ಸಾಹಿಸೋಣ. ನಮ್ಮ UKG ಮಕ್ಕಳಾದಂತಹ ನಿಶಿತಾ ವಿ, ಖದೀಜತ್ ಆಫಿಯಾ, ಶ್ರೀಲಕ್ಷ್ಮಿ, ದಿಯಾ, ಶಿಫಾ, ರಿಸ್ವಾ, ಅಜ್ಜಾಹ, ಶಾಸ್, ಇಸ್ಮಾಯಿಲ್ ಫತ್ತಾ, ಕೀರ್ತನ್, ಮೊಹಮ್ಮದ್ ಶಿಬ್ಲಿ, ಅಹಮದ್ ಉನೈಸ್, ಉಮರ್ ಅಬ್ಬಾಸ್, ಭಾರ್ಗವ್ ರಾಜ್, ಯಕ್ಷಿತ್, ರಿಶಾಂಕ್, ಮೊಹಮ್ಮದ್ ಸಿಹಾನ್ ಈ ಕಲಾವಿದರನ್ನು ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ.
ನಮ್ಮ ಮುದ್ದು ಮಕ್ಕಳು ಬಹಳ ಉತ್ತಮ ರೀತಿಯಲ್ಲಿ ನೃತ್ಯವನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಮಕ್ಕಳೇ, ನಿಮ್ಮ ಈ ಪ್ರಯತ್ನ ಹಾಗೂ ನೃತ್ಯದ ಮೇಲೆ ಇರುವ ಪ್ರೀತಿ ಮುಂದೆಯೂ ಹೀಗೆ ಇರಲಿ. ನಮ್ಮ ಪುಟಾಣಿಗಳಿಗೆ ಧನ್ಯವಾದಗಳು. ನೃತ್ಯದ ಹಲವು ಪ್ರಕಾರಗಳಲ್ಲಿ ನಾಡೋಡಿ ನೃತ್ಯವು ಒಂದು. ಇದಕ್ಕೆ ಅದರದ್ದೇ ಆದಂತಹ ಶೈಲಿ ಇದೆ. ಇದು ಕೇರಳ ಸಾಮಾಜಿಕ ಸಾಂಸ್ಕೃತಿಕ ಸಾಂಪ್ರದಾಯಿಕ ಕಲೆ. ಈಗ ನಿಮ್ಮ ಮುಂದೆ ಪ್ರಾಥ್ವಿ 2A ತರಗತಿ ಕೇರಳದ ಜನಪದ ನೃತ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. നിറയെ കൊയ്യടി നിരവരി നിന്ന് താഴ്ത്തി കൊയ്യടി തന്നാരം തരി വളകിലിങ്ങണ തളത്തിൽ കൊയ്യടിയേ കളം നിറക്കടി കട്ടയെടുക്കടി മെതിച്ചെടുക്കടി പതിരകറ്റടി പൊലി ഇളക്കടി പത്തായം പതിമണി നിറക്കടിയേ ഒന്നാകൻ വിളവെടുക്കും പാടം എൻ കണ്ണീരിൻ കഥ നിറഞ്ഞൊരീണം ദിന്ദിമി ദിന്ദിമി താരോ തെയ്യന്താരോ ദിന്ദിമി ദിന്ദിമി താരോ തെയ്യന്താരോ ദിന്ദിമി ദിന്ദിമി താരോ ദിന്ദിമി ദിന്ദിമി താരോ ദിന്ദിമി ദിന്ദിമി താരോ ദിന്ദിം താരോ തെയ്യക്കം തിന്നാരോ തന തന തെയ്യക്കം തിന്നാരോ തെയ്യക്കം തിന്നാരോ തന തന തെയ്യക്കം തിന്നാരോ തുടികൊട്ടും പാട്ടുണ്ടേ മാടത്തിൻ മുറ്റത്ത് അടിയാടും മേലാടും സ്നേഹത്താൽ കൈകോർത്ത് പൊന്നു തമ്പിരാൻ ദൈവമായതാ കല്ലിലന്നവർ തീർത്തു. അന്നാരം പാടിയുണർത്താൻ മണ്ണിന്റെ മക്കള് നമ്മൾ എല്ലാരും ചേരണ നാട് കൂത്തിരിനാട്. പുഞ്ചക്കതിർ കൊടിയെ ചൊല്ല് പുള്ളിക്കുയിലാളെ ചൊല്ല് പുഞ്ചവയും നൂറുമേനി വിളവെടുക്കാനോ പപ്പിലൊന്ന് പദമളന്നാൽ കോളടിക്കുന്നു. പച്ചോലക്കിളി പാട്ടുകൾ പാടാൻ കൂട്ടരു വന്നോടി പുത്തരിയൊന്നും മുമ്പേ എന്നുടെ കാലികെട്ടു നടക്കൂലോ. കതിരോല പന്തല് കെട്ടി പനയോല പായ വിരിച്ച് കുരവയിടാൻ നീയും പോരടി വണ്ണാത്തിക്കിളിയേ. ഓ ഓ ഓ വണ്ണാത്തിക്കിളിയേ. മടവീണു പാടം തകർന്നുവെന്ന് തമ്പ്രാൻ കോപിച്ചു ചൊല്ലണ കേൾക്കണണ്ടേ. തലപ്പുലയന ചതിയിലെങ്ങാൻ കൈപ്പിഴ വന്നോ അണിയാരെ കൊണ്ടുവരട്ടെ കവടി നിരത്താൻ. പുലയക്കൂടികളിൽ ശുചി വരുത്തണം പാടത്തും മറ്റൊരു പൂജ വേണം. കുഞ്ചവരമ്പിലെ ദൈവത്തിൻ കാൽക്കൽ കള്ളും വറപൊടി പന്തങ്ങൾ കോലക്കളമൊരുങ്ങി. കരിതുള്ളി ഉറതുള്ളി കൊടുവാളു കയ്യേന്തി പാടം വിറയ്ക്കും അലർച്ച കേട്ടു. നാടിന്റെ ആചാരമുടയോന്റെ കൽപ്പന പുലയന്റെ കലവെട്ടി മടയടച്ചു. അച്ഛൻ മരിച്ചൊരാ വേദനയിൽ ആ മണ്ണിൽ വീണ് പിടഞ്ഞു കുട്ടൻ. മടവീണ് പാടം നശിച്ചിടല്ലേ ഈ വിള കാക്കുവാൻ കുട്ടൻ വന്നിടുമോ. ഈ വിള കാക്കുവാൻ കുട്ടൻ വന്നിടുമോ. കുട്ടന്റെ നാടിത് കുട്ടനാട് പൊന്ന വിളയണ കുട്ടനാട്. കരിമാടി കുട്ടന്റെ കുട്ടനാട് കുട്ട
കുട്ടന്റെ നാടിത് കുട്ടനാട് എൻ്റെ കുട്ടന്റെ നാടിത് കുട്ടനാട് എൻ്റെ കുട്ടന്റെ നാടിത് കുട്ടനാട് നിറപറ നിറയെ കൊയ്യടി നിരവരി നിന്ന് താഴ്ത്തി കൊയ്യടി തന്നാരം തരി വളകിലിങ്ങണ തളത്തിൽ കൊയ്യടി. ಮನೋಹರವಾಗಿ ಜಾನಪದ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಜಿಲ್ಲಾ ಮಟ್ಟದ ಕಬ್ ಬುಲ್ಬುಲ್ ಶಿಬಿರದಲ್ಲಿ ಪಾಲ್ಗೊಂಡು ಅದರಲ್ಲಿ ಭಾಗವಹಿಸಿದ ಈ ಮಕ್ಕಳಿಗೆ ಸ್ಮರಣಿಕೆಯನ್ನು ಕೊಡುವಂತ ಸಮಯ. ಹರೀಶ್ಮಾ ಈ ಪ್ರಶಸ್ತಿಯನ್ನು ಚಂದ್ರಹಾಸ ಶೆಟ್ಟಿ ರಿಟೈರ್ಡ್ ಸರ್ SVVHS ಕೊಡ್ಲಮಗೂರು ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹರೀಶ್ಮಾ ಬಂಗೇರ 3rd ಸ್ಟ್ಯಾಂಡರ್ಡ್ ಬುಲ್ಬುಲ್ ವಿನ್ನರ್. Aishat Afia 2nd A Bulbul winner. Aishat Semiha 2nd A Bulbul winner. Adnan 3rd B Cub winner. Advai Shetty 3rd B Cub winner. Puneet 4th A Cub winner. Srishan 3rd B Cub winner. Shanvit 3rd B Cup winner. ಪ್ರಶಸ್ತಿಯನ್ನು ನೀಡಿದವರಿಗೂ ಪ್ರಶಸ್ತಿಯನ್ನು ಸ್ವೀಕರಿಸಿದಂತವರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಎಲ್ಲ ವಿಜೇತರಿಗೂ ವಂದನೆಗಳು. ಮುಂದೆ ನಕ್ಕರೆ ಅದೇ ಸ್ವರ್ಗ, ಮಗುವಿನ ನಗು, ನಿಷ್ಕಲಂಕ ನಗು, ಕಪಟವಿಲ್ಲದ ನಗು, ನಿಸ್ವಾರ್ಥದ ನಗು, ನೋವ ಮರೆಸುವ ನಗು, ನಕ್ಕರೆ ಅದೇ ಸ್ವರ್ಗ. ನಗು ಅತ್ಯುತ್ತಮ ವೈದ್ಯ. ಕೇವಲ ಒಂದು ನಗು ಪರಿಹರಿಸುತ್ತದೆ ಅನೇಕ ಅಡೆತಡೆಗಳನ್ನು. ನಗುತ್ತಿರಿ, ಇತರರನ್ನು ಸಹ ನಗುವಂತೆ ಮಾಡಿ ಮತ್ತು ಈ ನಗುವಿನಿಂದ ಜಗತ್ತನ್ನು ಬೆಳಗಿಸಿ. ಮನದಲ್ಲಿ ಎಷ್ಟೇ ನೋವು ಇದ್ದರೂ ನಗುವಿನ ಕ್ಷಣಗಳನ್ನು ನೆನೆದರೆ ಮುಖದಲ್ಲಿ ನಗು ಮೂಡದೆ ಇರದು. ಇದೀಗ ನಗು ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಯಾವುದೇ ಕೆಲಸದಲ್ಲಿ ಶಾಂತಿ, ಖಚಿತ ಸಂತೋಷ, ತೃಪ್ತಿಯ ಭಾವನೆಗೆ, ಹಬ್ಬದ ವಾತಾವರಣಕ್ಕೆ ನಗು ಕಾರಣವಾಗುತ್ತದೆ. ಇದೀಗ ನಿಮ್ಮ ಮುಂದೆ 1ನೇ ತರಗತಿ ವಿದ್ಯಾರ್ಥಿಗಳಾದ ಆಯುಷ್, ಆಕಾಶ್, ಅದ್ವೈತ್, ಶಯಾನ್, ಮೊಯ್ದೀನ್, ರಾಫಿ, ರಾಹಿತ್, ರಿಫಾಯಿ, ಧೃತಿ, ಸಾನ್ವಿಕಾ, ಮುಷ್ರಿಫಾ, ಆಶುರಾ, ವಾಫಿಯಾ ಬಹಳ ಅಂದವಾಗಿ ಹಾಡಿಗೆ ಹೆಜ್ಜೆ ಹಾಕಲು ತಯಾರಾಗಿದ್ದಾರೆ. ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನಾನದು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನಾನದು. ಚಿಂತೆ
ಚಾರ್ಲಿ ಚಾಪ್ಲಿನು ಲೋಕವನ್ನು ನಗಿಸಲಿಲ್ಲವೇ ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ ಆಟಗಾರರು ಭೂಮಿಲಿ ಎಲ್ಲರೂ ಆಡಿಸ ಸೂತ್ರದೇವರು ಏನೇ ಮಾಡಿದರು ಅದೇನೇ ಆದರೂ ಎಂದಿಗೂ ನೀನು ನಗುತ್ತಿರು ಕೆನ್ನೆ ತುಂಬ ಚಂದ್ರಬಿಂಬ ಚಿಮ್ಮಿಸನ್ನದು ಮುತ್ತು ಚಂದನಿಂದ ಕದ್ದ ಮುತ್ತಿನಾನದು ಚಿಂತೆಯನ್ನು ಚಿಂದಿ ಮಾಡೋ ಚಂದನಾನದು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋನದು ಮುತ್ತು ಕಂದನಿಂದ ಕದ್ದ ಮುತ್ತಿನಾನದು ಚಿಂತೆಯೆಲ್ಲ ಚಿಂದಿ ಮಾಡಿ ಒಮ್ಮೆ ನಿನ್ನದು ಪ್ರೇಕ್ಷಕರನ್ನು ನಗುವಿನ ಕ್ಷಣಗಳಿಗೆ ಕೊಂಡೊಯ್ದು ಎಲ್ಲರಲ್ಲೂ ಮುಗುಳ್ನಗೆ ಮೂಡಿಸಿ ಬಹಳ ಅಂದವಾಗಿ ಹಾಡಿಗೆ ಹೆಜ್ಜೆ ಹಾಕಿದ ಪುಟಾಣಿ ಮಕ್ಕಳಿಗೆ ಅಭಿನಂದನೆಗಳು. ಮುಂದೆ ನಾವೀಗ ದೇವತೆಗಳನ್ನು ನಾವು ಭಕ್ತಿಯಿಂದ ಪೂಜಿಸುತ್ತೇವೆ. ಅಂತೆಯೇ ಸ್ತ್ರೀಯರನ್ನು ಸಮಾಜದಲ್ಲಿ ಗೌರವದಿಂದ ಕಾಣುತ್ತಾರೆ. ದೇವಿಯ ಅಸ್ತಿತ್ವವನ್ನು ಮತ್ತು ಅವಳ ಶಾಶ್ವತತೆಯನ್ನು ವಿವರಿಸುವುದರೊಂದಿಗೆ ದೇವರ ಶಕ್ತಿಯನ್ನು ಬಣ್ಣಿಸುವ ಕರುಣೆಯ ಸಾಗರವನ್ನು ದಯಪಾಲಿಸುವಂತೆ ಬೇಡುವ ನೃತ್ಯ ಇದೀಗ ನಿಮ್ಮ ಮುಂದೆ ಅವನಿ 6ನೇ ತರಗತಿ ವಿದ್ಯಾರ್ಥಿ ಇವಳಿಂದ. ಅದರ ಮೇಲೆ ಇದಿಟ್ಟಾರ ಮುಂದೆ ಲಾಸ್ಟ್ ಇದೆಲ್ಲ ನನ್ನ ಸಿಂಗಲ್ ಪಿಕ್ಚರ್ ಇರ್ತೀರ ಅವ್ರು ಹೋದ್ಲ ಈಗ ಲಾಸ್ಟಿಗೆ ಕಾಲೇಜ್
ಜಗವೇ ನಿನ್ನ ಬನ ಪಾರ ಪಾರೆಯ ಓಲೆಯು ಮಾಲೆಯು ನಿನಗವು ಆಭರಣ ದೇವತೆಗಳ ಅಸ್ತಿತ್ವವನ್ನು ನೆರೆದಿರುವ ಪ್ರೇಕ್ಷಕರಿಗೆ ಕಲ್ಪಿಸಿ ಬಹಳ ಮನೋಹರವಾಗಿ ಹಾಡಿಗೆ ಹೆಜ್ಜೆ ಹಾಕಿದ ಅವನಿ ನಿಮಗೆ ಹೃದಯಾಂತರಾಳದ ಧನ್ಯವಾದಗಳು. ಮುಂದೆ ಸಾಗರದ ತಳದಿ ಮುತ್ತಿನಂತೆ ಹೊಳೆವ ಮುಗ್ಧ ಮನದಿ ನಗುವ ಮಕ್ಕಳಿವರು, ತುಂಟತನದಿ ನಲಿವ ಕಂದಮ್ಮಗಳಿವರು, ನಸುನಾಚಿಕೆ ಮುಗದೊಂದಿಗೆ ಹಾಡಿಗೆ ತಕ್ಕಂತೆ ಹೆಜ್ಜೆ ಇಡಲು ಇದೀಗ ನಮ್ಮ ಮುಂದೆ UKG LKG ವಿದ್ಯಾರ್ಥಿಗಳಾದ ಶರಾಫಿಯಾ, ನೈರಾ, ಜುಲ್ಫಾ ಫಾತಿಮಾ, ಸಮೇಶ್ಮಾ, ಶ್ರೀಲಕ್ಷ್ಮಿ, ಯಕ್ಷಿತ್ ಇವರುಗಳು. ಅವರಿಗೆ ಸುಮ್ಮನೆ ವಿಡಿಯೋ ಬರೋದು ನಾವು ಇವತ್ತು ನಾಳೆ ವಿಡಿಯೋ ಬರ್ಬೋದು. ವಿಡಿಯೋ ಡ್ರೋನ್ ಆರಿಸಿ ವಿಡಿಯೋ. नमस्कार। कहिए क्या सुनेंगे आप? अरे पहले ये कहिए कहाँ थी आप? मैं कर रही थी किसी का इंतजार। कौन है वो जिससे मैं करती हूँ प्यार और जिससे करती हूँ मिन्नतें बार बार।
फिर भी नहीं दिल से ಬಹಳ ನಗುಮೊಗದಿಂದ ಹಾಡಿಗೆ ಹೆಜ್ಜೆ ಹಾಕಿದ ಪುಟಾಣಿ ಕಂದಮ್ಮಗಳಿಗೆ ಅಭಿನಂದನೆಗಳು. ಮಕ್ಕಳು ತಮ್ಮ ನೃತ್ಯದ ಮೂಲಕ ನಮ್ಮ ಹೃದಯಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ನಗು, ಆಟ ಮತ್ತು ಕಲೆಯನ್ನು ಒಳಗೊಂಡಿರುವ ಈ ನೃತ್ಯವು ಮಕ್ಕಳ ಸುಂದರ ಮತ್ತು ನಗುಮುಖವನ್ನು ತೋರಿಸುತ್ತದೆ. ನಮ್ಮ ಪ್ರಥಮ ತರಗತಿಯ ಚಿಣ್ಣರು ಇಂದು ನಿಮ್ಮ ಮುಂದೆ ಬರಲು ಸಿದ್ಧರಾಗಿದ್ದಾರೆ. ಅದ್ಭುತವಾದ ಗುಂಪು ನೃತ್ಯವನ್ನು ಪ್ರದರ್ಶಿಸಲು ಸಂಗೀತದ ತಾಳಕ್ಕೆ ತಕ್ಕಂತೆ ಅವರ ಪುಟ್ಟ ಹೆಜ್ಜೆಗಳು ಸಂತೋಷವನ್ನು ಮೂಡಿಸಲಿವೆ. 1ನೇ ತರಗತಿ ಮಕ್ಕಳಾದಂತಹ ಸಿದ್ದೀಕ್, ಬವಿನ್, ಸ್ವಾಲಿಫ್, ಸಿಮಾಕ್, ಶುಹೈಬ್, ನೂಹಾ, ದಿಶಾ, ರಾಬಿಯಾ, ಮನ್ಹಾ ಮತ್ತು ಶಿಮ್ರಾ ಮಕ್ಕಳು ಅವರ ಉತ್ಸಾಹ, ಉಲ್ಲಾಸ ಮತ್ತು ಸೊಗಸಾದ ಕುಣಿತವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಅವರನ್ನು ನಮಗೆ ಈ ವೇದಿಕೆಗೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
ಅಚ್ಚನ್ ಗಚ್ಚನ್ ಎತ್ತಿನ ಸಚ್ಚಮ ಅತ್ತಿಲಿ ಇತ್ತಿಲಿ ಪರಗೆ ತಾಳಿ ಸಚ್ಚಮ ಅಚ್ಚನ್ ಗಚ್ಚನ್ ಎತ್ತಿನ ಸಚ್ಚಮ ವಾವ್ ವಾವ್ ವಾವ್, ಎಷ್ಟು ಸುಂದರ ನೃತ್ಯ! ನಮ್ಮ ಮುದ್ದು ಮಕ್ಕಳು ಉತ್ತಮ ರೀತಿಯಲ್ಲಿ ನೃತ್ಯ ಪ್ರದರ್ಶಿಸಿದ್ದಾರೆ. ಧನ್ಯವಾದಗಳು ಮಕ್ಕಳು. ಮುಂದೆ ನಮ್ಮ ಸಬ್ ಜಿಲ್ಲಾ ಕಲೋತ್ಸವ ಮತ್ತು ವಿಜ್ಞಾನ ಮೇಳದಲ್ಲಿ ಎ ಗ್ರೇಡ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡುವಂತ ಸಮಯ. ಈ ಬಹುಮಾನವನ್ನು ನಮ್ಮ ನಿವೃತ್ತ ಸರ್ ಆಗಿ ಸುರೇಶ್ ಹೊಳ್ಳ ಸರ್, SVV AUPS ಕೊಡ್ಲಮಗರು ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾನ್ವಿ KS ಸಂಸ್ಕೃತ ಪದ್ಯೋಚ್ಚಾರಣಂ ಡಿಸ್ಟ್ರಿಕ್ಟ್ ಬುಲ್ಬುಲ್ ವಿನ್ನರ್, ಶಾನ್ವಿ KS 5th A. Abubakar Siddiq 5th B English recitation, 2nd place with A grade, pencil drawing and paper craft. Next, Tanushri Shetty 7th B Sanskrit Vande Mataram, Mariam Razina 7th B Urdu group song, Maimunat Shahala 7th B Urdu Kavita Rachana and Urdu group song, Shamla Nefiza 7th B Urdu quiz 2nd place with A grade, Urdu group song, Munawara 7th B Urdu group song, Shaima 7th B Urdu group song, Zainul Ahmed 6th B Padyam Chollal Urdu A grade, Aishat Shahala 7th B Urdu group song, Asiyat Shaba 7th B Urdu group song, Muhammad Shakif 7th B Mapila Patu, Muhammad Aflal 7th B ಇವನಿಗೆ ಡಿಸ್ಕಸ್ ಥ್ರೋ ಅಲ್ಲಿ ಸಬ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನದೊಂದಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೂ ಪ್ರಶಸ್ತಿಯನ್ನು ಸ್ವೀಕರಿಸಿದ ಮಕ್ಕಳಿಗೂ ಧನ್ಯವಾದಗಳು. ನಿಜ ಹೇಳಬೇಕಾದರೆ ನೃತ್ಯವು ಮಕ್ಕಳ ಹೃದಯದಿಂದ, ಅವರ ಕನಸುಗಳಿಂದ ಪ್ರೇರಿತವಾಗಿರುವ ಚಲನೆಗಳ ಸಂಗ್ರಹವಾಗಿದೆ. ಈಗ ಅವರು ತಮ್ಮ ನೃತ್ಯವನ್ನು ಪ್ರಪಂಚಕ್ಕೆ ತಲುಪಿಸಲು ಸಿದ್ಧರಾಗಿದ್ದಾರೆ. ಸೃಜನಶೀಲತೆಯ ಮೂಲಕ ನಮ್ಮನ್ನು ತಲುಪಲು ತಯಾರಾಗಿದ್ದಾರೆ. ಅವರನ್ನು ಹರಸಿರಿ ಮತ್ತು ಅವರ ಹೆಜ್ಜೆಗಳನ್ನು ಅನುಸರಿಸಿರಿ. ನಾವು ಕಲಿಕೆ ಮತ್ತು ಪ್ರೇಮದಿಂದ ತುಂಬಿದ ಈ ಕ್ಷಣವನ್ನು ಆನಂದಿಸೋಣ. 2ನೇ ಮತ್ತು 3ನೇ ತರಗತಿ ಮಕ್ಕಳಾದ ತನ್ಮಯ್ ಎಲ್, ನಿಖಿಲ್ ಕೃಷ್ಣ, ಉನೈಸ್, ಗಗನ್, ರಕ್ಷಿತ್, ಸಫ್ವಾನ್, ಮುದಾಫಿದ್, ಅನ್ಸಾಫ್, ತನ್ವಿಕ್, ನಿಹಾಲ್, ನೌಫಲ್, ಅಮೀನ್, ಹಬೀಬ್ ಮತ್ತು ನಮನ್ ಈ ಪುಟಾಣಿ ಮಕ್ಕಳನ್ನು ವೇದಿಕೆಗೆ ಕೈ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ.
ಉಂಟು ಮತ್ತೇನು ಎಂತ 50 ಉಂಟು ಬ್ಯಾಟ್ರಿ ಇಲ್ಲ ಆಫ್ ಆಗಿದೆ തിരുപ്പള്ളി പുകളെറും രാക്കുളി നാളാണ് നടന്നോരക്കാരമറയുന്നേ പോരം ചേർന്ന് നടന്നോരും പല പാണ്ടിക്കുന്നുകയറുന്നേ ചുട്ടുമെരിയുന്നേ നടന്നോരക്കാരമറയുന്നേ പോരം ചേർന്ന് നടന്നോരും പല പാണ്ടിക്കുന്നുകയറുന്നേ പോരം ചേർന്ന് നടന്നോരും പല പാണ്ടിക്കുന്നു കടന്നോരും ഇക്കാകെ നിരക്കുന്നേ നിറമാനം മെല്ലെ ഇരുത്തുന്നേ പോരം ചേർന്ന് നടന്നോരും പല പാണ്ടിക്കുന്നു കടന്നോരും ഇക്കാകെ നിരക്കുന്നേ നിറമാനം മെല്ലെ ഇരുത്തുന്നേ ಧನ್ಯವಾದಗಳು ಮಕ್ಕಳೇ. ಹರಿಯುವ ದಿನಚರಿಯನ್ನು ಕಡಿವಾಣ ಹಾಕಲು ಸ್ವಲ್ಪ ಚಹಾ ವಿರಾಮವನ್ನು ತಾಳಬಹುದು ಅಲ್ಲವೇ? ಇದೀಗ ಚಹಾ ವಿರಾಮ.
ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿಗೆ ಆಗಮಿಸಿದ ಎಲ್ಲರೂ ಈ ಸಣ್ಣ ಉಪಚಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎರಡು ಇದು ಮಾಡಿದ್ದೀರಿ 5 ವಿಡಿಯೋ ಇಂಥ ಅವಸ್ಥೆ ಒಂದು ರೀಲಿಗೆ ನಾನು ರೀಲಿಗೆ ಬಯಸೋದು ಇಂಥ ಇಷ್ಟ ಕಚ್ಚೋಣ ಒಂದು ರೀಲಿಗೆ ನೀನೇ ಶೂಟ್ ಮಾಡಿ ನಮ್ಮ ಅಣ್ಣ ಇದ್ದಾರೆ ಅವರು ನಮ್ಮ ಕಾರ್ನ ಡೀಸೆಲ್ ಹಾಕ್ತಾರೆ. ಹಾಂ 2,500 3,000 ರೂಪಾಯಿ ಗುರ್ತದ 2,500 ಕಾರ್ ತೊಗೊಂಡದೆ ಊರಿನವರು. ನನಗೆ 2,000 ನಾವು ನಮ್ಮ ಡಿಮ್ಯಾಂಡ್ ಕಮ್ಮಿ LKG ಮತ್ತು UKG ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನ ಆದ ನಂತರ ಆಯಾಯ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಮುಂದೆ ನಡೆಯಲಿರುವ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿ. ಯಕ್ಷಿತ್ UKG, ಉನೈಸ್ UKG, ದಿಯಾ UKG ಮತ್ತು ರಿಸ್ವಾ UKG ಈ ಮಕ್ಕಳನ್ನು ಪೋಷಕರು ಕರೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತೇನೆ. ಯಕ್ಷಿತ್ UKG, ಅಹಮದ್ ಉನೈಸ್ ಮತ್ತೆ ದಿಯಾ ರಿಸ್ವಾ UKG ಈ ಮಕ್ಕಳ ಪೋಷಕರು ಆದಷ್ಟು ಬೇಗ ಬಂದು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಮಾಡ್ತೀರಾ? ಇದು ಟೇಬಲ್ ಮಾಡಿದೆ ಇಲ್ಲದಾದ್ರೆ ಮೇಲೆ ಇಡು. ಅದ್ರ ಈಚೆ ಇಟ್ಟಿದ್ದಲ್ಲ ಪ್ರೊಸೆಸರ್. ಇಲ್ಲಿ ಉಂಟು ಬಗ್ಗು 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 ಬಗ್ಗಿ ಉಂಟು ಆಚೆಗೆ ಹೋಗುದಿಲ್ಲ. ಇದೀಗ ಧನ ಸಹಾಯವನ್ನು ನೀಡಿದಂತಹ ಉದಾರ ದಾನಿಗಳ ಹೆಸರು: ಮೊಯ್ದೀನ್ ಕುഞ്ഞി ಕಾಂತಮಜಲ್, ಇಸ್ಮಾಯಿಲ್ ಕಾಂತಮಜಲ್, ಬಾಲಕೃಷ್ಣ, ನಾರಾಯಣ ಬರೆ, ಸೋಮಪ್ಪ, ಮುಸ್ತಫಾ, KT ಭಟ್ ತುಪ್ಪೆ, ರಾಕೇಶ್ ಶೆಟ್ಟಿ ಕೊಡ್ಲಮೊಗರು, ರವಿಶಂಕರ್ ಭಟ್, ಸುಶೀಲಾ, ತೇಜಸ್ವಿ, ವೆಂಕಪ್ಪ ಮೂಲ್ಯ, ಶೇಖರ್ ಶೆಟ್ಟಿ, ಆನಂದ ಸಪಲ್ಯ, ಅಸೈನಾರ್ ದೇವಸ, ಸದಾಶಿವ ಮಾಧ್ವ, ಶಿವರಾಮ್ ಭಟ್ ಪಟ್ಲ, ಲೀಲಾವತಿ ನೂಜಿ, ಶಂಕರನಾರಾಯಣ ಉಡುಪ, ರಿಟೈರ್ಡ್ ಟೀಚರ್ ಕೊಡ್ಲಮೊಗರು, ಮಂಜುಳಾ ಟೀಚರ್ ದೈಗೋಳಿ, ಮನೋರಮಾ ದೈಗೋಳಿ, ನಾರಾಯಣ ಮೂಲ್ಯ, RM ಜಾರ್ಜ್, ವಾರಿಜಾ ದೈಗೋಳಿ, ಶ್ರೀ ಚಂದ್ರಹಾಸ ದೈಗೋಳಿ, ರತ್ನಾಕರ ದೈಗೋಳಿ, ಪ್ರಕಾಶ್ ಕುಮಾರ್ ಕೋಳಿಯೂರು, ಹರೀಶ್ ಶೆಟ್ಟಿಗಾರ್, ಲಕ್ಷ್ಮೀನಾರಾಯಣ ಶೆಟ್ಟಿಗಾರ್, ಗೋಪಾಳ ಶೆಟ್ಟಿಗಾರ್, ರಾಘವ ಶೆಟ್ಟಿಗಾರ್, ನಾರಾಯಣ ಶೆಟ್ಟಿಗಾರ್, ಉಮಾವತಿ, ಮೋಹನ್, ಪ್ರೇಮನಾಥ್, ನಾರಾಯಣ ಶೆಟ್ಟಿಗಾರ್. ಲೋಕೇಶ್, ಚಂದ್ರಹಾಸ್ ಶೆಟ್ಟಿ, ಕೃಷ್ಣ, ರಮೇಶ್ ಶೆಟ್ಟಿಗಾರ್, ಚಾಯ್ಸ್ ಗೋಲ್ಡ್ ಜ್ಯುವೆಲ್ಲರ್ಸ್, ಶ್ರೀನಿವಾಸ್ ಭಟ್, ಚಂದ್ರಶೇಖರ್ ಹೊಲ್ಲ ರಿಟೈರ್ಡ್ HM, ರಾಧಾಕೃಷ್ಣ ಹೊಲ್ಲ ಕೋಡಿ, ಉದಯ ಭವಾನಿ, ಲೀಲಾವತಿ, ಕೃಷ್ಣ ಭಟ್, ಜಯಪ್ರಕಾಶ್, ಜಗನ್ನಾಥ್ ದೈಗೋಳಿ, ರಾಜಗೋಪಾಲ್ ದೈಗೋಳಿ, ಸುಂದರ ಸುರೇಖ ದೈಗೋಳಿ, ಲತಾ ಜಯರಾಜ್ ದೈಗೋಳಿ, ನಾರಾಯಣ ದೈಗೋಳಿ, ಇಂದಿರಾ ದೈಗೋಳಿ. ಇವರೆಲ್ಲರಿಗೂ ಕೂಡ ಧನ್ಯವಾದಗಳು.
ಚಾ ಎಲ್ಲ ಮಾಡಿ ಬರ್ಬೇಕು ನೆಕ್ಸ್ಟ್ ಎಷ್ಟು ಉಂಟು 6 ಗಂಟೆಗೆ ಸಭಾ ಯಾರ ಮುಟ್ಟಿತ್ತು ಎಂತ ಮಾಡಿ ರೈಲು ಬಿಟ್ಟು ಚಾ ಕುಡಿದ ಮೂರನ್ನು ನಾವು ಹೇಗೆ ಜಯರಾಜ
ಸುಂದರ ಮತ್ತು ಮನಮೋಹಕ ಪದ್ಯವನ್ನು ಹಾಡಿದ ನಮ್ಮ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ತನ್ನ ಮಗು ಬದುಕಿನಲ್ಲಿ ಒಳ್ಳೆಯ ಆಚಾರವನ್ನು ಅಳವಡಿಸಿಕೊಳ್ಳಲಿ, ಉತ್ತಮ ರೀತಿ ನೀತಿಗಳನ್ನು ಪಾಲಿಸಲಿ, ಶ್ರೇಷ್ಠವಾದ ಮಾತುಗಳನ್ನೇ ಆಡಲಿ, ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಲಿ ಎಂದು ಹಾರೈಸುತ್ತಾಳೆ. ನಮ್ಮ ಹಾರೈಕೆಯೂ ಕೂಡ ಇದುವೇ. ನಮ್ಮ ವಿದ್ಯಾದೇಗುಲದಿಂದ ಜ್ಞಾನವನ್ನು ಆರ್ಜಿಸಿಕೊಳ್ಳುವ ಪ್ರತಿಯೊಂದು ಮಗುವಿನ ಭವಿಷ್ಯವು ಉಜ್ವಲವಾಗಲಿ, ಒಳ್ಳೆಯ ಪ್ರಜೆಯಾಗಿ ನಮ್ಮ ಈ ಸಂಸ್ಥೆಯ ಹೆಸರನ್ನು ಉತ್ತುಂಗಕ್ಕೇರಿಸಲಿ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದ್ದೇವೆ. ಲಾರ್ಡ್ ಬರ್ಡನ್ ಪವೆಲ್ ರವರು ಸ್ಥಾಪಿಸಿದ ಸ್ಕೌಟಿಂಗ್ ಚಳುವಳಿಯು 5 ರಿಂದ 10 ವರ್ಷದ ಹುಡುಗರಿಗೆ ತರಬೇತುಗೊಳಿಸಲಿಕ್ಕಾಗಿ ಇರುವ ವಿಭಾಗವೇ ಕಬ್ ವಿಭಾಗ. ನಮ್ಮ ಶಾಲೆಯಲ್ಲಿ ಕಬ್ ತರಬೇತಿ ಮಕ್ಕಳಿಗೆ ಲಭ್ಯವಿದೆ. ಈ ವರ್ಷ ಬಾಕ್ರಬೈಲ್ ಯುಪಿ ಶಾಲೆಯಲ್ಲಿ ನಡೆದ ಕಾಸರಗೋಡು ಜಿಲ್ಲಾ ಮಟ್ಟದ ಕಬ್ ಬುಲ್ಬುಲ್ ಉತ್ಸವದಲ್ಲಿ ಭಾಗವಹಿಸಿದ ನಮ್ಮ ತಂಡ ಹಲವಾರು ಬಹುಮಾನಗಳನ್ನು ಗಳಿಸಿದೆ. ಸಂಘ ನೃತ್ಯದಲ್ಲಿ ತೃತೀಯ ಬಹುಮಾನ ಗಳಿಸಿರುತ್ತಾರೆ. ಭಗೀರಥನ ತಪಸ್ಸಿನ ಫಲವಾಗಿ ಧರೆಗಿಳಿದ ಗಂಗೆಯ ಹಾಹಾಕಾರ ಮುರಿದ ತ್ರಿಲೋಕ ಫಲಕ ಶಿವನ ಅಪ್ಪಣೆಯಂತೆ ಭೂಸ್ಪರ್ಶ ಮಾಡಿದ ಗಂಗೆ ಮಾಯದಂತ ಮಳೆಯ ರೂಪದಲ್ಲಿ ಬಂದಿರುವ ವರ್ಣನೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಭಾಗವಹಿಸಲಿರುವ ವಿದ್ಯಾರ್ಥಿಗಳ ಹೆಸರು ಸನ್ವಿತ್, ಅದ್ವೈತ್, ಅದ್ನಾನ್, ಶ್ರೀಶಾಂತ್, ಧ್ರುವ ಕಿಶನ್, ಅಬ್ದುಲ್ ಖಾದರ್, ಪುನೀತ್, ಧೀರಜ್, ಸಮೃದ್ಧ್, ಮೊಹಮ್ಮದ್ ರಿಯಾಜ್, ಇಬ್ರಾಹಿಂ ಶಾಹಿದ್. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೂಪೋ ಮಧುಗಾದ 12 ತೂಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ ಸಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲ್ಲುಗಳಲ್ಲ ಸಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ
ಕುಡುಗೋಲು ತರಿಸಿ ಕಲ್ಲು ಕಲ್ಲಿಗೂ ಹಾರ ಕೊಡ್ಸಯ್ಯೋ ನಾನಿಲ್ಲುಗಳಲ್ಲ. ಒಳ್ಳೆಯ ಆಚಾರವನ್ನು ಅಳವಡಿಸಿಕೊಳ್ಳಲಿ, ಉತ್ತಮ ರೀತಿ ನೀತಿಗಳನ್ನು ಪಾಲಿಸಲಿ, ಶ್ರೇಷ್ಠವಾದನ್ನೇ ಆಡಲಿ, ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಲಿ ಎಂದು ಹಾರೈಸುತ್ತಾಳೆ. ನಮ್ಮ ಹಾರೈಕೆಯೂ ಕೂಡ ಇದುವೇ. ನಮ್ಮ ವಿದ್ಯಾದೇಗುಲದಿಂದ ಜ್ಞಾನವನ್ನು ಆರ್ಜಿಸಿಕೊಳ್ಳುವ ಪ್ರತಿಯೊಂದು ಮಗುವಿನ ಭವಿಷ್ಯವು ಉಜ್ವಲವಾಗಲಿ, ಒಳ್ಳೆಯ ಪ್ರಜೆಯಾಗಿ ನಮ್ಮ ಈ ಸಂಸ್ಥೆಯ ಹೆಸರನ್ನು ಉತ್ತುಂಗಕ್ಕೇರಿಸಲಿ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದ್ದೇವೆ. ಸ್ಮರಣಿಕೆಯನ್ನು ನೀಡಬೇಕಾಗಿ ಕಿಟ್ಟಣ್ಣ ಶೆಟ್ಟಿ ರಿಟೈರ್ಡ್ ಟೀಚರ್ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಅವರನ್ನು ಶಶಿಪ್ರಭಾ ಟೀಚರ್ ಅವರು ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಬ್ರಾಹಿಂ ಶಾಯಿಲ್ 4th B, ಮಾಪಿಲಾ ಪಾಟ್ ಇಂಗ್ಲಿಷ್ ರೆಸಿಟೇಷನ್ ಕಪ್ ವಿನ್ನರ್. ಅಹಮದ್ ಮುಹಿನುದ್ದೀನ್ 4th B, ಕುರಾನ್ ಪಾರಾಯಣಂ ಅರಬಿಕ್ ಕದಾ ಪರಯಲ್. ಮೊಹಮ್ಮದ್ ಮುಸ್ತಫಾ 4th B, 50-meter race. ಮೊಹಮ್ಮದ್ ಹಸನ್ 4th A, geometrical chart. ಅಬ್ದುಲ್ ಖಾದರ್ ಹಯನ್ 4th B, Arabic handwriting, Bulbul winner, Arabic ಪದ್ಯಂ ಚೊಲ್ಲಲ್, embroidery. ಸಮೃದ್ಧ್ 4th B, patriotic song, social still model, cup winner. ಧ್ರುವ ಕಿಶನ್ 4th B, patriotic song, science collection, cup winner. ಮೊಹಮ್ಮದ್ ರಾಹಿಸ್ 4th A, patriotic song, cup winner. ಮೊಹಮ್ಮದ್ ಸಿಮಾಕ್ 4th B, patriotic song, Arabic ಪದ್ಯಂ ಚೊಲ್ಲಲ್, clay model. ಮೊಹಿದೀನ್ ಮಾಹಿರ್ ಇಸ್ಮಾಯಿಲ್ 2nd B, English action song. ಧನ್ಯವಾದಗಳು ಸರ್. ಪ್ರಶಸ್ತಿಯನ್ನು ಪಡೆದುಕೊಂಡ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಧನ್ಯವಾದಗಳು. ಕವ್ವಾಲಿ ಎಂಬುದು ಭಾರತದಲ್ಲಿ ಹುಟ್ಟಿಕೊಂಡು ಸೂಫಿ ಇಸ್ಲಾಮಿಕ್ ಭಕ್ತಿ ಗಾಯನದ ಒಂದು ರೂಪಕವಾಗಿದೆ. ಮೂಲತಃ ಭಾರತೀಯ ಉಪಖಂಡದಾದ್ಯಂತ ಸೂಫಿ ದೇವಾಲಯಗಳು ಅಥವಾ ದರ್ಗಾಗಳಲ್ಲಿ ಪ್ರದರ್ಶನ ನೀಡಲಾಯಿತು. 20ನೇ ಶತಮಾನದ ಅಂತ್ಯದ ವೇಳೆಗೆ ಮುಖ್ಯವಾಹಿನಿಯ ಜನಪ್ರಿಯತೆ ಮತ್ತು ಅಂತಾರಾಷ್ಟ್ರೀಯ ಪ್ರೇಕ್ಷಕರನ್ನು ಗಳಿಸಿದೆ. ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳ ಕವ್ವಾಲಿ ಪ್ರದರ್ಶನ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಉನೈಸ್, ಹಾತೀಬ್, ಶಾಮಿಲ್, ಶಾಕೀಫ್, ಫಹದ್, ಶಾನ್.
अस्सलामु अलैकुम रहमतुल्लाहि तआला बरकातहू। दरबार अजमीर वालुम राजा, दरबार अजमेर हो हिंद के राजा नूर, दिलदार दिल प्यार मेरे पीर है। दरबार अजमेर हो हिंद का राजा नूर, दिलदार दिल प्यार मेरे पीर है। दरबार अजमेर हो हिंद का राजा नूर, दिलदार दिल प्यार मेरे पीर है। गरीब नवाज ख्वाजा त्वाहा रसूल वाला, प्रेम इशाल आला अता रसूला अता रसूला। दरबार अजमेर हो हिंद का राजा नूर, दिलदार दिल प्यार मेरे पीर है। दरबार अजमेर हो हिंद का राजा नूर, दिलदार दिल प्यार मेरे पीर है। दरबार अजमेर हो हिंद का राजा नूर, दिलदार दिल प्यार मेरे पीर है। दिलदार ए खुद पीर है मेरे प्यारे ख्वाजा। ए दिलदार ए खुद पीर ए मेरे प्यारे ख्वाजा। दिलदार ए खुद पीर ए मेरे प्यारे ख्वाजा। आगाह से दिन वो लेके आया ख्वाजा 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 मेरे ख्वाजा। आगाह से दिन वो लेके आया ख्वाजा 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 मेरे ख्वाजा। ए दिलदार ए खुद पीर ए मेरे प्यारे ख्वाजा। ए दिलदार ए खुद पीर ए मेरे प्यारे ख्वाजा। ख्वाजा ख्वाजा मेरा ख्वाजा ख्वाजा, ख्वाजा ख्वाजा मेरा ख्वाजा ख्वाजा, ख्वाजा ख्वाजा मेरा ख्वाजा ख्वाजा। रिम जिम रहमत बरसे, रिम जिम रहमत बरसे, रिम जिम रहमत बरसे। प्यार कसम अल्लाह के मेरे ख्वाजा के अंगना, अल्लाह 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 मेरा ख्वाजा के अंगना। अल्लाह 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 मेरा ख्वाजा के अंगना। अल्लाह 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 मेरा ख्वाजा के अंगना। अल्लाह अल्लाह अल्लाह। आए तेरी दरबार में ख्वाजा देती हजरत लेकर, आए तेरी दरबार में ख्वाजा देती हजरत लेकर। कर तो किदम की सपना नजरिया आप कबाली संजय, कर तो किदम के सपना नजरिया आप कबाली संजय। इनकी नायत आप गजबर माइन कोई जाए, इनकी नायत आप गजबर माइन कोई जाए। उनकी मैं अरबाती हब्बर, उनकी मैं अरबाती हब्बर, उनकी मैं अरबाती हब्बर। प्यार कसम अल्लाह क्या मेरे ख्वाजा के अंगना। अल्लाह 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 मेरा ख्वाजा के अंगना। अल्लाह 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 मेरा ख्वाजा के अंगना। अल्लाह 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 मेरा ख्वाजा के अंगना। अल्लाह अल्लाह अल्लाह। हो दिल उदा करेंगी मदीने को जाए गम, आके करे रसूल का सुरबाल जाए हम। मैं नजर करो जानू जिक्र कैसा लगेगा, मैं नजर करो जानू जिक्र कैसा लगेगा। मैं नजर करो जानू जिक्र कैसा लगेगा, कैसा लगेगा कैसा लगेगा कैसा लगेगा। नजर करो मैं नजर करो जानू जिक्र कैसा लगेगा। मैं नजर करो जानू जिक्र कैसा लगेगा। मैं नजर करो जानू जिक्र कैसा लगेगा, कैसा लगेगा कैसा लगेगा कैसा लगेगा। दिल तुम्हें ख्वाजा
दिने नूर ताजा इंद के बदियाला अल्लाह के वाला दिल तो में ख्वाजा दिने नूर ताजा इंद के बदियाला अल्लाह के वाला दिल तो में ख्वाजा दिने नूर ताजा इंद के बदियाला अल्लाह के वाला ये खुद से नूरानी महबूब रहमानी ये खुद से नूरानी महबूब रहमानी मशूक सुबहानी राजदानी ए दानी ख्वाजा जी दिल तुम्हें ख्वाजा दिने नूर ताजा इंद के बदियाला अल्लाह के वाला दिल तुम्हें ख्वाजा दिने नूर ताजा इंद के बदियाला अल्लाह के वाला मौला ये मेरे आका प्यारा वो मदीने मैंने तारा नूर के नूर गिला की सच्चाई गरम करा मौला ये मेरे आका प्यारा वो मदीने मैंने तारा नूर के नूर इलाही सच्चाई गरम करा रूह मुहज़्ज़म या मौला अजब का ज़मज़म वो आला कुद्स में दरवा सो आला मौला 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 रूह मुहज़्ज़म या मौला अजब का ज़मज़म वो आला कुद्स में दरवा सो आला मौला 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 ये मेरे आका प्यारा वो मदीने मैंने तारा नूर है नूर इलाही सच्चाई गरम करा तू कुजा मन कुजा 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 तू अमीरे अरम मैं फकीरे अजब तू अमीरे अरम मैं फकीरे अजब तेरे गुण और लब मैं तलब ही तलब तेरे गुण और लब मैं तलब की कलम तू अता ही हता तू कुजा मन कुजा तू कुजा मन कुजा तू कुजा मन कुजा तू कुजा मन कुजा जावा तेरा कुरान इमामा ये तेरा इल्हाम है जावा तेरा कुरान इमामा ये तेरा मिंबर तेरा अर्शे बरी मिंबर तेरा अर्शे बरी या रहमतुल लिल आलमीन तू कुजा मन कुजा तू कुजा मन कुजा सारी सारी तू कुजा मन कुजा तू कुजा मन कुजा तू कुजा मन कुजा तू कुजा मन कुजा अजमीर वली मशहूर रे अजबिंदे अजबोली ताज रे अजमीर वली मशहूर रे अजबिंदे अजबोली ताज रे अजमीर वली मशहूर रे अजबिंदे अजबोली ताज रे अगदिंदे अरुम पुतार रे अगदिंदे अरुम पुतार रे अगदिंदे अलंकृतरार रे अगदिंदे अलंकृतरार रे
अजबिंडे अजब ताज रे उसकी गरम के सब है बिकाई क्या राजा महाराजा है उसकी गरम के सब है बिकाई क्या राजा महाराजा है कुर्सी पर कोई भी बैठे राजा तू मेरा ख्वाजा है राजा तू मेरा ख्वाजा है कुर्सी पर कोई भी बैठे राजा तू मेरा ख्वाजा है राजा तू मेरा ख्वाजा है सरे हिंद का है राजा मेरा ख्वाजा महाराजा 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 कुर्सी पर कोई भी बैठे राजा तू मेरा ख्वाजा है राजा तू मेरा ख्वाजा है कुर्सी पर कोई भी बैठे राजा तू मेरा ख्वाजा है राजा तू मेरा ख्वाजा है राजा तू मेरा ख्वाजा है अस्सलामु अलैकुम ಆಹಾ, ಎಷ್ಟು ಸುಂದರ ಸುಂದರ, ಬಹಳ ಉತ್ತಮವಾಗಿ ಅಮೋಘವಾಗಿ ನಮ್ಮ ಮಕ್ಕಳು ಇಲ್ಲಿ ಕವಾಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಮಕ್ಕಳಿಗೆ ಧನ್ಯವಾದಗಳು. ಇನ್ನು ಉಳಿದಿರುವ ನೃತ್ಯ ಪ್ರದರ್ಶನಕ್ಕಿರುವ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಗ್ರೀನ್ ರೂಮ್ಗೆ ಹೋಗಬೇಕಾಗಿ ಕೇಳಿಕೊಳ್ತಿದ್ದೇವೆ. ಆದಷ್ಟು ಬೇಗನೆ ತೆರಳಬೇಕು. ಮೂಡು ದಿಕ್ಕಿನ ಮನೆಯ ಬಾಗಿಲನ್ನು ತೆರೆದು ಸೂರ್ಯ ತನ್ನ ಬೆಳಕಿನ ಕಿರಣಗಳನ್ನು ಜಗತ್ತಿಗೆ ಪಸರಿಸಿದ್ದಾನೆ. ಈ ಬೆಳಕಿನ ಹೊನಲಿನಲ್ಲಿ ಇಡೀ ಜಗತ್ತೇ ಮಿಂದು ಪುಳಕಿತಗೊಂಡಿದೆ. ತನ್ನ ನುಣುಪಾದ ಕಿರಣಗಳಿಂದ ರವಿಯು ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿಸಿದ್ದಾನೆ. ಇಂದು ನಾವು ಈ ಸುಂದರ ಬೆಳಗಿನಲ್ಲಿ ಹೊಸ ಉರುಪಿನೊಂದಿಗೆ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮವನ್ನು ಮನದುಂಬಿಕೊಳ್ಳಲು ಇಲ್ಲಿ ಸೇರಿದ್ದೇವೆ. ಇಂದು ನಮ್ಮ ಜೊತೆಗಿರುವ ಗೌರವಾನ್ವಿತ ಅತಿಥಿಗಳಿಗೆ, ಹೆತ್ತವರಿಗೆ, ಊರ ವಿದ್ಯಾಭಿಮಾನಿಗಳಿಗೆ, ಭವಿಷ್ಯದ ಭರವಸೆಗಳಾಗಿರುವಂತಹ ಪ್ರೀತಿಯ ಪುಟಾಣಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿ ನಮ್ಮ ಅತಿಥಿಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ನಮ್ಮ ಮುದ್ದಿನ ವಿದ್ಯಾರ್ಥಿಗಳಿಂದ ಸ್ವಾಗತ ನೃತ್ಯ. ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಅವನಿ, ಶಾರ್ವರಿ, ನಿಹಾ, ಅನ್ವಿಯಾ, ಚರಿಷ್ಮಾ, ಪ್ರೇಕ್ಷಿತಾ, ಪನ್ವಿತಾ, ಸಾತ್ವಿಕಾ. ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ 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 ಕನ್ನಡ ನಾಡಿಗೆ ಸ್ವಾಗತ ಗಂಧದ ಗೂಡಿಗೆ ಸ್ವಾಗತ ಕನ್ನಡ ನಾಡಿಗೆ ಸ್ವಾಗತ ಗಂಧದ ಗೂಡಿಗೆ ಸ್ವಾಗತ ಕನ್ನಡ ನಾಡಿಗೆ ಗಂಧದ ಗೂಡಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ ಕನಕ ಮಧ್ವರು ಹುಟ್ಟಿದ ನಾಡು ಬಸವೇಶ್ವರರು ಮೆಚ್ಚಿದ ಬೀಡು ಕನಕ ಮಧ್ವರು
ಬಸವೇಶ್ವರರು ಹುಟ್ಟಿದ ನಾಡು, ಬಸವೇಶ್ವರರು ಮೆಚ್ಚಿದ ಬೀಡು, ಕವಿ ಕುವೆಂಪು ಹರಸಿದ ನಾಡು. ಕವಿ ಕುವೆಂಪು ಹರಸಿದ ನಾಡು, ಕನ್ನಡ ಕಾವ್ಯವ ಮೆರೆದಿಹ ನಾಡಿಗೆ ಸ್ವಾಗತ ಸುಸ್ವಾಗತ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಸುಸ್ವಾಗತ, ಸ್ವಾಗತ ನಿಮಗೆ ಸ್ವಾಗತ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಶಿಲ್ಪ ಕಲೆಗಳು ಉದಿಸಿದ ನಾಡೆ. ಶಿಲ್ಪ ಕಲೆಗಳು ಉದಿಸಿದ ನಾಡೆ, ತ್ಯಾಗ ಸಾರುವ ಗುಮ್ಮಟ ಮೂರ್ತಿಗೆ ಸ್ವಾಗತ ಸುಸ್ವಾಗತ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಸುಸ್ವಾಗತ, ಸ್ವಾಗತ ನಿಮಗೆ ಸ್ವಾಗತ. ನಡನಾಡಿಗೆ ಸ್ವಾಗತ, ಗಂಧದ ಗೂಡಿಗೆ ಸ್ವಾಗತ, ಕನ್ನಡ ನಾಡಿಗೆ ಸ್ವಾಗತ, ಗಂಧದ ಗೂಡಿಗೆ ಸ್ವಾಗತ, ಕನ್ನಡ ನಾಡಿಗೆ ಗಂಧದ ಗೂಡಿಗೆ ಸ್ವಾಗತ ಸುಸ್ವಾಗತ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಸುಸ್ವಾಗತ, ಸ್ವಾಗತ ನಿಮಗೆ ಸ್ವಾಗತ. ಆರತಿ ಎತ್ತಿ ಸ್ವಾಗತ, ಪನ್ನೀರ ಚೆಲ್ಲಿ ಸ್ವಾಗತ, ಕಲಾ ರಸಿಕರಿಗೆ ಸ್ವಾಗತ, ಕಲಾ ಪ್ರೇಮಿಗೆ ಸ್ವಾಗತ, ಕನ್ನಡ ನಾಡಿಗೆ ಸ್ವಾಗತ, ಚಂದದ ನಾಡಿಗೆ ಸ್ವಾಗತ, ಕನ್ನಡ ನಾಡಿಗೆ ಸ್ವಾಗತ, ಚಂದದ ನಾಡಿಗೆ ಸ್ವಾಗತ. ಪ್ರೀತಿಯ ವಿದ್ಯಾಭಿಮಾನಿಗಳೇ, ಸಾಕಷ್ಟು ಹೊತ್ತು ಈಗ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವೆಲ್ಲ ವೀಕ್ಷಿಸಿ ಮನೋರಂಜನೆಯನ್ನು ಪಡ್ಕೊಂಡಿದ್ದೇವೆ. ಇನ್ನು ಸಭಾ ಕಾರ್ಯಕ್ರಮದ ಸಮಯ. ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಶಿಕ್ಷಣಾಧಿಕಾರಿಯಾಗಿರುವಂತಹ ದಿನೇಶ್ ಸರ್, ಅದೇ ರೀತಿ ಮಂಜೇಶ್ವರ ಉಪಜಿಲ್ಲೆಯ ಶಿಕ್ಷಣಾಧಿಕಾರಿಯಾಗಿರುವಂತಹ ರಾಜಗೋಪಾಲ್ ಸರ್, ಅದೇ ರೀತಿ ಸ್ಥಳೀಯ ವಾರ್ಡ್ ಸದಸ್ಯರಾಗಿರುವಂತಹ ಆಶಲತಾ ಮೇಡಮ್, ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಜಿತೇಂದ್ರ ಸರ್, NMO ಆಗಿರುವಂತಹ ಪ್ರದೀಪ್ ಸರ್, ಅದೇ ರೀತಿ BPP ALPS ಪೆರ್ಮುದೆ ಇದರ ಮುಖ್ಯೋಪಾಧ್ಯಾಯರಾಗಿರುವಂತಹ ಸದಾಶಿವ ಬಾಲಮಿತ್ರ ಸರ್, ನಮ್ಮ ಶಾಲಾ ಪ್ರಬಂಧಕರಾಗಿರುವಂತಹ ಶ್ರೀಮತಿ ಅನುಸೂಯಾ ದೇವಿ ಟೀಚರ್, ನಮ್ಮ PTA ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಜಾಕ್ ಸರ್, SMC ಅಧ್ಯಕ್ಷರಾಗಿರುವಂತಹ ಹರ್ಷಕುಮಾರ್ P ಸರ್, MPTA ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅಶ್ವಿನಿ ಟೀಚರ್, ಇವರೆಲ್ಲರನ್ನ ವೇದಿಕೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅದೇ ರೀತಿ ವರ್ಕಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಭಾರತಿ ಮೇಡಮ್ ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಮುಖ್ಯೋಪಾಧ್ಯಾಯರು ವೇದಿಕೆಗೆ ಕರ್ಕೊಂಡು ಬರಬೇಕು. ಆತ್ಮೀಯರೇ, ನೇಸರನು ತನ್ನ ದಿನದ ಕಾಯಕವ ವರ್ಜಿಸುತ್ತಾ, ಪಡುವಣದಿ ವಿರಮಿಸುತ್ತಾ, ಶಶಿಗೆ ಕರೆಯನ್ನ ಕೊಡುವಂತಹ ಈ ಗೋಧೂಳಿ ಶುಭ ಮುಹೂರ್ತದಲ್ಲಿ ಖಗಮೃಗಗಳು, ಪಶು ಪಕ್ಷಿಗಳು ತಮ್ಮ ಉದರ ಪೋಷಣೆಯನ್ನು ತ್ಯಜಿಸಿ ಗುಡಿಗೂಡುಗಳನ್ನು ಸೇರುವಂತಹ ಸಮಯ. ಆಕಾಶದಲ್ಲಿ ಚುಕ್ಕೆಗಳು ಶಶಿಯೊಡನೆ ಭೂಮಿಗೆ ಇಣುಕುವಂತಹ ತವಕ. ಇಂತಹ ಸುಂದರ ಆಹ್ಲಾದಕರವಾದಂತಹ ಶುಭ ಸಂಜೆಯಲ್ಲಿ ನವವಧುವಿನಂತೆ ಕಂಗೊಳಿಸುತ್ತಿರುವ ನಮ್ಮ ನಲ್ಮೆಯ ಅಭಿಮಾನದ ಶಾಲೆಯ ವಾರ್ಷಿಕೋತ್ಸವಕ್ಕೆ ಸಾಕ್ಷೀಭೂತರಾಗುತ್ತಿದ್ದೇವೆ. ನುರಿತ ಹಾಗೂ ಅನುಭವಿ ಅಧ್ಯಾಪಕ ವೃಂದ, ಶಾಲಾ ಅಭಿವೃದ್ಧಿ ಸಮಿತಿ, ಶಾಲಾ ಆಡಳಿತ ಮಂಡಳಿ, ಊರ ಪರವೂರ ವಿದ್ಯಾಭಿಮಾನಿಗಳ ಪ್ರೋತ್ಸಾಹದಿಂದ ಈ ಶಾಲೆಯು ಉತ್ತಮ ಕಾರ್ಯನಿರ್ವಹಣೆಯಿಂದ ಸಾಗುತ್ತಿದೆ. 2024-25ನೇ ಸಾಲಿನ ಸಂಭ್ರಮದ ಶಾಲಾ ವಾರ್ಷಿಕೋತ್ಸವದ ಈ ಸುಂದರ ಸಂಜೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ ಶಾಲಾ ರಕ್ಷಕ ಸಮಿತಿ, PTA, MPTA, ಹಳೆ ವಿದ್ಯಾರ್ಥಿಗಳನ್ನು, ಪೋಷಕರನ್ನು, ವಿದ್ಯಾಭಿಮಾನಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆ ಇದು ಬರಿಯ ಪದಗುಚ್ಛವಲ್ಲ, ಆಂತರ್ಯದ ಅಂತರ್ನಿವೇದನೆ. ಆತ್ಮನಲ್ಲಿ ಪರಮಾತ್ಮನನ್ನು ಕಾಣುವಂತಹ ಸಮಯ. ಪ್ರಾರ್ಥನೆಯ ಮೂಲಕ ಶುಭ ಮುನ್ನುಡಿಯನ್ನು ಬರೆಯಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಕರುಣಿಸಯ್ಯ ದೀನ ಬಂಧು, ಕರುಣಿಸಯ್ಯ ದೀನ ಬಂಧು, ಜೀವಕೋಟಿಗಾಪ್ತನೇ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು,
ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ, ಕಲೆ ಕಣಗಳು ಮಾತ್ರ ಪೂರ್ಣಗಳಲ್ಲ, ನಲಿವು ಚೆಲುವುಗಳ ಪರಿಪೂರ್ಣ ಮೂಲಕೃತಿಯೇ ಪರಬೊಮ್ಮನೆನ್ನುವರು ಮಂಕುತಿಮ್ಮ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ನೆಚ್ಚಿನ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಸರ್. ಎಲ್ರಿಗೂ ವಂದನೆಗಳು. ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದಲಾದುದು ಪುಣ್ಯ ಲೋಕಕ್ಕೆ, ಗುರುವಿಂದ ಮುಕ್ತಿ ಸರ್ವಜ್ಞ. ಒಬ್ಬ ಗುರುವಿನ ಬೆಲೆ ಆ ಶಿಕ್ಷಣದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದೆ ಅಂತ ಹೇಳುವಂಥದ್ದನ್ನ ಅವನ ವ್ಯಕ್ತಿತ್ವ ವಿಕಸನದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಗುರುಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಶಿಕ್ಷಣ ಅಂದರೆ ಮನಸ್ಸು, ದೇಹ, ಬುದ್ಧಿಗಳೊಂದಿಗೆ ದೊರೆಯುವ ಸಂಸ್ಕಾರ. ಅದು ಮಾತ್ರ ಅಲ್ಲ, ಶಿಕ್ಷಣವು ಮನುಷ್ಯನನ್ನು ಶ್ರೇಷ್ಠ ನಾಗರಿಕನನ್ನಾಗಿ ಮಾಡುತ್ತದೆ. ಅದಕ್ಕಿಂತಲೂ ಮಿಗಿಲಾಗಿ ಶಿಕ್ಷಣ ಅಂದರೆ ಕೇವಲ ಪುಸ್ತಕದ ಜ್ಞಾನವೇ ಮಾತ್ರ ಅಲ್ಲ, ಅದು ಸಂಸ್ಕಾರ, ಮನುಷ್ಯ ಮತ್ತು ಕಾರ್ಯಕಲಾಪಗಳ ಪರಸ್ಪರ ಸಂಯೋಗವಾಗಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಶಾಲೆಯ ಚರಿತ್ರೆ ಅತಿ ಪುರಾತನವಾದ್ದು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮ ಪಂಚಾಯತಿನ ಈ ಕೊಡ್ಲಮಗರು ಗ್ರಾಮದಲ್ಲಿ 1938ನೇ ಇಸವಿಯಲ್ಲಿ ಸ್ಥಾಪನೆಗೊಂಡ ಶ್ರೀ ವಾಣಿ ವಿಜಯ ಪ್ರೌಢ ಪ್ರಾಥಮಿಕ ವಿದ್ಯಾಲಯವು ಸರಿಸುಮಾರು 85 ವಸಂತಗಳ ಕಾಲ ದಶಸಹಸ್ರಗಳಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಅವಿರತವಾಗಿ ವಿದ್ಯಾದಾನವನ್ನು ಮಾಡುತ್ತಾ ಬಂದಿದೆ. ಆ ರೀತಿಯಲ್ಲಿ ದಿಟ್ಟ ಹೆಜ್ಜೆಯನ್ನು ಇರಿಸುತ್ತಾ ಮುಂದಕ್ಕೆ ಸಾಗುತ್ತಾ ಇದೆ. ನಮ್ಗೊತ್ತು, ನಮ್ಮ ಈ ನಾಡು ಸಪ್ತ ಭಾಷಾ ಸಂಗಮಗಳ ನಾಡು. ಅಂತಹ ಒಂದು ಸಂಸ್ಕೃತಿಯ ನೆಲೆ ಬೀಡಾಗಿರ್ತದೆ ನಮ್ಮ ಈ ಮಂಜೇಶ್ವರ ಎಂಬ ಊರು. ಮಾತ್ರ ಅಲ್ಲ, ಇದು ಕವಿ ಪರಂಪರೆಯಲ್ಲಿ ಕೂಡ ಬಹಳಷ್ಟು ಹೆಸರು ಪ್ರಖ್ಯಾತಿ ಪಡೆದಂತಹ ರಾಷ್ಟ್ರಕವಿ ಗೋವಿಂದ ಪೈಗಳೇ ಮೊದಲಾದಂತಹ ಕವಿಗಳ ನೆಲೆ ಬೀಡಾಗಿರ್ತದೆ. ಅಂತ ಪುಣ್ಯ ಧಾಮದಲ್ಲಿ ನೆಲೆಸಿರುವಂತಹ ಈ ಶಾಲೆ ಜಾತಿ, ಮತ, ಧರ್ಮ, ವರ್ಣ ವ್ಯತ್ಯಾಸವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳ ಅಭಿಮಾನದ ಕೇಂದ್ರವಾಗಿದೆ. ಶಾಲಾ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರದರ್ಶಿಸುವ ಒಂದು ವೇದಿಕೆಯಾಗಿದೆ ನಾವು ಹಮ್ಮಿಕೊಂಡಂತಹ ಇಂತಹ ಶಾಲಾ ವಾರ್ಷಿಕೋತ್ಸವಗಳು, ಶಾಲಾ ಸಂಭ್ರಮಗಳು. ಈ ಶುಭ ಸಂಜೆಯ ವೇಳೆಯಲ್ಲಿ ನಮ್ಮ ಈ ವಿದ್ಯಾಲಯದ ವಾರ್ಷಿಕೋತ್ಸವದ ಸಂಭ್ರಮದ ಘನ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ಹಾಗೂ ಮುಂಭಾಗದಲ್ಲಿ ಸನ್ನಿಹಿತರಾಗಿರುವಂತಹ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪೋಷಕರೇ ಹಾಗೂ ಊರ ಪರವೂರ ವಿದ್ಯಾಭಿಮಾನಿಗಳಿಗೆ ನನ್ನ ಹೃದಯಾಂತರಾಳದ ನಮನಗಳು. ಇಂದಿನ ಈ ಶುಭ ಸಮಾರಂಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ವರ್ಕಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀಮತಿ ಭಾರತಿ ಎಸ್ ಅವರು ನಿರ್ವಹಿಸಲಿದ್ದಾರೆ. ಅವರು ಈ ಪಂಚಾಯತಿನ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಯಾವುದೇ ಶಾಲೆಯಲ್ಲಿ ನಡೆಯುವಂತಹ ಕಾರ್ಯಕಲಾಪಗಳಿಗೆ ತುಂಬ ಮುಂಚೂಣಿಯಲ್ಲಿ ಆಸಕ್ತಿ ವಹಿಸಿ ಅದರ ಯಶಸ್ಸಿಗೆ ಕಾರಣರಾಗಿರುವಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ ನಮ್ಮ ಇದೇ ಊರಿನವರು. ಅದೇ ರೀತಿ ಯಾವುದೇ ಸಮಸ್ಯೆಗಳು ನಮಗೆ ಎದುರಾದರೆ ಅವರ ಹತ್ರ ಹೇಳಿದರೆ ಸಾಕು. ನಮಗೆ ಈ ವರ್ಷ ನಮ್ಮ ಪಂಚಾಯತ್ನಿಂದ ಆದಷ್ಟು ನಮಗೆ ಅಡುಗೆ ಪಾತ್ರೆಗಳು ಅಡುಗೆ ಅಂದರೆ ನಮ್ಮ ನೂನ್ ಮೀಲ್ ಮಧ್ಯಾಹ್ನದ ಊಟದ ವ್ಯವಸ್ಥೆಗಿರುವಂತಹ ಪಾತ್ರೆಗಳನ್ನು ನಾವು ಕಳೆದ ವರ್ಷ ಲಿಸ್ಟ್ ಕೊಟ್ಟಿದ್ದೆವು. ಎಲ್ಲ ಪಂಚಾಯತಿಂದ ಒದಗಿಸಿದ್ದಾರೆ. ತುಂಬ ಸಜ್ಜನ ವ್ಯಕ್ತಿ. ಅವರನ್ನು ಈ ಶುಭ ಸಂದರ್ಭದಲ್ಲಿ
ಈ ಕಾರ್ಯಕ್ರಮಕ್ಕೆ ಹೃದಯಾಂತರಾಳದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಕೊಡ್ಲಮಗರು ಗ್ರಾಮದ ಈ ವಾರ್ಡಿನ ಸ್ಥಳೀಯ ಸದಸ್ಯರಾದಂತಹ ಶ್ರೀಮತಿ ಆಶಾಲತಾರವರು. ಅವರು ಕೂಡ ಹಾಗೆ ಈ ಶೈಕ್ಷಣಿಕ ಚಟುವಟಿಕೆ ಅಥವಾ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಮ್ಮ ಶಾಲೆಗೆ ಸ್ವಾತಂತ್ರ್ಯ ದಿನಾಚರಣೆಯಿಂದ ತೊಡಗಿ ಯಾವುದೇ ಉತ್ಸವಗಳಾಗಲಿ ಬಂದು ನಮ್ಮಲ್ಲಿ ಸಜೀವವಾಗಿ ವ್ಯವಹರಿಸ್ತಾರೆ. ಏನು ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳಿಗೆ ಅವರು ಸ್ಪಂದಿಸ್ತಾರೆ. ಆ ರೀತಿಯಲ್ಲಿ ನಮಗೆ ತುಂಬ ಅಚ್ಚುಮೆಚ್ಚಿನ ಆಶಾಲತಕ್ಕ ಆಗಿದ್ದಾರೆ. ಅವರನ್ನು ಕೂಡ ಈ ದಿನದ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರನ್ನಾಗಿ ನಾವು ಆರಿಸಿದ್ದೇವೆ. ಅವರನ್ನು ಈ ಕಾರ್ಯಕ್ರಮದಲ್ಲಿ ಸ್ನೇಹಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ವೇದಿಕೆಯಲ್ಲಿ ಗೌರವಾರ್ಪಣೆ ಸ್ವೀಕರಿಸಿರುವ ಹಾಗೂ ಶುಭಾಶಂಸನೆಗೈಯಲಿದ್ದಾರೆ ನಮ್ಮ ನೆಚ್ಚಿನ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳು ಹಾಗೂ ಸುಮಾರು 6 ವರ್ಷಗಳಷ್ಟು ಕಾಲ ಸೇವೆ ಸಲ್ಲಿಸಿ ಇದೀಗ ಜಿಲ್ಲಾ ವಿದ್ಯಾಭ್ಯಾಸ ಆಫೀಸರ್ ಆಗಿ ನೇಮಕಗೊಂಡಿದ್ದಾರೆ. ಸುಮಾರು 1 ವರ್ಷಗಳಷ್ಟು ಕಾಲ ಆಯಿತು. ಶ್ರೀಯುತ ದಿನೇಶ್ ಸರ್ ಅವರನ್ನು ಈ ಸಮಾರಂಭಕ್ಕೆ ಸ್ನೇಹಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಮತ್ತೊಬ್ಬರು ಅತಿಥಿ ಶ್ರೀಮತಿ ಡಿ ಮಮತಾ ಅವರು ನಮ್ಮ ಪಂಚಾಯತಿನ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ವಿದ್ಯಾಭ್ಯಾಸದ ಅಂದರೆ ಶೈಕ್ಷಣಿಕವಾಗಿ ನಮ್ಮ ಪಂಚಾಯತಿನಲ್ಲಿ ಯಾವುದೆಲ್ಲ ಬೇಕು ಅದನ್ನು ಅವರು ತಿಳ್ಕೊಂಡಿರ್ತಾರೆ. ಅದಕ್ಕೆ ಬೇಕಾಗಿ ನಮ್ಮೊಂದಿಗೆ ಸ್ಪಂದಿಸ್ತಾರೆ. ಈ ಪಂಚಾಯತಿನ ಎಲ್ಲ ವಿದ್ಯಾಭ್ಯಾಸ ಚಟುವಟಿಕೆಗಳಲ್ಲೂ ಸಜೀವವಾಗಿ ಭಾಗವಹಿಸ್ತಾರೆ. ಅವರನ್ನು ಕೂಡ ಈ ಸಮಾರಂಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಶುಭಾಶಂಸನೆ ಹಾಗೂ ಗೌರವಾರ್ಪಣೆ ಸ್ವೀಕರಿಸಿರುವ ಇನ್ನೊಬ್ಬ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವ ನಮ್ಮ ಉಪಜಿಲ್ಲಾ ವಿದ್ಯಾಧಿಕಾರಿಗಳು ಶ್ರೀಯುತ ರಾಜಗೋಪಾಲ ಸರ್ ಅವರು ಸುಮಾರು 8 ವರ್ಷಗಳ ಕಾಲ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ತದನಂತರ ಈ ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ ಈ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ನಮ್ಮ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿ ಬಡ್ತಿಯನ್ನು ಪಡೆದು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಇವರು ಕೇವಲ ಒಳ್ಳೆಯ ಕೇರಳ ಭಾಷಾ ಪಠ್ಯಪುಸ್ತಕದ ಚೌಕಟ್ಟಿನಲ್ಲಿ ಭಾಷಾಂತರಕಾರರಾಗಿ ಸೇವೆ ಸಲ್ಲಿಸಿದವರು. ಗಣಿತ ವಿಭಾಗದಲ್ಲಿ ಆಗಿರ್ತದೆ ಇವರ ಸೇವೆ. ಅದೇ ರೀತಿ ನಮ್ಮ ಈ ವರ್ಷದ ಎಲ್ಲ ಶೈಕ್ಷಣಿಕ ಉಪಜಿಲ್ಲಾ ಮಟ್ಟದ ಶೈಕ್ಷಣಿಕ ಚಟುವಟಿಕೆಗಳನ್ನು ತುಂಬ ಅಚ್ಚುಕಟ್ಟಿನಿಂದ ಶಿಸ್ತುಬದ್ಧವಾಗಿ ನಿರ್ವಹಿಸಿರ್ತಾರೆ. ಅವರನ್ನು ಇಂದಿನ ಸಮಾರಂಭಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಮಂಜೇಶ್ವರ ಬ್ಲಾಕ್ ಪ್ರಾಜೆಕ್ಟ್ ಆಫೀಸರ್ ಆಗಿರುವಂತಹ ಶ್ರೀಯುತ ಜಾಯ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರು ಏನೋ ಅರ್ಜೆಂಟ್ ಕಾರ್ಯನಿಮಿತ್ತ ಒಂದು ಟ್ರೈನಿಂಗ್ಗೆ ಹೋಗಿದ್ದಾರೆ. ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮಗೆಲ್ಲರಿಗೂ ಅಚ್ಚುಮೆಚ್ಚಿನವರ ಅಂತ ಮತ್ತೊಬ್ಬರು ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಇರುವಂತಹ ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿ ಕರ್ತವ್ಯ ನಿರ್ವಹಿಸುವಂತಹ ಶ್ರೀಯುತ ಜಿತೇಂದ್ರ SH ಅವರು ಈ ಸಮಾರಂಭದಲ್ಲಿ ಶುಭಾಶಂಸನೆಗೈಯಲಿದ್ದಾರೆ. ಇವರದೊಂದು ವಿಶೇಷತೆ ಅಂದರೆ ಕಳೆದ ವರ್ಷ ನಮ್ಮ 1 ವರ್ಷದಲ್ಲಿ ಅಂದರೆ ಕಳೆದ ಈ ಶೈಕ್ಷಣಿಕ ವರ್ಷ ಅಲ್ಲ, ಅದರ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮಲ್ಲಿ AUSR ಇರಲಿಲ್ಲ. ಅಂದರೆ ಆ ಸಮಯದಲ್ಲಿ ಎಲ್ಲ ಕ್ರೀಡೋತ್ಸವ ಕಲೋತ್ಸವಗಳನ್ನೆಲ್ಲ ತುಂಬ ಸುಸೂತ್ರವಾಗಿ ಶಿಸ್ತುಬದ್ಧವಾಗಿ ನೆರವೇರಿಸಿದ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅದೇ ರೀತಿ ಅವರು ಈ ಚಟುವಟಿಕೆಗಳನ್ನು ಬಹಳ ಸುಸೂತ್ರವಾಗಿ ನೆರವೇರಿಸಿದ್ದಾರೆ.
ನೆರವೇರಿಸಿದ್ದು ಮಾತ್ರ ಅಲ್ಲ, ಜನಮನವನ್ನು ಗೆದ್ದವರು. ಅವರನ್ನು ಕೂಡ ಈ ಶುಭ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶುಭ ಹಾರೈಕೆಯ ಪಂಕ್ತಿಯಲ್ಲಿ ನಮ್ಮ ಊರಿನವರು ಚಿರಪರಿಚಿತರು ಆಗಿರುವಂತಹ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ಕಚೇರಿಯಲ್ಲಿ NMO ಆಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಬಿ ಇವರದು ನಾನು ಮೊದಲೇ ಹೇಳಿದ್ದೇನೆ, ಸಪ್ತಭಾಷಾ ಸಂಗಮಗಳ ನಾಡು. ಹಾಗೆ ನಮ್ಮದಲ್ಲಿ ತುಳು ಭಾಷೆ ಯನ್ನು ಮಾತನಾಡುವಂತಹ ಒಂದು ಪ್ರದೇಶವಾಗಿದೆ. ಸಾಧಾರಣ ಕುಂಬಳೆ ಕಾಸರಗೋಡಿನಿಂದ ಕುಂಬಳೆಗೆ, ಕಾಸರಗೋಡಲ್ಲಿ ಒಂದು 25% ಇದ್ದರೆ ಕುಂಬಳೆಗೆ ಮುಟ್ಟುವಾಗ 50%, ಅಂತೂ ಮಂಜೇಶ್ವರಕ್ಕೆ ಮುಟ್ಟುವಾಗ ಸಾಧಾರಣ 75ರಿಂದ 80% ನಮಗೆ ತುಳುವರೇ ಆಗಿದ್ದಾರೆ. ಹಾಗೆ ಇವರು ನಮ್ಮ ಕೇರಳ ರಾಜ್ಯದ ತುಳು ಅಕಾಡೆಮಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಈ 1-2 ವರ್ಷದಲ್ಲಿ ತುಂಬ ತುಳು ಅಕಾಡೆಮಿಯ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು, ಯಶಸ್ವಿಯಾಗಿ ಅದರಲ್ಲಿ ಯಶಸ್ಸನ್ನು ಕಂಡವರು. ಅವರನ್ನು ಈ ಸಮಾರಂಭಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಸಬ್ ಜಿಲ್ಲೆಯ BPP-ALPS ಪೆರ್ಮುದೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರೊಬ್ಬ ನಾಟಕ ನಾಟಕಕಾರ, ನಾಟಕ ಬರೆಯುವವರು. ಅದೇ ರೀತಿ ಪಠ್ಯಪುಸ್ತಕ ರಚನೆಯಲ್ಲಿ ಕೂಡ ಅವರು ಹೋಗಿದ್ದಾರೆ. ಖ್ಯಾತ ನಾಟಕ ನಿರ್ದೇಶಕರಾಗಿ ಈ ವರ್ಷ ನಮ್ಮ ಶಾಲೆಯಿಂದ 2 ನಾಟಕವನ್ನು ಅವರೇ ನಿರ್ದೇಶಿಸಿ ಮಕ್ಕಳನ್ನು ತುಂಬ ತರಬೇತುಗೊಳಿಸಿ ಆ ಮೂಲಕ ಮಕ್ಕಳನ್ನು ನಾಟಕದಲ್ಲಿ ಸ್ವಯಂ ಪ್ರೇರಿತರಾಗಿ ಆಸಕ್ತಿ ಮೂಡಿಸಿ ನಾಟಕದಲ್ಲಿ ನಮ್ಮ ಶಾಲೆಗೆ ಬಹುಮಾನವನ್ನು ಗಿಟ್ಟಿಸಿಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ನಮ್ಮ ಶಾಲೆಗೆ ಮಾತ್ರ ಅಲ್ಲ, ನಮ್ಮ ಸಬ್ ಜಿಲ್ಲೆಯಲ್ಲಿ ತುಂಬ ಹೆಸರು ಪಡೆದವರು. ಹಾಗಾಗಿ ಅವರ ಈ ನಾಟಕ ನಿರ್ದೇಶನ, ಅದೇ ರೀತಿ ನಾಟಕ ಕ್ಷೇತ್ರದಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾರೆ ಶ್ರೀಯುತ ಸದಾಶಿವ ಬಾಲಮಿತ್ರ ಅವರು. ಅವರನ್ನು ಕೂಡ ಈ ಶುಭ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಾಣಿ ವಿಜಯ ಅನುದಾನಿತ ಪ್ರೌಢ ಪ್ರಾಥಮಿಕ ಶಾಲೆಯ ಸಮರ್ಪಕ ವ್ಯವಸ್ಥಾಪಕರು ಹಾಗೂ ಸಮರ್ಥ ಪ್ರಬಂಧಕರು ಆಗಿರುವ ಶ್ರೀಮತಿ ಅನಸೂಯ ದೇವಿಯವರು ಇದೇ ಶಾಲೆಯಲ್ಲಿ ಸರಿಸುಮಾರು 17 ವರ್ಷಗಳಷ್ಟು ಕಾಲ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತ ಜೀವನವನ್ನು ಸ್ವೀಕರಿಸಿದವರು. ನಮ್ಮ ಶಾಲೆಯಲ್ಲಿ ಜರುಗುವಂತಹ ಪಾಠ್ಯೇತರ ಚಟುವಟಿಕೆಗಳು ಮತ್ತು ಶೈಕ್ಷಣಿಕವಾಗಿ ನಮ್ಮ ಶಾಲೆಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳು ಜರುಗುತ್ತದೆ ಎಲ್ಲದಕ್ಕೂ ಅವರು ಬರ್ತಾರೆ. ಅವರದೇ ಆದಂತಹ ನಿರ್ದೇಶನವನ್ನು ನಮಗೆ ಕೊಡ್ತಾರೆ. ಯಾಕಂದರೆ ನನಗೂ ಕೂಡ ಅವರು ಹೆಡ್ ಮಾಸ್ಟರ್ ಆಗಿದ್ದವರು, ಅವರಿಂದ ಎಷ್ಟೋ ಪಾಠಗಳನ್ನು ಕಲಿತಿದ್ದೇನೆ. ಆ ರೀತಿಯಲ್ಲಿ ನಮಗೆ ಒಬ್ಬ ಮಾರ್ಗದರ್ಶಕರಾಗಿ ಮಾತ್ರ ಅಲ್ಲ, ಈ ಊರಿನ ಜನಮನ ರಂಜಿಸಿದವರು ನಮ್ಮ ಶಾಲಾ ಮ್ಯಾನೇಜರ್ ಆದ ಶ್ರೀಮತಿ ಅನಸೂಯ ದೇವಿ ಅವರನ್ನು ಈ ಶಾಲಾ ಸಂಭ್ರಮೋತ್ಸವಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಅಬ್ದುಲ್ ರಜಾಕ್ ಅವರಿದ್ದಾರೆ. ಅವರು ಕೂಡ ನಮ್ಮ ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಲಿಕ್ಕೆ ತುಂಬ ಸಹಾಯ ಮಾಡಿದವರು. ಓಡೋಡಿ ಬರ್ತಾ ಇದ್ದಾರೆ, ದಿನನಿತ್ಯ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಗಬೇಕು ಅಂತ ಹೇಳಿ ತುಂಬ ಒಂದು ಮುತುವರ್ಜಿಯಿಂದ, ನಿನ್ನೆ ಕೂಡ ಹಾಗೆ ಅವರು ಹೋಗುವಾಗ 11-11:30 ಗಂಟೆ ರಾತ್ರಿಯಾಗಿದೆ. ಅದರ ಮೊದಲು ಸುಮಾರು ಶಾಲೆಯ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಅವರು ಸಜೀವ ಸಹಭಾಗಿತ್ವದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ನಮ್ಮ ಶಾಲಾ
ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರಜಾಕ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಶಾಲೆಯ SMC ಚೇರ್ಮನ್ ಆಗಿರುವಂತಹ ಶ್ರೀಯುತ ಹರ್ಷಕುಮಾರ್ ಪಿ ಇವರು ಕೂಡ ನಮ್ಮ ಶಾಲೆಯಲ್ಲಿ ಇರುವಂಥ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಜೀವವಾಗಿ ಭಾಗವಹಿಸ್ತಾ ಇದ್ದಾರೆ. ಯಾವುದು ನಿರ್ದೇಶನಗಳನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಶಾಲೆಯನ್ನು ಮುಂದೆ ಕೊಂಡು ಹೋಗುವಂಥ ವಿಷಯದಲ್ಲಿ ಅವರು ಕೂಡ ತುಂಬ ಮುತುವರ್ಜಿ ವಹಿಸ್ತಾ ಇದ್ದಾರೆ. ಹಾಗೆ ಅವರ ಸೇವೆಯನ್ನು ನಾವು ಇನ್ನು ಮುಂದೆಯೂ ಕೂಡ ನಿರೀಕ್ಷಿಸ್ತಾ ಇರ್ತೇವೆ. ಅವರನ್ನು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ MPTA ಅಂದರೆ ಮಾತೃ ಸಂಘದ ಅಧ್ಯಕ್ಷೆಯಾದಂತಹ ಶ್ರೀಮತಿ ಅಶ್ವಿನಿ ಮೇಡಮ್ ಅವರು ಕೂಡ ಹಾಗೆ ನಮ್ಮ ಈ ಶಾಲೆಯಲ್ಲಿ ಟೆಂಪರರಿಯಾಗಿ ಒಂದು 5-6 ತಿಂಗಳು 1 ವರ್ಷದಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಅವರು ಕೂಡ ತುಂಬ ಅಚ್ಚುಮೆಚ್ಚಿನ ಅವರು ಕೂಡ ಈ ಶಾಲೆಯಲ್ಲಿ ಯಾವುದೆಲ್ಲ ಕೆಲಸಗಳು ನಡಿಬೇಕು, PTA ಎಕ್ಸಿಕ್ಯೂಟಿವ್ಲಿ ಆಗಲಿ ಅಥವಾ PTA ಜನರಲ್ ಬಾಡಿ ಆಗಲಿ ತಮ್ಮದೇ ಆದ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಹಾಗೆ ಅವರು ಕೂಡ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ನಿರಂತರ ಓಡಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರನ್ನು ಈ ಶಾಲಾ ಸಂಭ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ BRCಯಿಂದ ನಮ್ಮ ಟ್ರೈನರ್ ಚಂದ್ರಿಕಾ ಕೂಡ ಇಲ್ಲಿಗೆ ಚಂದ್ರಿಕಾ ಮೇಡಮ್ ಕೂಡ ಅವರು ಇಲ್ಲಿಗೆ ಬಂದಿದ್ದಾರೆ. ಯಾಕಂದರೆ ಜಾಯ್ ಸರ್ ಅವರು ಇಲ್ಲ, ಹಾಗೆ ಅವರ ಒಂದು ಬದಲಿಗೆ ಬಂದದ್ದಾಗಿರ್ಬೋದು. ಹಾಗಾಗಿ ನಮ್ಮ ಈ ವರ್ಕಾಡಿ ಪಂಚಾಯತ್ನ ಕ್ಲಸ್ಟರ್ ಚಾರ್ಜ್ ಇರುವಂಥವರಿಗೆ ಅವರನ್ನು ಕೂಡ ತುಂಬ ಸ್ನೇಹಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಊರಿನ ಸಜ್ಜನ ಬಂಧು ಬಾಂಧವರನ್ನು, ಎಲ್ಲ ವಿದ್ಯಾಭಿಮಾನಿಗಳನ್ನು, ಈ ಶಾಲೆಯಲ್ಲಿ ಅಧ್ಯಾಪನ ಸೇವೆಗೈದು ನಿವೃತ್ತಿ ಹೊಂದಿದ ನನ್ನ ಹಿರಿಯ ಅಧ್ಯಾಪಕ ಬಂಧು ಭಗಿನಿಯರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ರಕ್ಷಕ ಸಹೋದರ ಸಹೋದರಿಯರನ್ನು, ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳನ್ನು, ಶಾಲಾ ಅಧ್ಯಾಪಕ ಹಾಗೂ ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರನ್ನು, ಹಳೆ ವಿದ್ಯಾರ್ಥಿನಿಯರನ್ನು ಹಾಗೂ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರನ್ನು ತುಂಬು ಹೃದಯದಿಂದ ಈ ವಾರ್ಷಿಕೋತ್ಸವಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಮರವಾಗಲಿ ನಮ್ಮ ವಿಮಲ ವಾಣಿ ವಿಜಯ, ಮಮತೆಯ ಬೀಡಾಗಿ ತಮವ ಕಳೆಯುತ್ತಲಿ. ನಮಸ್ಕಾರ. ಅಮರವಾಗಲಿ ನಮ್ಮ ವಿಮಲವಾಣಿ ವಿಜಯ ಎಂಬ ಪ್ರಾರ್ಥನೆಯೊಂದಿಗೆ 1938ರಲ್ಲಿ ಶ್ರೀ ವಾಣಿ ವಿಜಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಎಂಬ ನಾಮಧೇಯದೊಂದಿಗೆ ಸ್ಥಾಪನೆಗೊಂಡಿತು. ಈ ಶಾಲೆಗೆ ಹಲವು ವರ್ಷದ ಇತಿಹಾಸ. ಸರ್ವರಿಗೂ ವಂದನೆಗಳು. ಶುಭ ಸಂಜೆಯ ವೇಳೆಯಲ್ಲಿ ನಾವೀಗ ಶ್ರೀ ವಾಣಿ ವಿಜಯ AUP ಶಾಲೆ ಕೊಡ್ಲಮಗರು ಇದರ ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂಥ ಈ ವಾರ್ಡಿನ ಪ್ರಥಮ ಪ್ರಜೆಯಾಗಿರುವಂಥ ಶ್ರೀಮತಿ ಆಶಾಲತಾ, ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಮತಾ ಶೆಟ್ಟಿ, ಜಿಲ್ಲಾ ವಿದ್ಯಾಧಿಕಾರಿಯಾಗಿರುವಂಥ ದಿನೇಶ್, ಅದೇ ರೀತಿ ಉಪ ಜಿಲ್ಲಾಧಿಕಾರಿಯಾಗಿರುವಂತಹ ಶ್ರೀ ರಾಜಗೋಪಾಲ್ ಕೆ ಸರ್, ಶ್ರೀ ಜಿತೇಂದ್ರ SH ಸೀನಿಯರ್ ಸೂಪರ್ಡೆಂಟ್ ಮಂಜೇಶ್ವರ ಉಪಜಿಲ್ಲೆ, ಅದೇ ರೀತಿ ನೂನ್ಮೇಲ್ ಆಫೀಸರ್ ಆಗಿರುವಂಥ ಪ್ರದೀಪ್ ಕುಮಾರ್ ಬಿ, ಪಿರ್ಮುದ ಶಾಲೆಯ HM ಆಗಿರುವಂಥ ಸದಾಶಿವ ಬಾಲಮಿತ್ರ, ಅದೇ ರೀತಿ ಶಾಲೆಯ ಪ್ರಬಂಧಕರಾಗಿರುವಂಥ ಶ್ರೀಮತಿ ಅನಸೂಯ ದೇವಿ, PTA ಅಧ್ಯಕ್ಷರಾಗಿರುವಂಥ ಅಬ್ದುಲ್ ರಜಾಕ್, ಅದೇ ರೀತಿ HMC ಅಧ್ಯಕ್ಷರಾಗಿರುವಂಥ ಶ್ರೀ ಅಶ್ವಕುಮಾರ್ ಪಿ, MPTA ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅಶ್ವಿನಿ, ಅದೇ ರೀತಿ ಈ ಶಾಲೆಯ ಚುಕ್ಕಾಣಿಯನ್ನು ಹಿಡಿದಿರುವಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀ ಸುಬ್ರಹ್ಮಣ್ಯ ಕೆ ಸರ್, ಇಲ್ಲಿ ಬಂದು ಸೇರಿರುವಂಥ ಎಲ್ಲ
ಹಿರಿಯರೇ, ಅದೇ ರೀತಿ ವಿದ್ಯಾಭಿಮಾನಿಗಳೇ, ಈಗಾಗಲೇ ಹೇಳಿದಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಬ್ಬ ವ್ಯಕ್ತಿ ಜನಿಸಿದ ಮೇಲೆ, ಒಂದು ಮಗು ಜನಿಸಿ ತನ್ನ ಬಾಲ್ಯಾವಸ್ಥೆಯನ್ನು ಮನೆಯಲ್ಲಿ ಕಳೆದು ಶಾಲೆಗೆ ಬಂದಾಗಿದೆ, ತನ್ನ ಮುಂದಿನ ಜೀವನವನ್ನು ಆರಂಭಿಸುವಂಥದ್ದು ತಂದೆ ತಾಯಿಯ ಮಡಿಲಿಂದಾಗಿದೆ. ಆ ಒಂದು ಮಗುವನ್ನು ಶಾಲೆಗೆ ಸೇರಿಸಿ ಶಾಲೆಯಲ್ಲಿ ಅದನ್ನು ಒಂದು ಮೂರ್ತಿಯನ್ನಾಗಿದೆ ಶಾಲೆಯಲ್ಲಿ ತಂದು ಸೇರಿಸುವಂಥದ್ದು. ಆ ಮೂರ್ತಿಯನ್ನು ಕೆತ್ತಿ ಅದಕ್ಕೆ ವಿದ್ಯಾಭ್ಯಾಸವನ್ನು ನೀಡಿ ಅದೇ ರೀತಿ ಉತ್ತಮ ಗುಣಗಳನ್ನು ಕಲಿಸಿ ಒಬ್ಬ ಉತ್ತಮ ಪ್ರಜೆಯಾಗಿ ಮಾಡುವಂಥ ಒಂದು ತಳಮಟ್ಟಿನ ಒಂದು ಅಡಿಪಾಯ ಅಂತಲೇ ಹೇಳ್ಬೋದು ಈ UP ಶಾಲೆ ಅಂತ ಹೇಳುವುದು. 1ನೇ ಕ್ಲಾಸಿಂದ 7ನೇ ತರಗತಿವರೆಗೆ ನಾವು ಈ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸವನ್ನು ನಾವು ಪಡಿತಾ ಇರುವಂಥದ್ದು. ಒಂದು ಮಗುವಿಗೆ ಅಂತ ಹೇಳಿದರೆ ಸಾಧಾರಣವಾಗಿ ಸೈಂಟಿಫಿಕ್ ಆಗಿ ಹೇಳುವಂಥದ್ದು 12 ವರ್ಷದವರೆಗೆ ಯಾವ ವಿದ್ಯಾಭ್ಯಾಸವನ್ನು ನಾವು ಯಾವ ವಾತಾವರಣವನ್ನು ಕಲ್ಪಿಸ್ತೇವೋ ಅದೇ ಆ ಮಗುವಿನ ಮುಂದಿನ ಜೀವನಕ್ಕೆ ಒಂದು ಅಡಿಪಾಯ ಆಗಿರುವಂಥದ್ದು. ಹಾಗಿರುವಾಗ ನಾವು ಶಾಲೆ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಸಮಾಜ ಆಗಿರ್ಬೋದು, ಆ 12 ವರ್ಷದಲ್ಲಿ ಅವರು ಕಲಿಯುವಂತಹ ವಿದ್ಯೆ ಆಗಿರ್ಬೋದು ಅಥವಾ ನಾವು ಸೇರುವಂತಹ ಆ ಮಗು ಸೇರುವಂತಹ ವಾತಾವರಣ ಆಗಿರ್ಬೋದು, ಅದೇ ಆ ಮುಂದಿನ ಆ ಮಗುವಿನ ಭವಿಷ್ಯಕ್ಕೆ ಒಂದು ಬುನಾದಿ ಆಗ್ತದೆ ಅಂತೇಳಿ ಹೇಳುವುದಕ್ಕೆ ಒಂದು ಸೈಂಟಿಫಿಕ್ ಆಗಿ ಹೇಳುವಂಥದ್ದು. ಹಾಗಿರುವಾಗ ಆ ಒಂದು ಹಂತವನ್ನಾಗಿದೆ ನಾವು ಈ UP ಶಾಲೆಯಲ್ಲಿ ಸಿಗಲಿಕ್ಕೆ ವ್ಯವಸ್ಥೆ ಇರುವಂಥದ್ದು. ಹಾಗಿರುವಾಗ ಆ ವ್ಯವಸ್ಥೆಯಲ್ಲಿ ಒಂದು ಮಗುವನ್ನು ಒಂದು ಉತ್ತಮ ಮೂರ್ತಿಯಾಗಿ ಪ್ರಜೆಯಾಗಿ ಬೆಳಗಿಸ್ಲಿಕ್ಕೆ ಈ ಒಂದು ವೇದಿಕೆ ಇಲ್ಲಿ ಸಿಗುವಂಥದ್ದು. ಸುಮಾರು 85 ವರ್ಷಗಳಿಂದ ಈ ಒಂದು ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದು ಬೇರೆ ಬೇರೆ ವಿಭಾಗದಲ್ಲಿ ಅಥವಾ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗವನ್ನು ಪಡೆದಿರುವವರು ಇರ್ಬೋದು ಅಥವಾ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುವಂಥ ಒಂದು ವೇದಿಕೆಯನ್ನು ಈ ಶಾಲೆಯ ಮೂಲಕ ಕಲ್ಪಿಸಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗಿರುವಾಗ ನಾವು ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಪ್ರೈಮರಿ ಮಟ್ಟ ಆಗಿರ್ಬೋದು, ಹೈಸ್ಕೂಲ್ ಮಟ್ಟ ಆಗಿರ್ಬೋದು ಅಥವಾ ಕಾಲೇಜ್ ಮಟ್ಟ ಆಗಿರ್ಬೋದು, ಇಲ್ಲಿಗೆ ಮುಕ್ತಾಯ ಆಗುವುದಿಲ್ಲ. ನಾವು ಪ್ರತಿನಿತ್ಯ ನಾವು ವಿದ್ಯಾಭ್ಯಾಸವನ್ನು ಅಂದರೆ ನಮ್ಮ ಜೀವನದಲ್ಲಿ ನಾವು ವಿದ್ಯೆಯನ್ನು ಕಲಿತಾ ಹೋಗ್ತಾ ಇರ್ತೇವೆ. ಪ್ರತಿ ಒಂದು ಗಳಿಗೆಯಲ್ಲಿ ಕೂಡ ಅದು ನಮ್ಮ ಜೀವನಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಆಗಿ ನಾವು ಕಲಿತಾ ಹೋಗುವಂಥದ್ದು. ಹಾಗಿರುವಾಗ ವಿದ್ಯಾಭ್ಯಾಸ ಅನ್ನುವಂಥದ್ದು ಮನುಷ್ಯ ಎಲ್ಲಿ ಹುಟ್ಟುತ್ತಾನ ಅಲ್ಲಿ ಮರಣದವರೆಗೆ ಕೂಡ ನಾವು ವಿದ್ಯಾಭ್ಯಾಸವನ್ನು ನಿರಂತರವಾಗಿ ಕಲಿತಾ ಹೋಗ್ತಾ ಇರ್ತೇವೆ. ಅದಾಗಿದೆ ಮನುಷ್ಯ ಜನ್ಮ ಅಂಥದ್ದು. ನಾವೀಗ ಒಂದು ವಿದ್ಯಾರ್ಥಿ ಅಂತ ಹೇಳುವಾಗ ನಾವು ನಮ್ಮ ಸುತ್ತಮುತ್ತಲಾಗಿರ್ಬೋದು ಅಥವಾ ಈಗಿನ ಸಮಾಜದಲ್ಲಿ ಒಂದು ವಿದ್ಯಾಭ್ಯಾಸ ಅನ್ನುವಂಥದ್ದೊಂದು ಮಾರುಕಟ್ಟೆಯಲ್ಲಿ ಅಂದರೆ ಆಗಿನ ಕಾಲದ ವಿದ್ಯಾಭ್ಯಾಸ, ಈಗ ನಾವು ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದಂಥ ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾಭ್ಯಾಸದಲ್ಲಿ ಹಲವು ಬದಲಾವಣೆಗಳಾಗಿವೆ. ಆದರೆ ಆ ಕಾಲದಲ್ಲಿ ಎಲ್ಲರಿಗೆ ವಿದ್ಯಾಭ್ಯಾಸ ಸಿಗ್ತದೆ ಅನ್ನುವಂಥ ಒಂದು ವ್ಯವಸ್ಥೆ ಕಡಿಮೆ ಇದ್ದದ್ದು. ಅಂದರೆ ಎಲ್ಲರಿಗೆ ಅನುಕೂಲ ಆಗಿರಲಿಲ್ಲ, ಕೆಲವರಿಗೆ ಶಾಲೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲದಂಥ ಸಂದರ್ಭ ಕೂಡ ಇತ್ತು. ಆದರೆ ಈಗ ಪ್ರತಿಯೊಂದು ಮಗುವಿಗೆ ಕೂಡ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಅವಕಾಶ ಇದೆ. ಅದೇ ರೀತಿ ನಮ್ಮ ರಕ್ಷಕರು ಆ ಮಗುವಿಗೆ ಬೇಕಾದಂಥ ಒಂದು ಪೂರಕವಾದಂಥ ವಾತಾವರಣ ಕೂಡ ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಅದು ಈಗಿನ ಮಕ್ಕಳಿಗೆ ಸಿಗುವಂಥ ಒಂದು ಸೌಲಭ್ಯ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ವಿದ್ಯಾಭ್ಯಾಸದ ರಂಗದಲ್ಲಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಿಗುವಂಥ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಒಂದು ಭಾರತದ ನಮ್ಮ ಒಂದು ಉತ್ತಮ ಪ್ರಜೆಯಾಗಿ ಬಾಳಲಿಕ್ಕೆ ಅವಕಾಶ ಸಿಗುವಂಥ ಈ ಶುಭ ಸಂದರ್ಭದಲ್ಲಿ ನಾವು ಈ ಒಂದು 85 ವರ್ಷ ಅಂತ ಹೇಳುವಂಥದ್ದು ಸುಲಭ ಅಲ್ಲ. ಯಾವುದೇ ಒಂದು ಸಂಸ್ಥೆ ಆಗಲಿ ಅದೊಂದು ಬೆಳೀಲಿಕ್ಕೆ ಅದಕ್ಕೆ ಪೂರಕವಾದಂಥ ವಾತಾವರಣ ಅಥವಾ ಅಲ್ಲಿ ಬೆಳೀಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇದ್ರೆ ಮಾತ್ರ ಸಾಧ್ಯತೆ ಆಗಿರುವಂಥದ್ದು. ಸುಮಾರು 85 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟು ಪೋಷಿಸಿದಂಥ ಒಂದು ಚರಿತ್ರೆ ಇರುವಂಥ ಒಂದು ಶಾಲೆ ಆಗಿದೆ ಶ್ರೀ ವಾಣಿ ವಿಜಯ್ AUP ಶಾಲೆ. ಹಾಗಿರುವಾಗ ಇಲ್ಲಿ ಈಗಲೂ ಕೂಡ ವಿದ್ಯಾರ್ಥಿಗಳು ಹೆಚ್ಚಿನ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಇನ್ನೂ ಕೂಡ ನಮ್ಮ ಪರಿಸರದ ಮಕ್ಕಳು ಇಲ್ಲಿ ಶಾಲೆಗೆ ಬರಬೇಕು. ಸಿಗುವಂಥ ವ್ಯವಸ್ಥೆಯನ್ನು ನಾವು ನಮ್ಮ ಜೀವನದಲ್ಲಿ ಅಥವಾ ಆ ವಿದ್ಯಾರ್ಥಿಗೆ ಸಿಗಬೇಕಾದಂಥ ವ್ಯವಸ್ಥೆಯನ್ನು ರಕ್ಷಕರು ಕೊಡಲಿಕ್ಕೆ ಸಹಕಾರಿಯಾಗಬೇಕು. ಅದೇ ರೀತಿ ಶಾಲೆಯಿಂದ ಒಬ್ಬ ಉತ್ತಮ ಪ್ರಜೆ ಅಥವಾ ವಿದ್ಯಾರ್ಥಿಗಳು ತಮ್ಮ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರದೆ ಬಾಕಿ ವಿದ್ಯೆಗಳಲ್ಲಿ ಕೂಡ
ತಮ್ಮನ್ನು ಅಳವಡಿಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಇರುವಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಆಶಿಸ್ತೇನೆ. ಅದೇ ರೀತಿ ಇವತ್ತು ಈ ಶುಭ ಸಂದರ್ಭದಲ್ಲಿ 3 ಜನ ವ್ಯಕ್ತಿಗಳನ್ನು ಗೌರವಿಸ್ಲಿಕ್ಕೆ ಕೂಡ ಇದೆ. ಅದೇ ರೀತಿ ಅಂದರೆ ಗೌರವಿಸು ಅಂತ ಹೇಳುವಾಗ ನಮ್ಮ ಜಿಲ್ಲಾಧಿಕಾರಿಗಳು, ಅದೇ ರೀತಿ ಮಂಜೇಶ್ವರ ಉಪಜಿಲ್ಲಾಧಿಕಾರಿಗಳು, ಮತ್ತೊಬ್ರು HM ಇವರನ್ನ ಇಲ್ಲಿ ಗೌರವಿಸ್ಲಿಕ್ಕಿದ್ದಾರೆ. ಇಬ್ರು ನಿವೃತ್ತಿಯನ್ನ ಹೊಂದಿ ತಮ್ಮ ಜೀವನವನ್ನ ಮುಂದುವರಿಸಲಿಕ್ಕೆ ಹೋಗ್ತಾ ಇರುವಂತಹ ಒಂದು ಶುಭ ಸಂದರ್ಭ ಕೂಡ. ಹಾಗಿರುವಾಗ ಈ ಗೌರವವನ್ನ ಪಡೆತಿರುವಂತ ಅವರಿಗೂ ಕೂಡ ನಾನು ಶುಭವನ್ನ ಹಾರೈಸ್ತೇನೆ. ಅವರ ಭಾವಿ ಜೀವನ ಉತ್ತಮವಾಗಿರ್ಲಿ ಅಂತೇಳಿ ಆಶಿಸ್ತೇನೆ. ಅವರ ಜೀವನದಲ್ಲಿ ಉತ್ತಮ ಒಂದು ವ್ಯವಸ್ಥೆ ಅಥವಾ ಆರೋಗ್ಯ ನೆಮ್ಮದಿ ಸಿಗ್ಲಿ ಅಂತೇಳಿ ಆಶಿಸ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮಗೆಲ್ಲರಿಗೂ ಅಭಿನಂದಿಸ್ತಾ, ಈ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮದ ಔಪಚಾರಿಕವಾದ ಉದ್ಘಾಟನೆಯನ್ನ ಮಾಡಿರುವುದಾಗಿ ಘೋಷಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ. ಇಂದಿನವರೆಗಿನ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ. ವಾಚಿಸಲಿದ್ದಾರೆ ನಮ್ಮ ಸ್ಟಾಫ್ ಸೆಕ್ರೆಟರಿ ಆಗಿರುವಂತಹ ಶ್ರೀಮತಿ ಅನಸೂಯ ಟೀಚರ್. ಶ್ರೀ ವಾಣಿ ವಿಜಯ AUP ಶಾಲೆ ಕೊಡ್ಲಮಗರು ವಾರ್ಷಿಕ ವರದಿ. ಶ್ರೀ ವಾಣಿ ವಿಜಯ AUP ಶಾಲೆ ಅನೇಕ ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಸಂಸ್ಥೆಯಾಗಿದೆ. ಕೊಡ್ಲಮಗರು ಗ್ರಾಮದ ಅಡಕಳಕಟ್ಟೆಯಲ್ಲಿ 1938ರಿಂದ ಕಾರ್ಯನಿರ್ವಹಿಸುತ್ತಾ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಅವಕಾಶ ಮಾಡಿಕೊಟ್ಟಿದೆ. ಊರ ಪರವೂರ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತು ಕೀರ್ತಿ ತಂದು ಧನ್ಯತೆ ಪಡೆದಿದ್ದು ಇಂದಿಗೂ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಪ್ರಸಕ್ತ ಶ್ರೀಮತಿ ಅನಸೂಯ ದೇವಿಯವರು ಶಾಲಾ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1ರಿಂದ 7ನೇ ತರಗತಿಯವರೆಗೆ 14 ವಿಭಾಗಗಳನ್ನು ಹೊಂದಿರುವ ಈ ಶಾಲೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಮಕ್ಕಳಿಗೆ ಉಣಬಡಿಸುತ್ತಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 374 ಮಕ್ಕಳು ದಾಖಲಾತಿಯಲ್ಲಿದ್ದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮಗಳಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಈ ಪರಿಸರದ ಪುಟ್ಟ ಮಕ್ಕಳಿಗೆ ಶಿಶು ಸ್ನೇಹಿ ಶಿಕ್ಷಣ ನೀಡುವುದಕ್ಕಾಗಿ LKG ಹಾಗೂ UKG ವಿಭಾಗವು ಕೂಡ ಕಾರ್ಯಾಚರಿಸುತ್ತಿದೆ. LKG UKG ವಿಭಾಗದಲ್ಲಿ 48 ಮಕ್ಕಳಿದ್ದಾರೆ. ಒಟ್ಟು 422 ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಅರೇಬಿಕ್ ಮೊದಲಾದ ಭಾಷಾ ಬೋಧನೆ ಜೊತೆಗೆ ಪ್ರಧಾನ ವಿಷಯಗಳನ್ನು ತಿಳಿಸಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿದೆ. ಕಲಿಕೆಗೆ ಪೂರಕವಾದ ವ್ಯವಸ್ಥಿತ ಕೊಠಡಿ, ಸಾಕಷ್ಟು ಪೀಠೋಪಕರಣ, ವಿಸ್ತೃತ ಆಟದ ಬಯಲು, ವಿಜ್ಞಾನ ಪ್ರಯೋಗಾಲಯ, ಪುಸ್ತಕ ಭಂಡಾರ, ಓದುವ ವ್ಯವಸ್ಥೆ, ಕ್ರೀಡೆಗಳ ತರಬೇತಿ, ಕಲಾ ಪ್ರೋತ್ಸಾಹ, ಸಾಂಸ್ಕೃತಿಕ ವೈಭವ, ಅನುಭವಿ ಹಾಗೂ ಉತ್ಸಾಹಿ ಅಧ್ಯಾಪಕ ವೃಂದ ಮೊದಲಾದ ಧನಾತ್ಮಕ ಅಂಶಗಳಿಂದ ಈ ಶಾಲೆ ಎಲ್ಲರ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ನಡೆದ ಉಪಜಿಲ್ಲಾ ಕಲೋತ್ಸವದಲ್ಲಿ ನಮ್ಮ ಶಾಲೆಯ 45 ವಿದ್ಯಾರ್ಥಿಗಳು A ಗ್ರೇಡ್ ಪಡೆದು ಸಾಧನೆಗೈದಿದ್ದಾರೆ. LP ವಿಭಾಗದ ಸಂಘ ನೃತ್ಯದಲ್ಲಿ 3ನೇ ಸ್ಥಾನ ಲಭಿಸಿದ್ದು, ಉರ್ದು ರಸಪ್ರಶ್ನೆಯಲ್ಲಿ 2ನೇ ಸ್ಥಾನ ದೊರಕಿದೆ. ಅಲ್ಲದೆ ಕನ್ನಡ ಹಾಗೂ ಸಂಸ್ಕೃತ ನಾಟಕಗಳಲ್ಲಿ ಪ್ರಥಮ ಸ್ಥಾನದೊಂದಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ. ಈ 2 ನಾಟಕಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ನಟ ಹಾಗೂ ಉತ್ತಮ ನಟಿ ಪ್ರಶಸ್ತಿಯೂ ದೊರೆತಿದೆ. ಸಂಸ್ಕೃತದ ಸಿದ್ಧರೂಪ ಚರಣ ಸ್ಪರ್ಧೆಯಲ್ಲಿ ಹುಡುಗರ ವಿಭಾಗದಲ್ಲಿ ತೃತೀಯ ಹಾಗೂ ಹುಡುಗಿಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಲಭಿಸಿದೆ. ಇಂಗ್ಲಿಷ್ ಭಾಷಣದಲ್ಲಿ ನಮ್ಮ ವಿದ್ಯಾರ್ಥಿಗೆ ದ್ವಿತೀಯ ಸ್ಥಾನ ದೊರಕಿದೆ. ಜಿಲ್ಲಾ ಮಟ್ಟದ ಕಲೋತ್ಸವದಲ್ಲಿ ನಮ್ಮ ಶಾಲಾ ನಾಟಕ ತಂಡ ಸಂಸ್ಕೃತ ನಾಟಕದಲ್ಲಿ ದ್ವಿತೀಯ ಹಾಗೂ ಕನ್ನಡ ನಾಟಕದಲ್ಲಿ ತೃತೀಯ ಸ್ಥಾನ ಪಡೆದಿದ್ದು ನಮ್ಮ ಶಾಲೆಗೆ ಹೆಮ್ಮೆಯನ್ನುಂಟು ಮಾಡಿದೆ. ಉಪಜಿಲ್ಲಾ ಮಟ್ಟದ ವಿಜ್ಞಾನ ಸಮಾಜೋತ್ಸವ ಮೇಳದಲ್ಲೂ ಸುಮಾರು 12 ವಿದ್ಯಾರ್ಥಿಗಳು A ಗ್ರೇಡ್ ಅನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಪಾಮ್ ಲೀವ್ಸ್ ಪ್ರಾಡಕ್ಟ್ನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಯು A ಗ್ರೇಡಿನೊಂದಿಗೆ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಉಪಜಿಲ್ಲಾ ಮಟ್ಟದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಯು ಡಿಸ್ಕಸ್ ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದನು.
ಹಾಗೂ ಇನ್ನೊಬ್ಬ ವಿದ್ಯಾರ್ಥಿಯು 50 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದನು. ಜಿಲ್ಲಾ ಮಟ್ಟದಲ್ಲಿ ಡಿಸ್ಕಸ್ ಎಸೆತದಲ್ಲಿ ನಮ್ಮ ವಿದ್ಯಾರ್ಥಿಯು 5ನೇ ಸ್ಥಾನ ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಪಠ್ಯೇತರ ಸಂಘಟನೆಗಳಾದ ಕಬ್ ಬುಲ್ಬುಲ್ ವಿಭಾಗದ 17 ವಿದ್ಯಾರ್ಥಿಗಳು ಜಿಲ್ಲಾ ಸುವರ್ಣ ಪದಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷ ನಡೆದ ರಾಜ್ಯ ಹೀರಕ್ ಪದಕ ಪರೀಕ್ಷೆಯಲ್ಲಿ 7 ಬುಲ್ಬುಲ್ಗಳು ಉತ್ತೀರ್ಣರಾಗಿದ್ದಾರೆ. ಅಲ್ಲದೆ 3 ವಿದ್ಯಾರ್ಥಿಗಳು ರಾಷ್ಟ್ರೀಯ ಗೋಲ್ಡನ್ ಏರೋ ಪದಕ ಗಳಿಸುವಲ್ಲಿ ಸಫಲರಾಗಿದ್ದಾರೆ. ಜಿಲ್ಲಾ ಮಟ್ಟದ ಮೇರಿ ಆವಾಸ್ ಸುನೋ ಸ್ಪರ್ಧೆಯಲ್ಲಿ ಉರ್ದು ವಿಭಾಗದ ವಿದ್ಯಾರ್ಥಿನಿಯು ಎ ಗ್ರೇಡ್ ಪಡೆದುಕೊಂಡಿರುತ್ತಾಳೆ. ಕಳೆದ ವರ್ಷ LSS ಪರೀಕ್ಷೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಯು ತೇರ್ಗಡೆಯಾಗಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾನೆ. ಸರಕಾರದಿಂದ ನೀಡಲ್ಪಡುವ ಮಧ್ಯಾಹ್ನದ ಊಟ, ಹಾಲು, ಬಾಳೆಹಣ್ಣು, ಮೊಟ್ಟೆಯ ವಿತರಣೆಯು ನಡೆಯುತ್ತಿದೆ. ವಾಚನ ಸಪ್ತಾಹ, ಸೇವನಾ ವಾರ, ಕಸೂತಿ, ಸ್ಕೌಟ್ ಗೈಡ್ ಬುಲ್ಬುಲ್ ತರಬೇತಿ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಬೇತಿ, ಶಾಲಾ ಪ್ರವಾಸ, ಬಯಲು ಪ್ರವಾಸ, ಕ್ರೀಡೋತ್ಸವ, ಪ್ರತಿಭಾ ಪುರಸ್ಕಾರ, ಶಿಕ್ಷಕ ರಕ್ಷಕ ಸಮಾವೇಶ, ಆರೋಗ್ಯ ಮಾಹಿತಿ ಶಿಬಿರ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಪ್ರಸ್ತುತ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು 14 ಜನ ಕಾಯಂ ಶಿಕ್ಷಕರು, 1 OA ಹಾಗೂ 5 ಮಂದಿ ದಿನವೇತನ ಶಿಕ್ಷಕರು, 2 ಗೌರವ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಕ್ಕಳಲ್ಲಿ ಮಲಯಾಳವನ್ನು ಕಲಿಸುವ ನಿಟ್ಟಿನಲ್ಲಿ ಸರ್ಕಾರವು ವಾರದಲ್ಲಿ 2 ದಿನ ಮಲಯಾಳ ಶಿಕ್ಷಕರನ್ನು ನೇಮಿಸಿದೆ. ಶ್ರೀಯುತ ಅಬ್ದುಲ್ ರಜಾಕ್ ನೇತೃತ್ವದ PTA ಇದರ ಸದಸ್ಯರೆಲ್ಲರೂ ಶಾಲೆಯ ಅಭಿವೃದ್ಧಿಗಾಗಿ ನಿರಂತರವಾಗಿ ಕೈಜೋಡಿಸುತ್ತಿದ್ದಾರೆ. ಈ ಎಲ್ಲ ಅಂಶಗಳಿಂದ ನಮ್ಮ ಶಾಲೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂಬುದು ನಮಗಿರುವ ಹೆಮ್ಮೆ. ಮುಂದೆಯೂ ಊರ ಅಭಿಮಾನಿಗಳ ಸಹಕಾರದಿಂದ ನಮ್ಮ ಶಾಲೆ ಪ್ರಗತಿಯತ್ತ ದಾಪುಗಾಲು ಇಡಲಿದೆ ಎಂಬ ಭರವಸೆಯನ್ನು ಹೊಂದಿದ್ದೇವೆ. ವಂದನೆಗಳು. ಹಳೆ ವಿದ್ಯಾರ್ಥಿಗಳು ಯಾವುದೇ ಶಾಲೆಯ ಸಂಪತ್ತು. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯನ್ನು ಸ್ಮರಿಸ್ತಾರೆ ಅಂತ ಹೇಳಿದರೆ ಅದು ನಮ್ಮ ಭಾಗ್ಯ ಹಾಗೂ ಹೆಗ್ಗಳಿಕೆ. ನಮ್ಮ ಶಾಲೆಯ 2001ನೇ ಬ್ಯಾಚಿನ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಂದ ಬಂದು ತಮ್ಮ ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸುವ ಉದ್ದೇಶದಿಂದ ನಮ್ಮ ಶಾಲಾ ಮ್ಯಾನೇಜರ್ ಆಗಿರುವಂತಹ ಅನಸೂಯಾ ದೇವಿ ಟೀಚರ್ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಇವರಿಗೆ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಅವರೆಲ್ಲರ ಪರವಾಗಿ ಹಸೀನಾ ಮೇಡಮ್ರನ್ನ ಒಂದು ಚಿಕ್ಕದಾಗಿ ಅನಿಸಿಕೆಯನ್ನು ಹೇಳಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ನನ್ನ ಗುರು ಹಿರಿಯರಿಗೆ ವಂದಿಸುತ್ತಾ ಈ ಶುಭ ಸಮಾರಂಭದ ಸಮಯದಲ್ಲಿ 2001ನೇ ಹಳೆ ವಿದ್ಯಾರ್ಥಿಗಳಾದ ನಮಗೆ ಮಾತನಾಡಲು ಅವಕಾಶವನ್ನು ಕೊಟ್ಟ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾವು ಕಲಿಯುತ್ತಿದ್ದ ಸಂದರ್ಭದಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯನೇ ಆಗಿದ್ದ ಶ್ರೀಮತಿ ಅನುಸೂಯಾ ದೇವಿಯವರಿಗೆ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಚಿಕ್ಕ ಸ್ಮರಣಿಕೆಯನ್ನು ಕೊಡಲು ಇಚ್ಛಿಸುತ್ತೇವೆ. ಅದೇ ರೀತಿ ಈಗಿನ ಮುಖ್ಯೋಪಾಧ್ಯಾಯರು ಆದ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೂ ಚಿಕ್ಕ ಸ್ಮರಣಿಕೆಯನ್ನು ಕೊಡುವುದರ ಮೂಲಕ ಈ ಶಾಲೆಗೆ ನಗದು ಬಹುಮಾನವನ್ನು ಅವರ ಕೈಯಲ್ಲಿ ಕೊಡಲು ಬಯಸುತ್ತೇವೆ. ಸುಮಾರು 25 ವರ್ಷಗಳ ನಂತರ ಈ ಶಾಲೆಯನ್ನು ಸ್ಮರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನಮ್ಮೆಲ್ಲರ ಸೌಭಾಗ್ಯ. ಅದರಲ್ಲೂ ಆ ವಿದ್ಯಾರ್ಥಿನಿಯರು ಶ್ರೀಮತಿ ಅನಸೂಯಾ ಟೀಚರ್ ಅವರ ವಿದ್ಯಾರ್ಥಿನಿಯರು.
ತಮ್ಮ ಭಾವಪೂರ್ಣವಾದಂತಹ ಸನ್ಮಾನವನ್ನು ತಮ್ಮ ಗುರುಗಳಿಗೆ ಸಲ್ಲಿಸ್ತಾ ಇದ್ದಾರೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳ ಸೌಭಾಗ್ಯವಾಗಿರುವಂತಹ ವಿಷಯ. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಸ್ಮರಣಿಕೆಯನ್ನ ನೀಡಲಿಕ್ಕಿದ್ದಾರೆ. ಮುಖ್ಯೋಪಾಧ್ಯಾಯರು ಸುಬ್ರಹ್ಮಣ್ಯ ಸರ್ ಈ ಶಾಲಾ ಸಂಭ್ರಮದ ರೂವಾರಿ. ತಮ್ಮ ವಿಶೇಷ ಕಾಳಜಿಯಿಂದ, ಪ್ರೀತಿಯಿಂದ, ವಿಜೃಂಭಣೆಯಿಂದ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದಾರೆ. ಆ ಮುಖ್ಯೋಪಾಧ್ಯಾಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲ ಹಳೆ ವಿದ್ಯಾರ್ಥಿನಿಯರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ, ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗು. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ. ಈಗ ಬಹುಮಾನವನ್ನು ವಿತರಣೆ. ತರಗತಿಯಲ್ಲಿ ಕಲಿಕೆಯಲ್ಲಿ ಪ್ರತಿಭಾನ್ವಿತರಿಗೆ ಪ್ರೋತ್ಸಾಹಕರವಾಗಿ ಬಹುಮಾನವನ್ನು ನೀಡುವಂತಹ ಸಮಯ. ವಾಚಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾಗಿರುವಂತಹ ಶ್ವೇತಲತಾ ಟೀಚರ್. ಎಲ್ಪಿ ವಿಭಾಗದ ಪ್ರತಿಭಾ ಪುರಸ್ಕಾರವನ್ನು ಎಯು ಶ್ರೀ ರಾಜಗೋಪಾಲ್ ಸರ್ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. LKG ಫಸ್ಟ್ ಪ್ಲೇಸ್ ಜುಲ್ಫಾ ಫಾತಿಮಾ, ಸೆಕೆಂಡ್ ಪ್ಲೇಸ್ ಶ್ರೀಲಕ್ಷ್ಮಿ, UKG ನಿಶಿತಾ ವಿ, ಸೆಕೆಂಡ್ ಪ್ಲೇಸ್ ಖದೀಜತ್ ಅಫಿಯಾ, ಫಸ್ಟ್ ಎ ಮೊಹಮ್ಮದ್ ಸ್ವಾಲಿ, ಸೆಕೆಂಡ್ ಪ್ರೈಸ್ ಅಹಮದ್ ರಾಹಿದ್. First B Akarsh P, second place Mohiddin Siman. Second A, first place Prathvi Vasant Ji, second prize Gagan.
Second B, first prize Naman K. Second prize Muhyiddin Mahir Ismail. Third A, first prize Fatima Azima. Second prize Muhammad Mubashir. Third B, first prize Nafiza Naziha. Second prize Aisha Riza. Fourth A, first prize Kritika. Second prize Muhammad Raiz. Fourth B, first prize Sharvari BR. Second prize Niha K. ಧನ್ಯವಾದಗಳು ಸರ್. ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಡಿಒ ಶ್ರೀ ದಿನೇಶ್ ಸರ್ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಫಿಫ್ತ್ ಎ ಫಮೀದಾ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ಲೇಸ್ ನಬೀಜಾ ಹಾಜಿರಾ. ಫಿಫ್ತ್ ಬಿ ಫಸ್ಟ್ ಪ್ರೈಸ್ ಅಬೂಬಕರ್ ಸಿದ್ದಿಕ್. ಸೆಕೆಂಡ್ ಪ್ರೈಸ್ ಸ್ವೀಕೃತಿ ಕೆ. Sixth A, first prize Jeevit. Second prize Fatimat Ramla. Sixth B, first prize Anviya Shetty. Second prize Zainul Abid. Seventh A, first prize Aishat Ziana. Second prize Satvika. Seventh B, first prize Preetika. Second prize Ahmad Shamil. ಧನ್ಯವಾದಗಳು ಸರ್. ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ನಮ್ಮ ವರ್ಕಾಡಿ ಪಂಚಾಯತ್ನ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಡಿ ಮಮತಾ ಇವರು ಶುಭ ಹಾರೈಕೆಯ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲು ನನಗೂ ಒಂದು ಅವಕಾಶ ಸಿಕ್ಕಿದೆ. ತುಂಬ ಸಂತೋಷವಾಗುತ್ತಿದೆ. ಹೆಚ್ಚು ಮಾತನಾಡಲು ಹೋಗುವುದಿಲ್ಲ, ಅಂದರೆ ತುಂಬ ಕಾರ್ಯಕ್ರಮಗಳು ನಡೆಯಲಿರುವುದರಿಂದ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಈ ಅದ್ಭುತ ಆಚರಣೆಗೆ ಅಭಿನಂದನೆಗಳು. ಮಕ್ಕಳೇ, ಶಿಕ್ಷಣವು ನಿಮ್ಮ ಕನಸನ್ನು ಸಾಕಾರಗೊಳಿಸುವ ಕೀಲಿಯಾಗಿದೆ. ಕಷ್ಟಪಟ್ಟು ಕಲಿಯಿರಿ. ನಿಮ್ಮ ಆಸಕ್ತಿಯನ್ನು ಎಂದಿಗೂ ಬಿಡಬೇಡಿ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ನಿಮ್ಮ ಗುರಿಗಳನ್ನು ಸಾಧಿಸಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಬೆರಗಿದರೆ ನರಸುರರು ಒಲಿದು ಸುರಿಯೇ ಕೈಲಾಸ ಕರತಲಾ ಮಲಕ ಸರ್ವಜ್ಞ. ಗುರುಗಳಾಗಿ ವೃತ್ತಿಗೆ ಸೇರಿ ತಮ್ಮದೇ ಆದ ಪ್ರತಿಭೆ ಹಾಗೂ ಸಾಮರ್ಥ್ಯದ ಮೂಲಕ ಇಲಾಖೆಯ ಉನ್ನತ ಸ್ತರದ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಅಂಚಿನಲ್ಲಿರುವ ನಮ್ಮ ಡಿಇಒ ಆಗಿರುವಂತಹ ದಿನೇಶ್ ಸರ್ ಹಾಗೂ ಎಇಒ ಆಗಿರುವಂತಹ
ರಾಜಗೋಪಾಲ್ ಸರ್ ಇವರಿಗೆ ಗೌರವಾರ್ಪಣೆ ಮಾಡುವಂತಹ ಕ್ಷಣ. ಈ ಇಬ್ಬರು ಮಹನೀಯರು ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದು ನಮ್ಮ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆ ಪಡೆದುಕೊಳ್ಳುವುದು ನಮ್ಮ ಸೌಭಾಗ್ಯ. ಇವರನ್ನ ತುಂಬ ಹೃದಯದಿಂದ ಗೌರವಿಸಲು ಬಯಸುತ್ತೇವೆ. ಮೊದಲಿಗೆ ದಿನೇಶ್ ಸರ್, ನಮ್ಮ ಜಿಲ್ಲಾ ವಿದ್ಯಾಧಿಕಾರಿಗಳು, ಇವರನ್ನ ಗೌರವಿಸುವ ಕ್ಷಣ. ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಸುಜಾತ ಟೀಚರ್ ಇವರನ್ನ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದೀಗ ನಾನು ನಿಮ್ಮ ಮುಂದೆ ನಮ್ಮ ಜಿಲ್ಲಾ ವಿದ್ಯಾಧಿಕಾರಿಗಳಾದ ಶ್ರೀಯುತ ದಿನೇಶ್ ಸರ್ ಅವರ ವ್ಯಕ್ತಿ ಪರಿಚಯ ಮಾಡಲು ಇಚ್ಛಿಸುತ್ತೇನೆ. ತಾಳ್ಮೆಯ ಸಾಕಾರ ಮೂರ್ತಿಯಾದ ಶ್ರೀಯುತ ದಿನೇಶ್ ಸರ್ ಕುഞ്ഞിರಾಮನ್ ಹಾಗೂ ಅಮ್ಮಿಣಿ ದಂಪತಿಗಳ ಸುಪುತ್ರನಾಗಿ ದಿನಾಂಕ 20/5/1969 ಜನಿಸಿದರು. GLPS ವಾಮಂಜೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ GHSS ಭಗ್ರವಂದೇಶ್ವರ ಪ್ರೌಢ ಶಿಕ್ಷಣವನ್ನು ಪಡೆದಿರುತ್ತಾರೆ. ಅಲ್ಲದೆ ಸರಕಾರಿ ಕಾಲೇಜು ಕಾಸರಗೋಡಿನಲ್ಲಿ ಉನ್ನತ ಶಿಕ್ಷಣವನ್ನು ಪೂರೈಸಿರುತ್ತಾರೆ. ಪ್ರತಿಭಾನ್ವಿತರಾದ ಇವರು ಅಧ್ಯಾಪಕ ಸೇವೆ ಮಾಡುವ ಉದ್ದೇಶದಿಂದ ಸರಕಾರಿ ತರಬೇತು ಕಾಲೇಜು ಕ್ಯಾಲಿಕಟ್ನಲ್ಲಿ ಅಧ್ಯಾಪಕ ತರಬೇತಿ ಪಡೆದರು. 1996ರಲ್ಲಿ ಸರಕಾರಿ ಸೇವೆಗೆ ಪಾದಾರ್ಪಣೆಗೈದು GVHSS ಕುಂಜತ್ತೂರ್, GHSS ಎಡನೀರಿನಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿರುತ್ತಾರೆ. 7/6/2017ರಂದು ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿ ಬಡ್ತಿ ಪಡೆದ ಇವರು ಸುಮಾರು 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಧ್ಯಾಪಕ ಸ್ನೇಹಿ, ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರದ್ದು. 7/8/2023ರಂದು ಜಿಲ್ಲಾ ವಿದ್ಯಾಧಿಕಾರಿಯಾಗಿ ಬಡ್ತಿ ಪಡೆದಿರುವುದು ಮಂಜೇಶ್ವರ ಉಪಜಿಲ್ಲೆಯ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಸಂಗೀತ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಇವರು ಉಪಜಿಲ್ಲಾ ಹಾಗೂ ಜಿಲ್ಲಾ ಉತ್ಸವಗಳನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿ ಇತರರಿಗೂ ಮಾದರಿಯಾಗಿರುತ್ತಾರೆ. ಸುದೀರ್ಘ ಸರ್ಕಾರಿ ಸೇವೆಯ ನಂತರ ನಿವೃತ್ತಿಯ ಅಂಚಿನಲ್ಲಿರುವ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆ ಮಾಡಲು ಹೆಮ್ಮೆ ಪಡುತ್ತೇವೆ. ಸರ್, ತಮ್ಮ ಮುಂದಿನ ಜೀವನಕ್ಕೆ ಶುಭವಾಗಲಿ ಎಂದು ಹಾರೈಕೆಯೊಂದಿಗೆ ತಮ್ಮನ್ನು ಗೌರವಿಸುತ್ತಿದ್ದೇವೆ. ಇವರನ್ನ ಶಾಲಾ ಪ್ರಬಂಧಕರು ಹಾಗೂ ನಮ್ಮ ಉಪಜಿಲ್ಲಾ AEO ಆಗಿರುವಂತಹ ರಾಜಗೋಪಾಲ್ ಸರ್ ಇವರು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲಾ ಮ್ಯಾನೇಜರ್ ಹಾಗೂ AEO ಆಗಿರುವಂತಹ ರಾಜಗೋಪಾಲ್ ಸರ್ ಇವರಿಂದ ನಮ್ಮ ಜಿಲ್ಲಾ ವಿದ್ಯಾಧಿಕಾರಿ ಆಗಿರುವಂತಹ ಶ್ರೀಯುತ ದಿನೇಶ್ ಸರ್ ಇವರಿಗೆ ಹೃದಯ ತುಂಬಿದ ಗೌರವಾರ್ಪಣೆ. ವಿದ್ಯಾಭಿಮಾನಿಗಳು ತಮ್ಮ ಕೈ ಚಪ್ಪಾಳೆಯ ಮೂಲಕ ಮಾನ್ಯ DEO ಸರ್ ಅವರನ್ನ ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಂಚಾಯತಿನ ಅಧ್ಯಕ್ಷರು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಸರ್, ಧನ್ಯವಾದಗಳು ಸರ್. ಮುಂದೆ ನಮ್ಮ AEO ರಾಜಗೋಪಾಲ್ ಸರ್ ಇವರನ್ನ ಅಭಿನಂದಿಸುವಂತಹ ಸಂದರ್ಭ. ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ವಿಜಯಲಕ್ಷ್ಮಿ ಟೀಚರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಇದೀಗ ಶ್ರೀಯುತ ರಾಜಗೋಪಾಲ್ ಸರ್ ಇವರ ಕಿರುಪರಿಚಯವನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಶ್ರೀಯುತ ರಾಜಗೋಪಾಲ್ ಕೆ ಇವರು ಕಾಞಂಗಾಡ್ನಲ್ಲಿ 12/5/1969ರಂದು ಶ್ರೀ ಸದಾಶಿವ ಟಿ.ಕೆ. ಹಾಗೂ ಶ್ರೀಮತಿ ಶಾಂತಾ ಕೆ. ದಂಪತಿಗಳ ಸುಪುತ್ರರಾಗಿ ಜನಿಸಿದರು. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು GHSS ಉದಮದಲ್ಲಿ ಪೂರೈಸಿದ ಇವರು ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಸರಕಾರಿ ಕಾಲೇಜು ಕಾಸರಗೋಡಿನಲ್ಲಿ ಪೂರೈಸಿದ್ದಾರೆ. ಅಧ್ಯಾಪಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವ ಸಲುವಾಗಿ ತಲಶೇರಿ B.Ed ಕಾಲೇಜಿನಲ್ಲಿ ದಾಕ್ಷಕರಾಗಿ ಹೊರಹೊಮ್ಮಿದರು.
5/1/1999ರಲ್ಲಿ ಸರಕಾರಿ ಸೇವೆಗೆ ಸೇರಿದ ಇವರು 14/12/2016ರಲ್ಲಿ GHS ಪೆರಡಾಲದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿಯನ್ನು ಪಡೆದು ಸೇವೆ ಸಲ್ಲಿಸಿರುತ್ತಾರೆ. ತದನಂತರ GHSS ಸೂರಂಬೈಲಿನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. 20/6/2024ರಲ್ಲಿ ನಮ್ಮ ಮಂಜೇಶ್ವರ ಉಪಜಿಲ್ಲೆಯ AEO ಆಗಿ ಬಡ್ತಿಯನ್ನು ಪಡೆದು ಸೇವೆ ಸಲ್ಲಿಸುತ್ತಿದ್ದಾರೆ. ಸುಮಾರು 26 ವರ್ಷ ಸರಕಾರಿ ಸೇವೆ ಸಲ್ಲಿಸಿದ ಇವರು ಕೇರಳ ಪಠ್ಯಪುಸ್ತಕದ ಗಣಿತ ವಿಭಾಗದ ಭಾಷಾಂತರಕಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕೃಷಿ ಕ್ಷೇತ್ರದಲ್ಲಿ ಕೂಡ ಇವರು ಆಸಕ್ತಿಯನ್ನು ಹೊಂದಿದ್ದಾರೆ. ತಮ್ಮ ಸುದೀರ್ಘ ಸೇವೆಯ ನಂತರ ನಿವೃತ್ತಿಯ ಅಂಚಿನಲ್ಲಿರುವ ಇವರಿಗೆ ಗೌರವಾರ್ಪಣೆ ಮಾಡುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಸರ್, ತಮ್ಮ ಮುಂದಿನ ಜೀವನವು ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ತಮ್ಮನ್ನು ಗೌರವಿಸುತ್ತಿದ್ದೇವೆ. ವಂದನೆಗಳು. ನಮ್ಮ ಶಾಲಾ PT ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಜಾಕ್ ಸರ್ ಹಾಗೂ DEO ಸರ್ ಇವರು AEO ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲಾ ಮ್ಯಾನೇಜರ್ ಕೂಡ ತುಂಬು ಸಭೆಯಲ್ಲಿ ತಮ್ಮನ್ನು ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಿದ್ದೇವೆ ಸರ್. ತಮ್ಮ ನಿವೃತ್ತಿ ಜೀವನ ಸುಖಕರವಾಗಲಿ. ಧನ್ಯವಾದಗಳು ಸರ್. ಇನ್ನು ಮುಂದೆ ಸದಾಶಿವ ಸರ್ ಇವರ ನಿರ್ದೇಶನದಲ್ಲಿ ನಮ್ಮ ಶಾಲಾ ನಾಟಕ ತಂಡ ಜಿಲ್ಲಾ ಮಟ್ಟದ ಕಲೋತ್ಸವವರೆಗೆ ತಲುಪಿ ಸಂಸ್ಕೃತ ನಾಟಕದಲ್ಲಿ 2ಯ ಸ್ಥಾನ ಹಾಗೂ ಕನ್ನಡ ನಾಟಕದಲ್ಲಿ 3ಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಹೆಗ್ಗಳಿಕೆಗೆ ಕಾರಣರಾದಂತಹ ಇವರನ್ನು ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇದರ ನಿರ್ವಹಣೆಯನ್ನು ಸರಿತಾ ಟೀಚರ್ ನಿರ್ವಹಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇದೀಗ ಶ್ರೀ ಸದಾಶಿವ ಬಾಲಮಿತ್ರ ಇವರ ಪರಿಚಯವನ್ನು ಹೇಳಲು ಬಯಸುತ್ತೇನೆ. ಶ್ರೀಯುತ ಸದಾಶಿವ ಬಾಲಮಿತ್ರ ಇವರು ಕಳತ್ತೂರು ಪೊಯ್ಯ ಎಂಬಲ್ಲಿ 1980 ಮೇ 19ರಂದು ಜನಿಸಿ ಶ್ರೀ ಬೀರಪ್ಪ ಬೆಳ್ಚಪ್ಪಾಡ ಹಾಗೂ ಶ್ರೀಮತಿ ಕಮಲಾ ದಂಪತಿಗಳ ಸುಪುತ್ರನಾಗಿ ಜನಿಸಿದರು. ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ASBS ಶಾಲೆ ಇಸ್ಲಾಂಪಾಡಿಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು GHS ಕುಂಬಳೆಯಲ್ಲಿ ಪೂರೈಸಿದ ಇವರು ಪದವಿ ಪೂರ್ವ ಶಿಕ್ಷಣವನ್ನು ಕರ್ನಾಟಕದ ಅಡ್ಯನಡ್ಕದಲ್ಲಿಯೂ ಪದವಿ ಶಿಕ್ಷಣವನ್ನು ವಿಟ್ಲ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಪೂರೈಸಿದ್ದಾರೆ. ಅಧ್ಯಾಪಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವ ಆಸಕ್ತಿಯಿಂದ ಡಯಟ್ ಕಾಸರಗೋಡು ಮಾಯಿಪಾಡಿಯಲ್ಲಿ ಅಧ್ಯಾಪಕ ತರಬೇತಿಯನ್ನು ನೆರವೇರಿಸಿದರು. 2011ರಲ್ಲಿ ಬಾಡೂರು ಪೆರ್ಮುದೆ ಪರಮೇಶ್ವರಿ ಅನುದಾನಿತ ಶಾಲೆಯಲ್ಲಿ ಅಧ್ಯಾಪಕನಾಗಿ ಸೇವೆಗೆ ಸೇರಿದ ಇವರು 2019ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿಯನ್ನು ಪಡೆದು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಾಸರಗೋಡು ಗಡಿನಾಡಿನಲ್ಲಿ ಮಕ್ಕಳ ರಂಗಭೂಮಿಯಲ್ಲಿ ಶ್ರೀ ಸದಾಶಿವ ಮಿತ್ರರ ಹೆಸರು ಜನಜನಿತವಾಗಿದೆ. ವೃತ್ತಿಯಲ್ಲಿ ಅಧ್ಯಾಪಕರು, ಪ್ರವೃತ್ತಿಯಲ್ಲಿ ತಮ್ಮ ಜೀವನವನ್ನು ಮಕ್ಕಳ ರಂಗಭೂಮಿಗೆ ಸಮರ್ಪಿಸಿದ್ದಾರೆ. ಒಂದೊಮ್ಮೆ ಕಾಸರಗೋಡಿನಲ್ಲಿ ಮಂಕಾಗಿ ಮಲಗಿದ್ದ ಮಕ್ಕಳ ರಂಗಭೂಮಿಗೆ ಹೊಸ ನಾಟಕಗಳನ್ನು ರಚಿಸಿ ರಂಗ ತಂತ್ರಜ್ಞಾನವನ್ನು ಪ್ರಯೋಗಿಸಿ ಗ್ರಾಮೀಣ ಮಟ್ಟದಿಂದ ರಾಷ್ಟ್ರೀಯ ನಾಟಕೋತ್ಸವದವರೆಗೆ ಮಕ್ಕಳ ಪ್ರತಿಭೆಯನ್ನು ಬಡಿದೆಬ್ಬಿಸಿದ್ದಾರೆ. ಇನ್ನು ಮುಂದೆಯೂ ನಿಮ್ಮ ಈ ಕಲಾ ಸೇವೆಯು ಸುದೀರ್ಘವಾಗಿ ಮುಂದುವರಿಯಲಿ. ತಮ್ಮಿಂದಾಗಿ ಸಾವಿರಾರು ಯುವ ಪ್ರತಿಭೆಗಳು ಅನಾವರಣಗೊಳ್ಳಲಿ. ನಿಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ ಎಂಬ ಹಾರೈಕೆಯೊಂದಿಗೆ ತಮ್ಮನ್ನು ಗೌರವಿಸುತ್ತಿದ್ದೇವೆ. ವಂದನೆಗಳು. ನಮ್ಮ SMC ಚೇರ್ಮನ್ ಆಗಿರುವಂತಹ ಹರ್ಷ ಪಾತ್ರಾಯರು, ಅದೇ ರೀತಿ ವರ್ಕಾಡಿ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಭಾರತಿ S ಇವರು ಗೌರವಿಸಬೇಕು. ನಮ್ಮ ಶಾಲಾ ಸಂಚಾಲಕರಾಗಿರುವಂತಹ ಶ್ರೀಮತಿ ಅನಸೂಯ ಟೀಚರ್ ಕೂಡ ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ.
ಧನ್ಯವಾದಗಳು ಸರ್. ನಮ್ಮ ಜಿಲ್ಲಾ ವಿದ್ಯಾಧಿಕಾರಿ ಆಗಿರುವಂತಹ ದಿನೇಶ್ ಸರ್ ಎಂದರೆ ನಮ್ಮ ಉಪಜಿಲ್ಲೆಯ ಎಲ್ಲ ಶಿಕ್ಷಕರಿಗೂ ವಿಶೇಷವಾದಂತಹ ಪ್ರೀತಿ, ಅಭಿಮಾನ. ಅಧಿಕಾರವಿದ್ದರೂ ಸಾಮಾನ್ಯರಂತೆ ಇರುವ ಇವರ ಗುಣವನ್ನು ಎಲ್ಲರೂ ಮೆಚ್ಚುವಂಥದ್ದು. ಅಂತಹ ತಾಳ್ಮೆಯ ಸಾಕಾರ ಮೂರ್ತಿಯಾಗಿರುವಂತಹ ನಮ್ಮ ಪ್ರೀತಿಯ ಗೌರವಾನ್ವಿತ ದಿನೇಶ್ ಸರ್ ಇವರಿಂದ ನಲ್ಮೆಯ ನುಡಿ. ಎಲ್ರಿಗೂ ನಮಸ್ಕಾರ. ಶ್ರೀ ವಾಣಿ ವಿಜಯ ಎ.ಪಿ. ಶಾಲೆ ಕೊಡ್ಲಮವರು ಇದರ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಆಶಾಲತರವರೇ, ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿದ ನಮ್ಮ ನೆಚ್ಚಿನ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತಿ ಎಸ್ ರವರೇ, ಅತಿಥಿಗಳಾಗಿ ಆಗಮಿಸಿರುವಂತಹ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ಶ್ರೀ ರಾಜಗೋಪಾಲ್ ಸರ್, ಎ ಆಫೀಸಿನ ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ನಮ್ಮ ಆತ್ಮೀಯರು ಶ್ರೀ ಜಿತೇಂದ್ರ ಎಸ್ ಎಚ್ ರವರೇ, ನೋನ್ ಮೀಲ್ ಆಫೀಸರ್, ಈ ಪ್ರದೇಶದ ಅಚ್ಚುಮೆಚ್ಚಿನ ಲೈಬ್ರರಿಯ ವಕ್ತಾರರು, ಅದೇ ರೀತಿಯಲ್ಲಿ ತುಳು ಅಕಾಡೆಮಿಯ ಕಾರ್ಯದರ್ಶಿಯೂ ಆಗಿರುವಂತಹ ಶ್ರೀ ಪ್ರದೀಪ್ ಕುಮಾರ್ ಬಿ ಅವರೇ, ಪ್ರಸಿದ್ಧ ಕಲಾವಿದ ನಾಟಕಗಾರ ಶ್ರೀ ಸದಾಶಿವ ಬಾಲಮಿತ್ರರವರೇ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಕೆ ರವರೇ, PTA ಅಧ್ಯಕ್ಷರಾದ ಶ್ರೀ ಅಬ್ದುಲ್ ರಜಾಕ್, SMC ಚೇರ್ಮನ್ ಹರ್ಷಕುಮಾರ್ ಪಿ, MPT ಅಧ್ಯಕ್ಷೆ ಶ್ರೀಮತಿ ಅಶ್ವಿನಿ, ಶಾಲಾ ಹಿರಿಯ ಅಧ್ಯಾಪಕಿ ಶ್ರೀಮತಿ ಜ್ಯೋತಿಲಕ್ಷ್ಮಿಯವರೇ, ನನ್ನ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಅಧ್ಯಾಪಕ ಬಂಧು ಭಗಿನಿಯರೇ, ರಕ್ಷಕರೇ, ಪ್ರೀತಿಯ ಮಕ್ಕಳೇ, ಬಹಳ ಸುಂದರವಾದಂತಹ ಸಂಜೆಯಲ್ಲಿ ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ. ವಾಣಿ ವಿಜಯ ಶಾಲೆ ಅಥವಾ ಅಡಕಳಕಟ್ಟೆ ಶಾಲೆ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಈ ಶಾಲೆಯಲ್ಲಿ ಕಳೆದ 85 ವರ್ಷಗಳಿಂದ ಸತತವಾಗಿ ಈ ಪ್ರದೇಶದ ಮಕ್ಕಳಿಗೆ ವಿದ್ಯಾರ್ಜನೆಗೈಯುತ್ತಾ ಎಲ್ಲರ ಅಚ್ಚುಮೆಚ್ಚಿನ ಒಂದು ವಿದ್ಯಾಸಂಸ್ಥೆಯಾಗಿ ಬೆಳೆಯುತ್ತಾ ಇರುವಂತಹ ಈ ಶಾಲೆಯ ವಾರ್ಷಿಕೋತ್ಸವ ಅಂತ ಹೇಳುವಾಗ ಈ ಊರಿಗೆ ಊರೇ ಇಲ್ಲಿ ಸೇರಿದ್ದೀರಿ. ನಿಮಗೆಲ್ಲ ತಿಳಿದಿರುವ ಹಾಗೆ ಏನೋ ಇನ್ನು ಕೆಲವೇ ನಿಮಿಷಗಳಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕಾಗಿ ನೀವು ಕಾತರದಿಂದ ಕಾಯ್ತಾ ಇದ್ದೀರಿ ಅಂತ ನಮಗೆ ಗೊತ್ತಿದೆ. ಹಾಗಿದ್ರೂ ಕೂಡ ವಾರ್ಷಿಕೋತ್ಸವ ಅಂತ ಹೇಳುವಾಗ ಸಭಾ ಕಾರ್ಯಕ್ರಮವು ಅವಿಭಾಜ್ಯ ಅಂಗ. ಅದರಿಂದ ನೀವು ತಾಳ್ಮೆಯಿಂದ ನಮ್ಮನ್ನು ಆಲಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದರಿಂದ ದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಏನಿದ್ದರೂ ನಮ್ಮ ಸಾರ್ವಜನಿಕ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳು ಅಂತ ಹೇಳುವಾಗ ಕೇರಳದ ಅದರ ಪ್ರಧಾನ ಒಂದು ವಿಷಯ ಆದ ಕಾರಣ ಇಲ್ಲಿ ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕೇರಳದ ಗಡಿ ಪ್ರದೇಶದಲ್ಲಿದ್ದೇವೆ. ಸ್ವಲ್ಪ ಆಚೆ ಹೋದರೆ ಕರ್ನಾಟಕದ ಸಾರ್ವಜನಿಕ ಶಾಲೆಯ ವಿಷಯ ಮತ್ತು ಕೇರಳದ ಸಾರ್ವಜನಿಕ ಶಾಲೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ನಮಗೆ ಗೊತ್ತಿದೆ ಸಾರ್ವಜನಿಕ ವಿದ್ಯಾ ವ್ಯವಸ್ಥೆಗೆ ಅಥವಾ ವಿದ್ಯಾ ಶಾಲೆಗಳಿಗೆ ಕೊಡುವಂತಹ ಪ್ರಾಧಾನ್ಯ ಒತ್ತು ಅದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ ಈಗಾಗಲೇ ನೀವು ನೋಡಿರಬಹುದು. ವಾಣಿ ವಿಜಯ ಶಾಲೆಯ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು 2000 ಆ ಹಂತದಲ್ಲಿ ಕಲಿತು ಹೋದಂತಹ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯ ಮೇಲೆ ಎಷ್ಟು ಪ್ರೀತಿಯಿಂದ ಈಗಲೂ ಕೂಡ ಅವರು ಅದನ್ನು ನೆನೆಸಿಕೊಳ್ತಾ ಇದ್ದಾರೆ. ಅವರ ಅಧ್ಯಾಪಿಕೆಯರನ್ನು ಯಾವ ರೀತಿಯಲ್ಲಿ ಅವರು ಮನಸ್ಸಿನಲ್ಲಿ ನೆನಪಿಸಿದ್ದಾರೆ ಎಂಬುದನ್ನು ನಾವು ಕಣ್ಣಾರೆ ನಾವು ಕಂಡೆವು. ಇದು ಕೇವಲ ವಾಣಿ ವಿಜಯ ಶಾಲೆಯ ಮಾತ್ರ ಒಂದು ಅನುಭವ ಅಲ್ಲ. ಕೇರಳದ ಇಡೀ ಸರ್ಕಾರಿ ಶಾಲೆಗಳ ಅಥವಾ ಇಂತಹ ಅನುದಾನಿತ ಶಾಲೆಗಳ ಒಂದು ಚರಿತ್ರೆ ಅಥವಾ ಒಂದು ಇತಿಹಾಸವನ್ನು ತೆಗೆದು ನೋಡಿದರೆ ಇಂತಹ ಹಲವಾರು ಸನ್ನಿವೇಶಗಳು ನಮಗೆ ಹೃದಯ ಸ್ಪರ್ಶಿ ಕಾರ್ಯಕ್ರಮಗಳು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಕಾರಣ ಇವತ್ತಿನ ಕೇರಳವನ್ನು ಕೇರಳವಾಗಿ ರೂಪಿಸುವಲ್ಲಿ ನಮ್ಮ ಸಾರ್ವಜನಿಕ ಶಿಕ್ಷಣ ಕೇಂದ್ರಗಳು ಎಷ್ಟರ ಮಟ್ಟಿಗೆ ಅದರ ಪಾತ್ರವನ್ನು ನಿರ್ವಹಿಸಿದೆ ಎಂಬುದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಕಳೆದ 85 ವರ್ಷಗಳಿಂದ ಈ ಶಾಲೆ ಈ ಪ್ರದೇಶದ ಮಕ್ಕಳಿಗೆ ವಿದ್ಯಾರ್ಜನೆ ಗೈತಾ ಇದೆ. ಆದ್ದರಿಂದಲೇ ಇವತ್ತು
ನಮ್ಮ ದೇಶದ ಅಥವಾ ವಿದೇಶಗಳಲ್ಲಿ ಪ್ರತಿಷ್ಠಿತ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಅದೆಷ್ಟೋ ಮಹಾನುಭಾವರು ಇಲ್ಲಿಯ ಹಳೆ ವಿದ್ಯಾರ್ಥಿಗಳಾಗಿರಬಹುದು. ನನ್ನ ಮುಂದೆ ಇರುವಂತಹ ಈ ಒಂದು ಅಧ್ಯಾಪಕ ಒಂದು ವಿಭಾಗವನ್ನು ನೋಡಿದರು, ನಾನು ಬರುವಾಗ ಈ ರೀತಿಯಲ್ಲಿ ಆತ್ಮೀಯತೆಯಿಂದ ಮಾತನಾಡುವಾಗ ಹೇಳಿದರು, ನಾನು ಕೂಡ ಅಲ್ಲಿಯ ವಿದ್ಯಾರ್ಥಿ ಆಗಿದ್ದೆ ಎಂಬುದಾಗಿ ನಮ್ಮ ಹೈಸ್ಕೂಲ್ನ ಅಧ್ಯಾಪಕರು ಹೇಳುವುದನ್ನು ಕೇಳಿದೆ. ಆ ರೀತಿಯಲ್ಲಿ ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವಂತಹ ವ್ಯಕ್ತಿತ್ವಗಳು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಆ ರೀತಿಯಲ್ಲಿ ಒಂದು ಇತಿಹಾಸ ಇರುವಂತಹ ಶಾಲೆ. ಆದರೆ ಈ ಶಾಲೆ ಇನ್ನೂ ಅಭಿವೃದ್ಧಿ ಆಗಬೇಕಾದಿದೆ. ಪಠ್ಯ ವಿಷಯಗಳಲ್ಲಿ ಈಗಾಗಲೇ ನಾವು ವರದಿಯನ್ನು ನೋಡಿದೆವು. ಆ ವರದಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಈ ಮಕ್ಕಳು ಎಷ್ಟರ ಮಟ್ಟಿಗೆ ಸಾಧನೆಯನ್ನು ಗೈದಿದ್ದಾರೆ ಎಂಬುದನ್ನು ನಮಗೆ ಆ ರೀತಿಯಲ್ಲಿ ತಿಳಿಯಬಹುದು. ಅದು ಮಾತ್ರವಲ್ಲ, ಈ ಸಭಾ ಕಾರ್ಯಕ್ರಮ ಆರಂಭವಾಗುವುದರ ಸ್ವಲ್ಪ ಮೊದಲು ಉರ್ದು ಭಾಷೆಯಲ್ಲಿ ಒಂದು ಕವ್ವಾಲಿ ಮಕ್ಕಳು ಅಲ್ಲಿ ಪ್ರೆಸೆಂಟ್ ಮಾಡಿದರು. ನಾನು ಎಲ್ಲಿಯೂ ಅದು ನೋಡಲಿಲ್ಲ. ಮಕ್ಕಳು ಪ್ರೆಸೆಂಟ್ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿ ನಾನು ಗಮನಿಸಲಿಲ್ಲ. ಮೊದಲಿಗೆ ನಾನು ಈ ಶಾಲೆಯಲ್ಲಿ ಮಕ್ಕಳ ಒಂದು ಕವ್ವಾಲಿಯನ್ನು ನಾನು ಗಮನಿಸಿದೆ. ನಾನು ಮತ್ತು ಎಯೋ ಪರಸ್ಪರ ಮಾತನಾಡಿಕೊಂಡೆವು. ಮಕ್ಕಳು ಎಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಿರ್ವಹಿಸಿದ್ದಾರೆ ಎಂಬುದಾಗಿ. ಆ ರೀತಿಯಲ್ಲಿ ಒಳ್ಳೆಯ ಪ್ರತಿಭಾವಂತ ಮಕ್ಕಳು ನಮ್ಮ ಶಾಲೆಗಳಲ್ಲಿ, ನಮ್ಮ ಇಂತಹ ಸಾರ್ವಜನಿಕ ಶಾಲೆಗಳಲ್ಲಿ ಕಲಿಯುತ್ತಿದ್ದಾರೆ ಎನ್ನುವುದಾಗಿದೆ ನಮ್ಮ ಒಂದು ಅನುಭವ. ಈಗಿನ ಮಕ್ಕಳು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲಘಟ್ಟದಲ್ಲಿ ಇರುವಂತಹ ಮಕ್ಕಳು ನಾವು ಕಲಿಯುವಂತಹ ಆ ಒಂದು ಕಾಲಘಟ್ಟದ ಮಕ್ಕಳಲ್ಲ, ಬಹಳಷ್ಟು ಚುರುಕಾಗಿರುವಂತಹ ಮಕ್ಕಳು. ಆದ್ದರಿಂದಲೇ ಈ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕಿದ್ರೆ ನಾವು ಅಧ್ಯಾಪಕರು ಬಹಳಷ್ಟು ಅಪ್ಡೇಟ್ ಆಗಬೇಕಾದಿದೆ. ಆ ನಿಟ್ಟಿನಲ್ಲಿ ನಮ್ಮ ಕೇರಳದ ಅಧ್ಯಾಪಕ ವೃಂದ ಆ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾ ಇರ್ತಾರೆ ಎಂಬುದಕ್ಕೆ ನಮಗೆಲ್ಲ ತಿಳಿದಂತಹ ವಿಚಾರ. ರಜಾ ಕಾಲದಲ್ಲಿ ತರಬೇತಿ ಇರ್ತದೆ, ಅದೇ ರೀತಿಯಲ್ಲಿ ಅಕಾಡೆಮಿಕ್ ಇಯರ್ನ ಮಧ್ಯದಲ್ಲೂ ಕೂಡ ಕ್ಲಸ್ಟರ್ ತರಬೇತಿಗಳೆಲ್ಲ ಇರ್ತದೆ. ಆ ರೀತಿಯಲ್ಲಿ ಸಮಯಕ್ಕೆ ತರಬೇತಿಯನ್ನು ನೀಡಿ ನಮ್ಮ ಅಧ್ಯಾಪಕರನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೇವೆ. ಅಂತಹ ಒಂದು ವ್ಯವಸ್ಥೆ ಇರುವಾಗ ಎಲ್ಲ ಶಾಲೆಯಲ್ಲೂ ನಾವು ಹೇಳುವಂತಹ ಒಂದು ಮಾತಿದೆ, ಸಾರ್ವಜನಿಕ ಶಾಲೆಗಳನ್ನು ಕಾಣದೆ ನಮ್ಮ ಕೆಲವು ರಕ್ಷಕರು ಮಕ್ಕಳನ್ನು ಅನ್ಏಡೆಡ್ ಶಾಲೆಗಳಿಗೆ, ಪ್ರೈವೇಟ್ ಶಾಲೆಗಳಿಗೆ ಸೇರಿಸುವಂತಹ ಒಂದು ವಾಡಿಕೆ ನಮ್ಮ ಈ ಭಾಗದಲ್ಲೂ ಕೂಡ ಇದೆ. ಅದರಿಂದ ಗಮನಿಸಿ ಇಂತಹ ಸಾರ್ವಜನಿಕ ಶಾಲೆಗಳಲ್ಲಿ ಸಿಗುವಂತಹ ಸವಲತ್ತುಗಳು ಎಲ್ಲಿಯೂ ಕೂಡ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ ಎಯು ಆಗಲಿ ಡಿಯು ಆಗಲಿ ನಮಗೆ ಕಂಪ್ಲೇಂಟ್ಗಳು ಹೆಚ್ಚು ಬರುವುದು ಅನ್ಏಡೆಡ್ ಶಾಲೆಗಳಿಂದ, ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಆಗಿರುತ್ತದೆ. ಅವರು ಕೇಳಿದಷ್ಟು ಫೀಸ್ ಕಟ್ಟಿ ನಾವು ಮಕ್ಕಳನ್ನು ಕಲಿಸ್ತೇವೆ. ಆದರೆ ರಕ್ಷಕರ ರೋಲ್ ಏನು ಎಂಬುದಾಗಿ ಅವರಿಗೂ ಗೊತ್ತಿಲ್ಲ, ಅಲ್ಲಿಗೆ ಮಕ್ಕಳನ್ನು ಕಳುಹಿಸುವ ರಕ್ಷಕರಿಗೂ ಗೊತ್ತಿಲ್ಲ. ರಕ್ಷಕರ ಇಂಟರ್ವೆನ್ಷನ್ ಏನು ಎಂಬುದಾಗಿ ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಾರ್ವಜನಿಕ ಶಾಲೆಯಲ್ಲಿ ನಮ್ಗೆ ಗೊತ್ತಿದೆ, ಯಾವಾಗ ಬೇಕಿದ್ರೂ ಶಾಲೆಗೆ ಬಂದು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆಯೋ ಯೋಗಕ್ಷೇಮದ ಬಗ್ಗೆಯೋ ಎಲ್ಲ ವಿಷಯಗಳನ್ನು ನಮಗೆ ಅಧ್ಯಾಪಕರೊಂದಿಗೆ ಮಾತುಕತೆ ನಡೆಸಬಹುದು, ಸಮಾಲೋಚನೆ ಮಾಡಬಹುದು, ನಮ್ಮ ಅಭಿಪ್ರಾಯ ನಮ್ಮ ಸಲಹೆಗಳೇನಿದೆಯೋ ಅದನ್ನು ನೀಡಬಹುದು. ಆ ರೀತಿಯಲ್ಲಿ ಬಹಳ ಅನ್ಯೋನ್ಯತೆಯಿಂದ ಅಧ್ಯಾಪಕರು ರಕ್ಷಕರು ಆ ಒಂದು ಅನ್ಯೋನ್ಯತೆ ಇಲ್ಲಿ ಇದೆ. ಅದು ಎಷ್ಟರ ಮಟ್ಟಿಗೆ ನಮ್ಮ ಅನ್ಏಡೆಡ್ ಶಾಲೆಗಳಲ್ಲಿ ಇದೆ ಎಂಬುದಾಗಿ ಆ ಶಾಲೆಯ ರಕ್ಷಕರಿಗೆ ಗೊತ್ತಿದೆ. ಅದರಿಂದ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನು, ನಿಮ್ಮಲ್ಲಿ ಅಲ್ಲ, ನೀವು ಇಲ್ಲಿಯ ಮಕ್ಕಳ ತಾಯಿ ತಂದೆಯರು, ನೀವು ಇಲ್ಲಿಯೇ ಇಂತಹ ಸಾರ್ವಜನಿಕ ಶಾಲೆಯಲ್ಲಿ ಮಕ್ಕಳನ್ನು ಕಲಿಸ್ತಿದ್ದೀರಾ. ಆದರೆ ನಿಮ್ಮ ಕುಟುಂಬದಲ್ಲಿಯೋ ನಿಮ್ಮ ನೆರೆಕರೆಯಲ್ಲೋ ಅಂತಹ ರಕ್ಷಕರಿದ್ದರೆ ಅವರಿಗಿರುವಂತಹ ಒಂದು ಕಿವಿ ಮಾತು, ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸಿ ಅಲ್ಲಿ ನಮ್ಮ ಸರ್ಕಾರದ ಸವಲತ್ತು ಸಿಗ್ತದೋ ಅದನ್ನೆಲ್ಲ ಮ್ಯಾಕ್ಸಿಮಮ್ ನಮಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಆಗಬೇಕು ಎನ್ನುವುದು. ಈಗ ಈ ಶಾಲೆ ನಮ್ಮ ಕೇರಳದ ಶಾಲೆಯ ಒಂದು ಪರಿಚ್ಛೇದ ಅಂತ ಹೇಳ್ಬೋದು. ಕಾಸರಗೋಡಿನ ಹಲವು ಭಾಷೆಗಳ ಸಂಗಮ ಭೂಮಿ ಅಂತ ನಾವು ಕಾಸರಗೋಡನ್ನು ಕರೀತಿದ್ರೆ, ಔಪಚಾರಿಕ ವಿದ್ಯಾಭ್ಯಾಸದಲ್ಲಿ ಯಾವೆಲ್ಲ ಭಾಷೆಗಳನ್ನು ನಮಗೆ ಅಳವಡಿಸಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಭಾಷೆಗಳನ್ನು ಕಲಿಸಿರುವಂತಹ ಒಂದು ವಿದ್ಯಾ ದೇಗುಲವಾಗಿದೆ ಈ ಶಾಲೆ. ಅಪರೂಪದ ಶಾಲೆಗಳಂತದ್ದು ಇರುವುದು. ಉರ್ದು ಭಾಷೆಯಿಂದ ಹಿಡಿದು ಸಂಸ್ಕೃತ ಭಾಷೆಯವರೆಗೆ ಎಲ್ಲ ಔದ್ಯೋಗಿಕ ಭಾಷೆಗಳು. ತುಳು ನಮ್ಮ ಔದ್ಯೋಗಿಕ ಭಾಷೆಯಾಗಿ ನಮಗೆ ಶಾಲೆಯಲ್ಲಿ ಕಲಿಸಲಿಕ್ಕೆ ಸಾಧ್ಯವಾಗದ ಕಾರಣ ಅದು ಈಗ ಕಲಿಸ್ತಾ ಇಲ್ಲ ಅಂತ ಮಾತ್ರ, ಬಾಕಿ ಎಲ್ಲ ಔದ್ಯೋಗಿಕ ಭಾಷೆಗಳು ಕೂಡ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿಸಿರುವಂತಹ ಒಂದು ಸಾಧ್ಯತೆ ಇಲ್ಲಿದೆ, ನಿಮಗೆ ಅವಕಾಶ ಇದೆ. ಮಾತ್ರವಲ್ಲ ಮಲಯಾಳ ಕೂಡ, ಕನ್ನಡ ಶಾಲೆ ಆಗಿದ್ದರೂ ಕೂಡ ಮಲಯಾಳವನ್ನು ಕೂಡ ಕಲಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಇಂತಹ ಕನ್ನಡ ಶಾಲೆಗಳಲ್ಲಿ ಇದೆ. ಈ ರೀತಿ ವ್ಯವಸ್ಥೆ ಇರುವಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಾತ್ರವಲ್ಲ, ಕೇರಳದ ಎಲ್ಲ ಸಾರ್ವಜನಿಕ ಶಾಲೆಗಳು ಅಭಿವೃದ್ಧಿಯತ್ತ ಸಾಗಿ ಹೈಟೆಕ್ ಶಾಲೆಗಳಾಗಿ ಬದಲಾಗಿದೆ. ಅದು ಸರ್ಕಾರಿ ಶಾಲೆ ಇರ್ಬೋದು, ಇಂತಹ ಏಡೆಡ್ ಶಾಲೆಗಳಿರ್ಬೋದು. ಆದ್ದರಿಂದ
ಮ್ಯಾನೇಜರ್ ಮಾತ್ರ. ಏಡೆಡ್ ಶಾಲೆ ಅಂತ ಹೇಳುವಾಗ, ಅನುದಾನಿತ ಶಾಲೆ ಅಂತ ಹೇಳುವಾಗ ಅದಕ್ಕೆ ಒಬ್ಬರು ವ್ಯವಸ್ಥಾಪಕರು ಇರ್ತಾರೆ, ಪ್ರಬಂಧಕರಿದ್ದಾರೆ. ಅವರ ಒಂದು ಜವಾಬ್ದಾರಿಯಲ್ಲಿ ಅಲ್ಲಿಯ ಏನು ಭೌತಿಕ ಸೌಕರ್ಯ ಎಲ್ಲ ಏರ್ಪಡಿಸಿ ಕೊಡಬೇಕಾದಂತಹ ಜವಾಬ್ದಾರಿ ಅವರದ್ದಾಗಿರ್ತದೆ ಒಂದು ಕಾಲದವರೆಗೆ. ಆದರೆ ಈಗ ಆಗಲ್ಲ. ಊರಿನವರು ಈ ಶಾಲೆಯನ್ನು ಕೈಗೆತ್ತಿಕೊಂಡು, ಊರಿನವರು ಅದೇ ರೀತಿ ಹಳೆ ವಿದ್ಯಾರ್ಥಿಗಳು, ರಕ್ಷಕರು ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿದಾಗ ಇಂತಹ ಶಾಲೆಗಳು ಕೂಡ ಹೈಟೆಕ್ ಆಗಿ ಬದಲಾಗಿದೆ. ಸುವ್ಯವಸ್ಥಿತ ಸೌಲಭ್ಯವಿರುವಂಥ, ಸೌಕರ್ಯ ಇರುವಂಥ ಶಾಲೆಗಳಾಗಿ ಮಾರ್ಪಾಟಾದದ್ದು ನಮ್ಮ ಕೇರಳದ ಇತಿಹಾಸ. ಆ ರೀತಿಯಲ್ಲಿ ನಮ್ಮ ಅಡಕಳಕಟ್ಟೆ ಶಾಲೆ ಅಂತ ಪ್ರಸಿದ್ಧವಾದಂತಹ ಈ ವಾಣಿ ವಿಜಯ ಶಾಲೆ ಕೂಡ ಮುಂದೊಂದು ದಿನ ಹೈಟೆಕ್ ಕ್ಲಾಸ್ ರೂಮಿನಿಂದ ಕೂಡಿದ ಒಂದು ಶಾಲೆಯಾಗಿ ಬದಲಾಗಬೇಕು. ಆ ನಿಟ್ಟಿನಲ್ಲಿ ಮ್ಯಾನೇಜರಿಗೆ ಅಥವಾ ನಮ್ಮ ವ್ಯವಸ್ಥಾಪಕರಿಗೆ ಕೈ ಜೋಡಿಸಬೇಕಾದಂತಹ ಅಗತ್ಯ ಈ ಊರಿನವರದಿದೆ. ಒಂದು ತಂಡ, ಹಳೆ ವಿದ್ಯಾರ್ಥಿಗಳ ಒಂದು ತಂಡ ಮಾತ್ರ ಈ ರೀತಿಯಲ್ಲಿ ಒಂದು ಸಣ್ಣ ಒಂದು ಸಹಾಯವನ್ನು ಇಲ್ಲಿ ನೀಡಿರುವಂಥದ್ದು. ಆ ರೀತಿಯಲ್ಲಿ ಎಷ್ಟೋ ಹಳೆ ವಿದ್ಯಾರ್ಥಿಗಳು ನಮ್ಮ ಈ ಶಾಲೆಯಿಂದ ವಿದ್ಯಾಭ್ಯಾಸವನ್ನು ಪಡೆದು ಹೋದವರ ಒಂದು ತಂಡ ಇದೆ. ಅವರೆಲ್ಲರೂ ಮನಸ್ಸು ಮಾಡಿದರೆ ನಮ್ಮ ಈ ಹಳೆ ಕಟ್ಟಡವನ್ನೆಲ್ಲ ಬದಲಾಯಿಸಿ ಹೈಟೆಕ್ ಕ್ಲಾಸ್ ರೂಮ್ ಅನ್ನಾಗಿ ಪರಿವರ್ತಿಸಲಿಕ್ಕೆ ದೊಡ್ಡ ಸಮಯ ಏನು ಬೇಡ, ಮನಸ್ಸು ಮಾತ್ರ ಬೇಕಾದ್ದು. ಅದಕ್ಕೆ ಒಂದು ಚಾಲನೆ ನೀಡುವಂತಹ ಒಂದು ಕಾರ್ಯಕ್ರಮವಾಗಿ ನಮ್ಮ ಈ ವರ್ಷದ ಈ ವಾರ್ಷಿಕೋತ್ಸವ ಬದಲಾಗಲಿ ಎಂಬುದಾಗಿ ಹಾರೈಸುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಈ ಶಾಲೆಯ ಭೌತಿಕ ಸೌಕರ್ಯ ಎಲ್ಲ ಹೆಚ್ಚಾಗಲಿ, ಅದೇ ರೀತಿಯಲ್ಲಿ ವಿದ್ಯಾಭ್ಯಾಸ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಎನ್ನುವುದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಇಲ್ಲಿ ನಮ್ಮ ಅಧ್ಯಾಪಕರು, ವ್ಯವಸ್ಥಾಪಕರು, ಮುಖ್ಯೋಪಾಧ್ಯಾಯರೆಲ್ಲ ಕಟಿಬದ್ಧರಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಮಾತ್ರವಲ್ಲ, ಒಂದು ಒಳ್ಳೆಯ ಸ್ಕೌಟ್ ಗೈಡ್ ಯೂನಿಟ್ ಕೂಡ ಇಲ್ಲಿ ಕಾರ್ಯವೆಸಗ್ತಾ ಇದೆ. ನಮ್ಮ ಜ್ಯೋತಿಲಕ್ಷ್ಮಿ ಟೀಚರ್ ನೇತೃತ್ವದಲ್ಲಿ ದೇಶದಾದ್ಯಂತ, ಆಲ್ ಇಂಡಿಯಾ ಲೆವೆಲಲ್ಲೇ ತುಂಬಾ ಬಹುಮಾನಗಳನ್ನು ಗಳಿಸಿಕೊಟ್ಟಂತಹ ಗೈಡ್ ಟೀಮ್ ನಮ್ಮ ಅಥವಾ ಬುಲ್ಬುಲ್ ಟೀಮ್ ನಮ್ಮ ಈ ಶಾಲೆಯಲ್ಲಿ ಕಾರ್ಯವೆಸಗ್ತಾ ಇದೆ ಎನ್ನುವುದು ನಮ್ಮ ಕಾಸರಗೋಡು ವಿದ್ಯಾಭ್ಯಾಸ ಜಿಲ್ಲೆಗೆ ಅಭಿಮಾನದ ಒಂದು ವಿಷಯ. ಆದ್ದರಿಂದ ಕಾಸರಗೋಡು ಜಿಲ್ಲೆಯಲ್ಲೇ ಗುರುತಿಸಲ್ಪಟ್ಟಂತಹ ಒಂದು ಶಾಲೆ ಗೈಡ್ಸಿನ ವಿಷಯದಲ್ಲಿ ಈ ನಮ್ಮ ವಾಣಿ ವಿಜಯ ಶಾಲೆ ಎನ್ನುವುದು, ಅದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಏನೇ ಇರಲಿ, ದೀರ್ಘವಾಗಿ ಮಾತನಾಡುವುದಿಲ್ಲ. ನೀವೆಲ್ಲ ಕಾತರದಿಂದ ಕಾಯುವಂತಹ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದೆ ನಡೆಯಲಿಕ್ಕಿದೆ. ಆ ರೀತಿಯಲ್ಲಿ ಇಲ್ಲಿ ಒಂದು ಗೌರವ ಸಮರ್ಪಣೆ ಕೂಡ ನೀವು ನೋಡಿದ್ದೀರಿ. ನಾನು ಈ ವರ್ಷ ಮೇ ತಿಂಗಳಲ್ಲಿ ಸರ್ವಿಸ್ನಿಂದ ವಿದಾಯ ಹೊಂದುತ್ತಾ ಇದ್ದೇನೆ, ನಿವೃತ್ತಿ ಹೊಂದುತ್ತಾ ಇದ್ದೇನೆ. ನನ್ನೊಂದಿಗೆ ನಮ್ಮ AEO ಅವರು ರಾಜಗೋಪಾಲ್ ಸಾರ್ ಕೂಡ ಈ ಮೇ ತಿಂಗಳಲ್ಲೇ ನನ್ನೊಟ್ಟಿಗೆ ಸರ್ವಿಸ್ನಿಂದ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಹಾಗೆ ಅವರಿಗೂ ಅವರ ನಿವೃತ್ತಿ ಜೀವನ ಎಲ್ಲ ರೀತಿಯಲ್ಲೂ ಆರೋಗ್ಯಪೂರ್ಣವಾಗಿರಲಿ, ಸುಖಮಯವಾಗಿರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಉಪಜಿಲ್ಲೆಯ, ಮಂಜೇಶ್ವರ ಉಪಜಿಲ್ಲೆಯ ಈ ಭಾಗದಲ್ಲಿ ಅಪರೂಪದಲ್ಲಿ ನಮ್ಮ ಕಲಾವಿದರು, ನಾಟಕಗಾರರು ಎಂಬುದಾಗಿ ಅಧ್ಯಾಪಕರ ವಿಭಾಗದಲ್ಲಿ ಗುರುತಿಸಲ್ಪಡುವವರು ಕೆಲವು ಅಧ್ಯಾಪಕರು ಮಾತ್ರ ಇರುವುದು. ಅದರಲ್ಲಿ ಪ್ರಥಮ ಸ್ಥಾನ ಅಂತ ಹೇಳೋದು ನಮ್ಮ ಸದಾಶಿವ ಮಾಸ್ಟರ್. ಎಲ್ಲ ಶಾಲೆಗಳಲ್ಲೂ ಮಕ್ಕಳ ತಂಡವನ್ನು ರೂಪಿಸಿ ನಾಟಕಗಳಲ್ಲೂ ಇನ್ನಿತರ ರಂಗಭೂಮಿಯ ಚಟುವಟಿಕೆಗಳಿಗೆ ನೇತೃತ್ವ ಕೊಡುವಂತಹ ಸದಾಶಿವ ಮಾಸ್ಟರನ್ನು ಈ ಒಂದು ವೇದಿಕೆಯಲ್ಲಿ ನೀವು ಗೌರವಿಸಿದ್ದೀರಾ. ನಾನು ಈ ಒಂದು ಸಂಘಾಟಕರನ್ನು ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ ಆ ವಿಷಯದಲ್ಲಿ. ಕಾರಣ ಎಷ್ಟೋ ಮೊದಲೇ ಅಭಿನಂದಿಸಬೇಕಾದಂತಹ ವ್ಯಕ್ತಿ ನಮ್ಮ ಸದಾಶಿವ ಮಾಸ್ಟರು. ಆ ರೀತಿಯಲ್ಲಿ ಇಂತಹ ಒಂದು ವೇದಿಕೆಯಲ್ಲಿ ಗೌರವಿಸಿರುವುದು ಇದು ಒಂದು ಆರಂಭವಾಗಲಿ, ಎಲ್ಲ ವೇದಿಕೆಗಳು ಇದೇ ರೀತಿಯಲ್ಲಿ ಗೌರವಿಸಲ್ಪಡುವಂತಹ ವೇದಿಕೆಗಳಾಗಲಿ ಅವರಿಗೆ ಎಂಬುದಾಗಿ ಆಶಿಸುತ್ತಾ, ಅವರನ್ನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳಿಗೂ ಎಲ್ಲ ರೀತಿಯ ಅಭಿನಂದನೆಯನ್ನು, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರುತ್ತಾ, ನನಗೆ ನೀಡಿದಂತಹ ಈ ಒಂದು ಗೌರವಾರ್ಪಣೆಗೆ ಸಂಬಂಧಪಟ್ಟವರಿಗೆ ಶಾಲೆಯ PT ಇರ್ಬೋದು, ಮುಖ್ಯೋಪಾಧ್ಯಾಯರು ಇರ್ಬೋದು, SNC ಇರ್ಬೋದು, ಹಳೆ ವಿದ್ಯಾರ್ಥಿ ಸಂಘ ಇರ್ಬೋದು, ಊರಿನವರು ಇರ್ಬೋದು, ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದಂತಹ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿ, ನಾವು ರಿಟೈರ್ ಆದರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮೊಂದಿಗೆ ಇದ್ದೇವೆ ಎಂಬುದಾಗಿ ಹೇಳುತ್ತಾ, ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಶುಭವನ್ನು ಹಾರೈಸುತ್ತಾ ನನ್ನೆರಡು ಮಾತುಗಳಿಗೆ ಕೊನೆ ನೀಡ್ತಾ ಇದ್ದೇನೆ. ಜೈ ಹಿಂದ್. ತಮ್ಮ ಮಾತುಗಳಿಗೆ ಆಭಾರಿಯಾಗಿದ್ದೇವೆ ಸರ್. ಇನ್ನು ಮುಂದೆ ನಮ್ಮ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿರುವಂತಹ ಗೌರವಾನ್ವಿತ ರಾಜಗೋಪಾಲ್ ಸರ್, ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. ಸದಾ ಶಾಲಾ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕೆಂಬ ತುಡಿತ ಅವರದ್ದು. ಅದಕ್ಕಾಗಿ ಸದಾ ಕಾರ್ಯೋನ್ಮುಖರಾಗಿದ್ದಾರೆ ಕೂಡ. ಅಂತಹ ರಾಜಗೋಪಾಲ್ ಸರ್ ಇವರಿಂದ ಶುಭ ನುಡಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಉದ್ಘಾಟಕರೇ, ಅದೇ ರೀತಿ ಹಿರಿಯ ಟೀಚರ್ ಅನಸೂಯ ಟೀಚರ್, ಅದೇ ರೀತಿ ಆತ್ಮೀಯರಾದ ಗೌರವಾನ್ವಿತ DO ದಿನೇಶ್ ಸರ್, ನಮ್ಮ ಸೂಪ್ರೆಂಟ್
ಜಿತೇಂದ್ರ ಸರ್, ಅದೇ ರೀತಿ NMO ಪ್ರದೀಪ್ ಸರ್, ಮುಖ್ಯೋಪಾಧ್ಯಾಯರೇ, ಅದೇ ರೀತಿ ಪಂಚಾಯತ್ ಸದಸ್ಯರೇ, PTA MPTA SMC ಸದಸ್ಯರೇ, ಇಲ್ಲಿ ನೆರೆದಿರುವಂತಹ ರಕ್ಷಕರೇ, ಅಧ್ಯಾಪಕ ಬಂಧುಗಳೇ, ಅದೇ ರೀತಿ ಮಕ್ಕಳೇ. ಈಗಾಗಲೇ ನಮ್ಮ DO ಹೇಳಿದರು ತುಂಬ ವಿಷಯಗಳು. ನಮ್ಮ ಸಾರ್ವಜನಿಕ ಶಿಕ್ಷಣ ಹೇಗಿರಬೇಕು, ಸಾಮಾನ್ಯ ನನಗೂ ಹೇಳಲಿಕ್ಕೆ ಅದೇ ಇರುವಂಥದ್ದು. ನಾನು ಈ ಎರಡು ಸಲ ಈ ಶಾಲೆಗೆ ವಿಸಿಟ್ ಮಾಡಿದ್ದೇನೆ, ತುಂಬ ದೂರ ಇರುವ ಶಾಲೆ. ಒಂದು NAS ಪರೀಕ್ಷೆ ಇತ್ತು ನಮಗೆ, 3ನೇ ಕ್ಲಾಸ್, 6ನೇ ಕ್ಲಾಸ್, 9ನೇ ಕ್ಲಾಸಿಗೆ. ನಮ್ಮ ಭಾರತದಲ್ಲಿ ಇಡೀ ನಡೆಯುವಂತಹ ಒಂದು ಪರೀಕ್ಷೆ ಆಗಿತ್ತದು. ಮಕ್ಕಳ ಸ್ಟ್ಯಾಂಡರ್ಡ್ ಹೇಗೆ ಉಂಟು, ಒಂದು ತುಲನಾತ್ಮಕ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿದ್ದ ಒಂದು ಎಕ್ಸಾಮ್ ಆಗಿತ್ತು ಅದು ಪರೀಕ್ಷೆ. ಅದಕ್ಕೆ ಬಂದಾಗ ನಾನೊಂದು ಇಲ್ಲಿ ಪ್ರತ್ಯೇಕತೆ ಕಂಡದ್ದು, ಇಲ್ಲಿ 6ನೇ ಕ್ಲಾಸಿನ ಒಂದು ಟೀಚರ್, ನನಗೆ ಹೆಸರು ನೆನಪಿಲ್ಲ ಈಗ, ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಆ ಪಾಠ ಇಲ್ಲ, ಆದರೆ ಅವರು ಬರ್ತದೆ ಅಂತ ಹೇಳಿ ನಮ್ಮ CBSE ಟೆಕ್ಸ್ಟನ್ನು ಕಲಿತು ಅಲ್ಲಿದ್ದ ಪಾಠ ಭಾಗಗಳನ್ನು, ಅದರಲ್ಲಿದ್ದ ಕ್ವಶನ್ಸನ್ನು ಪಾಠ ಮಾಡ್ತಾ ಇದ್ರು ನಮ್ಮ ಈ ಮಕ್ಕಳಿಗೆ. ಎಷ್ಟರ ಮಟ್ಟಿಗೆ ಆಸಕ್ತಿ ತಕ್ಕೊಂಡಿದ್ದಾರೆ ಅಂತ ಆಲೋಚನೆ ಮಾಡಿ ತುಂಬ, ನಾನು ಅದನ್ನು ಕಾನ್ಫರೆನ್ಸಲ್ಲಿ ಕೂಡ ಹೇಳಿದ್ದೇನೆ, ನನ್ನ ಡೈರಿಯಲ್ಲಿ ಹೆಸರು ಉಂಟು, ಈಗ ಮರ್ತೋಯ್ತು. HM ಅನ್ನು ನಾನು ಅಪ್ರಿಷಿಯೇಟ್ ಮಾಡಿದ್ದೇನೆ, ಕಾರಣ ಅಂತಹ ಅಧ್ಯಾಪಕ ವೃಂದದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗ ದಿನೇಶ್ ಸರ್ ಹೇಳಿದಾಗ ಇಲ್ಲಿ ಮಕ್ಕಳು 300 ಚಿಲ್ಲರೆ, LKG UKG ಇಲ್ಲಿಗೆ ಬರ್ತಾರೆ ಅಂತ ಹೇಳಿದರು, ತೊಂದರೆ ಇಲ್ಲ, ಸಂತೋಷ. ಕರ್ನಾಟಕಕ್ಕೆ ಕನ್ನಡಕ್ಕೆ ಹೋಗ್ತಾರೆ ಅಂತ ಹೇಳಿದರು, ಅದು ಸಂತೋಷ, ಕನ್ನಡವೇ ಕಲಿತಾರೆ. ಆದರೆ ಇಂಗ್ಲೀಷಿಗೆ ಹೋಗುವವರ ವಿಷಯ, ಈಗ ಅಷ್ಟು ಹೈಟೆಕ್ ಆಗಿರುವಂತಹ ಕ್ಲಾಸುಗಳು ನಮ್ಮ ಎಲ್ಲ ಶಾಲೆಗಳಲ್ಲಿ, ಯಾವ ಸಂಶಯವೂ ಇಲ್ಲ. ಈಗ ತಾನೇ ನಿನ್ನೆ ನಮ್ಮ ಕನ್ವರ್ಜೆನ್ಸ್ ಮೀಟಿಂಗ್ ಇತ್ತು, ಅದರಲ್ಲಿ ಹೇಳಿದ್ದು ಚಟ್ಟಂಜಾಲ ಶಾಲೆಯ ಒಬ್ಬ 9ನೇ ಕ್ಲಾಸಿನ ಹುಡುಗ ನಮ್ಮ ಚರ್ಕಳ ಪೌವಲ್ LBS ಎಂಜಿನಿಯರಿಂಗ್ ಕಾಲೇಜಿನ ಮಕ್ಕಳಿಗೆ IT ಪಾಠ ಹೇಳಿಕೊಡ್ತಾನೆ ಅಂತ. ಎಷ್ಟರ ಮಟ್ಟಿಗೆ ನೀವು ಆಲೋಚನೆ ಮಾಡಿ, ಎಂಜಿನಿಯರಿಂಗ್ B.Tech ಕಲಿಯೋ ಮಕ್ಕಳಿಗೆ ಯಾವುದೋ ಒಂದು ಪಾಠ ಭಾಗವನ್ನು ಚಟ್ಟಂಜಾಲಿನ 9ನೇ ಕ್ಲಾಸಿನ ಹುಡುಗ ಪಾಠ ಮಾಡ್ತಾನೆ ಅಂತ. ಅಷ್ಟು ಎಜುಕೇಶನ್ ನಮ್ಮ ಸಾರ್ವಜನಿಕ ಶಿಕ್ಷಣದಲ್ಲಿ ಸಿಗ್ತದೆ. ನಮ್ಮ ಅಂಗಡಿ ಮಗರನ್ನ ಒಬ್ಬ ವಿದ್ಯಾರ್ಥಿ ಅಲ್ವ ರಿಯಾಸ್ 100 ಮೀಟರ್ ಫಸ್ಟ್ ಬಂದ, ಇನ್ನೊಬ್ಬ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದಾನೆ ಆಡಲಿಕ್ಕೆ. ಇದೆಲ್ಲ ನಿಮಗೆ ಪ್ರೈವೇಟ್ ಶಾಲೆಯಲ್ಲಿ ಸಿಗ್ಲಿಕ್ಕಿಲ್ಲ. ಅದೇ ರೀತಿ ಕಳೆದ ವರ್ಷ ನಮ್ಮ ಕುಂಡಂಗು ಶಾಲೆಯಲ್ಲಿ IT ಲಿಟಲ್ ಕೈಟ್ಸಿನ ಒಂದು ಪ್ರೋಗ್ರಾಮ್ ಮಂಡನೆಯನ್ನು ತಿರುವನಂತಪುರದಲ್ಲಿ ಸ್ಟಾರ್ಟಪ್ ಮಿಷನ್ನಲ್ಲಿ ಮಂಡಿಸಿದಾಗ ನಮ್ಮ ಮುಖ್ಯಮಂತ್ರಿ ಕೂಡ ಇದ್ದರು. ಆಗ ಅಲ್ಲಿಗೆ ಆ ಹುಡುಗನನ್ನು ಇಲ್ಲಿಗೆ ಕೊಡ್ತಿರೋ ಅಂತ ಕೇಳಿದ ಕಂಪನಿಯವರು ಇದ್ದಾರೆ. 10ನೇ ಕ್ಲಾಸಿನ ಒಬ್ಬ ಹುಡುಗ, ಆಲೋಚನೆ ಮಾಡಿ, ಕಾಸರಗೋಡಿನಲ್ಲಿ ಕಲಿತ ಒಬ್ಬ ಹುಡುಗ. ಇದೇ ನಮ್ಮ ಸಾರ್ವಜನಿಕ ಶಿಕ್ಷಣದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು. ಅದೇ ರೀತಿ ನಮ್ಮ ಇಲ್ಲಿ ಯಾವುದೇ ಆಗಲಿ, ಇಲ್ಲಿ ಸ್ಪರ್ಧೆಗಳಾಗಲಿ, ಈಗ ಸರ್ ಹೇಳಿದ ಕಬ್ಬು ಬುಳ್ಬುಳ್ ಅಥವಾ ನಮ್ಮ ಕಲೋತ್ಸವದಲ್ಲಿ ನಮ್ಮ ಈ ಸಲ ಮಂಜೇಶ್ವರದಲ್ಲಿ 2-3 ಅನ್ಎಡೆಡ್ ಇಂಗ್ಲೀಷ್ ಮೀಡಿಯಂದ ಬರಲೇ ಇಲ್ಲ, ಭಾಗವಹಿಸಲೇ ಇಲ್ಲ. ನೀವು ನೋಡಿ, ಅವರ ವಂಚನೆ ಎಲ್ಲ ಮಾಡೋದು ಮಕ್ಕಳಿಗೆ. ಈಗ ತಾನೇ ನಾನು ಇವತ್ತು ಬೆಳಗ್ಗೆ ಒಂದು ಶಾಲೆಯಲ್ಲಿ ಹೇಳಿದ, ನನಗೆ ನಿನ್ನೆ ಒಂದು ಕಂಪ್ಲೇಂಟ್ ಬಂದದ್ದು. ಸಾರ್ ಹೇಳಿದರು ಅನ್ಎಡೆಡಿಂದ ತುಂಬ ಕಂಪ್ಲೇಂಟ್ ಬರ್ತಾ ಉಂಟಂತೆ. ಒಂದು ಪೇರೆಂಟ್ ಮೊನ್ನೆ ಹೇಳೋದು, 2 ಮಕ್ಕಳು 1ರಿಂದ 7ರವರೆಗೆ ಇಂಗ್ಲೀಷ್ ಮೀಡಿಯಂ ಅನ್ಎಡೆಡಲ್ಲಿ ಕಲಿತಾ ಇದ್ದಾರೆ. ಪ್ರತಿ ಸಲ ಅವರು 6,000 ತಪ್ಪದೇ ಕಟ್ತಾ ಇದ್ದಾರೆ. ಆದರೆ ಒಂದು ಸಲ ಮೊನ್ನೆ ಅವರಿಗೆ ಕಟ್ಟಲಿಕ್ಕೆ ಒಂದು ಮಗುವಿಂದ 5,000 ಕಟ್ಟಿದ್ದು, ಮತ್ತೊಂದು ಮಗುವಿಂದ 6,000 ಕಟ್ಟಿದ್ರು. ಆ ಮಗುವನ್ನು ಹೊರಗೆ ನಿಲ್ಲಿಸಿ ಪರೀಕ್ಷೆ ಕೂಡ ಬರೀಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾರೆ. ನನ್ನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಾರೆ, ನೀವು ಆ್ಯಕ್ಷನ್ ತೆಗಿಬೇಕು, ನೀವು AU ಅಲ್ಲೋ. ನಾನು ಏನು ಮಾಡಲಿ, ಅದು CBSE ಶಾಲೆ, ನಮಗೆ ಅದರ ಕಾಂಪೌಂಡ್ನೊಳಗೆ ಹತ್ತಲಿಕ್ಕೆ ಇದ್ದ ರೈಟ್ ಇಲ್ಲ, ಹತ್ತಿಸ್ಲಿಕ್ಕೂ ಇಲ್ಲ. ಅಲ್ಲಿ ವಾಚ್ಮ್ಯಾನ್ ಇರ್ತಾನೆ ಗೇಟಲ್ಲಿ. ನಾನು ಹೇಳಿದೆ, ನೀವು ಚೈಲ್ಡ್ ಲೈನಿಗೋ ಬಾಲಾವಕಾಶ ಕಮಿಷನ್ಗೆ ಕೊಡಿ. ಕಾರಣ ಆ ಮಗುವಿಗೆ ಆದ ವಂಚನೆ ಅಥವಾ ಮಗುವಿಗೆ ಆದ ಹಿಂಸೆ, ಮಾನಸಿಕ ಹಿಂಸೆ. ಮಗು ರಾತ್ರಿ ಇಡೀ ಹತ್ತದ್ದು, ಊಟ ಕೂಡ ಮಾಡಲಿಲ್ಲ ಅಂತ ಹೇಳ್ತಾರೆ ಪೇರೆಂಟ್ ಬಂದು. ಅಂತೂ ಬರುವ ವರ್ಷ ಅವರು ಗೌರ್ಮೆಂಟ್ ಶಾಲೆಗೆ ಸೇರಿಸ್ತೇನೆ ಅಂತ ನನ್ನ ಹತ್ರ ಮಾತು ಕೊಟ್ಟು ಹೋದ್ದು. 8ರಿಂದ ಮಕ್ಕಳನ್ನು ಇಬ್ಬರನ್ನು ಕೂಡ ನಾನು ಸರ್ಕಾರಿ ಶಾಲೆಗೆ ಸೇರಿಸ್ತೇನೆ ಸರ್, ನನಗೆ ಈಗ ಬುದ್ಧಿ ಬಂತು ಅಂತ ಹೇಳಿದರು. ಆಗ ಅಂತಹ ಬುದ್ಧಿ ಬಾರದ ರಕ್ಷಕರು ನಮ್ಮ ತುಂಬ ಇದ್ದಾರೆ ಇವರಲ್ಲಿ. ಆಗ ಇವತ್ತು ಬಂದವರು ದಿನೇಶ್ ಸರ್ ಹೇಳಿದ್ರು, ಇಲ್ಲಿ ನಿಮ್ಮಲ್ಲಿ ಹೇಳೋದು ಯಾಕೆ ಅಂತ ಹೇಳಿದ್ರೆ, ನೀವು ಸೇರಿಸಲಿಲ್ಲ ಅಂತಲ್ಲ, ನಿಮ್ಮ ಮನೆಯ ಸುತ್ತಮುತ್ತಲೂ ಇದ್ದರೆ ಅವರಲ್ಲಿ ಒಂದು ಕಿವಿ ಮಾತಾಗಿ ಹೇಳಿ, ನಮ್ಮ ಮಕ್ಕಳಿಗೆ ಏನೆಲ್ಲ ಸಿಗ್ತದೆ ಸವಲತ್ತುಗಳು, ಆ ಸವಲತ್ತುಗಳು ಸಿಗುವಾಗ ಫ್ರೀ ಸಿಗುವುದದು, ಅದಕ್ಕೆ ಬೆಲೆ ಇಲ್ಲ. ಹಣ ಕೊಟ್ಟು ಸಿಗುವಾಗ ಬೆಲೆ ಅಲ್ಲೋ. ಒಂದು ಹುಡುಗ 5ನೇ ಕ್ಲಾಸಿನ ಹುಡುಗ ಒಬ್ಬ ವಾಂತಿ ಮಾಡಿದಂತೆ, ಅದೊಂದು ಕಂಪ್ಲೇಂಟ್ ಬಂದದ್ದು.
ಕೂಡುವುದಿಲ್ಲ, ಜ್ವರ ಬರ್ತದೆ ಹುಡುಗನಿಗೆ. ಜ್ವರ ಬಂದು ಮಲಗಿದ್ದಾನೆ, ಆಗ ಅವನ ಹತ್ರ ಹೇಳುದಂತೆ ಹೋಗುವಾಗ ಅದನ್ನು ಗೂಡಿಸಿ ಹೋಗಬೇಕು ಅಂತೆ, ಕ್ಲೀನ್ ಮಾಡಿ ಹೋಗು ಅಂತೆ. ಇಂತಹ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ನಮ್ಮಲ್ಲಿ ಹಲವು ಇದೆ. ಅಲ್ಲಿ ನಡೆಯುವುದಂತ ಎಂತಂದ್ರೆ ನಮಗೆ ಗೊತ್ತಾಗುವುದಿಲ್ಲ ಅಲ್ಲಿ ವಿಷಯಗಳು. ಆಗ ನಾನು ದಯವಿಟ್ಟು ಒಂದೇ ಅಪೇಕ್ಷೆ ಇರುವಂಥದ್ದು, ನಮ್ಮ ಸಾರ್ವಜನಿಕ ಶಿಕ್ಷಣದಲ್ಲಿ ಈಗ ಒಳ್ಳೆ ಅತ್ಯುತ್ತಮವಾದ ಅಧ್ಯಾಪಕ ವೃಂದದವರಿದ್ದಾರೆ. ಅದೇ ರೀತಿ ಅವರಿಗೆ ಬೇಕಾದ ಟ್ರೈನಿಂಗ್ ಎಲ್ಲ ನಾವು ಆಗಾಗ ಕೊಡ್ತಾ ಇದ್ದೇವೆ. LSS ಪರೀಕ್ಷೆ, USS ಪರೀಕ್ಷೆ ಅದು ನಡೀತಾ ಉಂಟು. ಈಗ ಸರ್ ಹೇಳಿದ್ರು 7 ಮಕ್ಕಳು LSSಗೆ ಎಲ್ಲ A ಗ್ರೇಡ್ ಇದ್ದವರನ್ನೇ ತೆಗಿಬೇಕು ಅಂತ ಹೇಳಿದ್ದೇನೆ, ಅದರ ರೂಲ್ಸ್ ಹಾಗೆ. ಆಗ ಆ 7 ಮಕ್ಕಳಿಗೂ LSS ಸಿಗಲಿ ಅಂತ ನಾನು ದೇವರಲ್ಲಿ ಹಾರೈಸ್ತೇನೆ, ಅದೇ ಪ್ರಾರ್ಥಿಸ್ತೇನೆ. ಅದೇ ರೀತಿ ಅವರ ರಕ್ಷಕರು ಇದರಲ್ಲಿ ಇರ್ಬೋದು. ನಾನು ಕೆಲವು ಶಾಲೆಗಳಲ್ಲಿ ಹೋಗಿ LSS USS ಪೇರೆಂಟ್ಸಿಗೂ ಕೂಡ ಕ್ಲಾಸ್ ಮಾಡಿದ್ದು ಉಂಟು. ಯಾಕೆ LSS ಬರಿಬೇಕು, ಯಾಕೆ USS ಬರಿಬೇಕು, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಆ ರೀತಿ ನಾನು ಮಾತನಾಡಿದ್ದುಂಟು. ಹೇಗಿದ್ರು ಇಲ್ಲಿ 7 LSS 5 USS ಅಪ್ಲೈ ಮಾಡಿದ್ದಾರೆ. ಆ ಮಕ್ಕಳೆಲ್ಲ ಪಾಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಅವರ ಪೇರೆಂಟ್ಸ್ ಕೂಡ ತುಂಬ ಪ್ರಯತ್ನ ಮಾಡಿ, ಅದೇ ರೀತಿ ಇಲ್ಲಿ ನನಗೆ ಗೌರವಿಸಿದ ನಮ್ಮ ಒಂದು ವಿಷಯ ಹೇಳಿದರು ಈಗ ದಿನೇಶ್ ಸರ್. ನಾನು ಎಲ್ಲೋ ಕಾಂಜಂಗಾಡಲ್ಲಿ ಇದ್ದವ, ಇಲ್ಲಿ AU ಆಗಿ ಬರುವುದೇ ನನಗೆ ಕನಸಲ್ಲೂ ಮನಸ್ಸಲ್ಲೂ ಇಲ್ಲದ ವಿಷಯ. ಹೇಗೋ ಒಂದು ಆಸೆ ತೋರಿತು ಕೊಡುವಂತೆ. ದಿನೇಶ ಮಾಸ್ಟರ್ ಕೊಟ್ಟು 1 ವರ್ಷದ ಗ್ಯಾಪ್ ಇತ್ತು. ಹಾಗೆ AU ಇಲ್ಲದೆ ಅದು ಹೋಗೋದು ನಮ್ಮ ಜಿತೇಂದ್ರ ಸರ್ ಚಂದಕ್ಕೆ ತಗೊಂಡು ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಅವರಿಗೆ ಅಫಿಷಿಯಲ್ ಮ್ಯಾಟ್ರ್ ಕೂಡ ಆಗಬೇಕಲ್ಲಿ. ಆದ ಕಾರಣ ಅಲ್ಲಿ ಯಾರು ಇಲ್ಲ ಅಂತ ಹೇಳಿ ನಾನು ಕೊಟ್ಟದ್ದು. ಆಗ ಅದನ್ನು ಗುರುತಿಸಿ ನಮ್ಮ ಸುಬ್ರಹ್ಮಣ್ಯ ಮಾಸ್ಟರು ನನ್ನನ್ನು ಇಲ್ಲಿ ಕರೆಸಿದ್ದಾರೆ, ಗೌರವಿಸಿದ್ದಾರೆ. ಅದಕ್ಕೆ ನಾನು ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೂ, ಮುಖ್ಯೋಪಾಧ್ಯಾಯರಿಗೂ, ಅದೇ ರೀತಿ PT MPT ಸದಸ್ಯರಿಗೂ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನೊಟ್ಟಿಗೆ ರಿಟೈರ್ಡ್ ಆಗುವ ದಿನೇಶ್ ಸರ್ ಅವರಿಗೂ ಅವರ ಕುಟುಂಬಕ್ಕೂ ಎಲ್ಲ ಉತ್ತರೋತ್ತರ ಶ್ರೇಷ್ಠ ಉಂಟಾಗಲಿ ಅಂತ ಪ್ರಾರ್ಥಿಸ್ತೇನೆ. ಅದೇ ರೀತಿ ಸದಾಶಿವ ಮಾಸ್ಟರು, ನಾನು ಗ್ರಹಿಸೋಕ್ರಮ ಉಂಟು, ಒಬ್ಬ ವ್ಯಕ್ತಿಗೆ ಅವರು ಯಾವಾಗಲೂ ಸ್ಟೇಟಸ್ ಆಗ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೇನೆ. ನನಗೆ ಹೆಚ್ಚು ಸಂಬಂಧ ಇಲ್ಲ, ನಾವು ಮಾತನಾಡೋದು ಕಡಿಮೆ ಅಲ್ಲ ಸರ್, ನಾನು ನೇರವಾಗಿ ಮಾತನಾಡಿದ್ದೇ ಕಡಿಮೆ ಅವರಲ್ಲಿ. ನನಗೆ ತೋರಿದ್ದವರು ಟೆಕ್ಸ್ಟ್ ಬುಕ್ ವರ್ಕ್ಶಾಪಿಗೆ ಹೋಗ್ತಾರೆ. HM ಅಂತ ಹೇಳಿದ್ರೆ HMನ ಕೆಲಸವೇ ಒಂದು ದೊಡ್ಡ ಕೆಲಸ. ಅದಕ್ಕೆ ಇನ್ನು ತಲೆಬಿಸಿ ಅಲ್ಲ, ರಾತ್ರಿ 10 ಗಂಟೆ 9 ಗಂಟೆವರೆಗೂ ಪೇರೆಂಟ್ಸ್ ಕರೀತಾ ಇರ್ತಾರೆ, ಉತ್ತರ ಹೇಳ್ತಾ ಇರಬೇಕು, ಎಲ್ಲ ಅನುಭವ ಇರುವವರು. ಅದರ ಎಡೆಗೆ ಇದಾಯಿತು ಯಾವುದು ಟೆಕ್ಸ್ಟ್ ಬುಕ್ ವರ್ಕ್ಶಾಪ್. ಅದರ ಎಡೆಗೆ ಈ ನಾಟಕವನ್ನು ಅವರ ಮಕ್ಕಳೊಟ್ಟಿಗೆ ಹಾರಿ, ಆ ಮಕ್ಕಳೊಟ್ಟಿಗೆ ಇವರು ಕೂಡ ಮಕ್ಕಳಾಗಿ ಹಾರೋದನ್ನು ನಾವು ಕಂಡಿರ್ಬೋದು. ಅವರ ನಂಬರ್ ಸೇವ್ ಮಾಡಿದವರಿಗೆ ಕಂಡಿರ್ಬೋದು. ನನಗೆಲ್ಲ ತೋರಿದ ನರೇಂದ್ರ ಮೋದಿ ಎಲ್ಲ 4 ಗಂಟೆ 3 ಗಂಟೆ ಏನೋ ಮಲಗುದಂತೆ. ಹಾಗೆ ಇವರು ಕೂಡ ಒಂದು 5 ಗಂಟೆ ರಷ್ಟು ತೆಗೆಯುವುದಪ್ಪ, ಅಷ್ಟು ಕಷ್ಟ ಬರಬೇಕು. ಕಾರಣ ಈ 2-3 ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಮ್ಮ ಸಬ್ ಜಿಲ್ಲೆಯಲ್ಲಾಗಲಿ ಜಿಲ್ಲಾ ಮಟ್ಟದವರೆಗೂ ಅವರು ಮುಟ್ಟಿಸಿದ್ದಾರೆ. ಆಗ ಅಂತಹ ನಮ್ಮ ಸದಾಶಿವ ಮಾಸ್ಟರು ಅವರಿಗೂ ಕೂಡ ಇವರು ಸನ್ಮಾನಿಸಿದ್ದಾರೆ. ಅವರ ಕುಟುಂಬಕ್ಕೂ ಅವರಿಗೆ ಅವರ ಜೀವನದಲ್ಲಿ ಅವರ ಆಯುಸ್ಸಿದ್ದಷ್ಟು ಕಾಲವು ನಮ್ಮ ಈ ಕಲೆಯನ್ನು ಬೆಳೆಸಲಿಕ್ಕೆ ಅವರಿಗೆ ಸಾಧ್ಯವಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿ ಇಲ್ಲಿ ಬಂದ ಎಲ್ಲರಿಗೂ ಇನ್ನು ಹೆಚ್ಚು ಮಾತನಾಡಿದ ನಮ್ಮ ಈ ಪ್ರೋಗ್ರಾಮ್ ತುಂಬ ನಡೀಲಿಕ್ಕೆ ಉಂಟು. ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಸರ್. ಇನ್ನು ಮುಂದೆ ನಮ್ಮ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ ಸಹಕರಿಸುವಂತಹ ನಮ್ಮ ಉಪಜಿಲ್ಲಾ ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಜಿತೇಂದ್ರ ಸರ್ ಇವರಿಂದ ಶುಭ ಹಾರೈಕೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕಾಸರಗೋಡು ಜಿಲ್ಲೆಯ ವಿದ್ಯಾಧಿಕಾರಿಗಳಾದ ದಿನೇಶ್ ಸರ್ ಅವರೇ, ವರ್ಕಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾದಂತಹ ಆಶಲಾತ್ರ ಸರ್ ಮೇಡಮ್ ಅವರೇ, ಮಂಜೇಶ್ವರ ಉಪಜಿಲ್ಲೆಯ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿರುವಂತಹ ರಾಜಗೋಪಾಲ್ ಸರ್ ಅವರೇ, ಮಂಜೇಶ್ವರ ಉಪಜಿಲ್ಲೆಯ ನೂನ್ ಮಿಲ್ ಆಫೀಸರ್ ಆಗಿರುವಂತಹ ಪ್ರದೀಪ್ ರವರೇ, ಈ ಶಾಲೆಯ ಮ್ಯಾನೇಜರ್ ಆಗಿರುವಂತಹ ಶ್ರೀಮತಿ ಅನಸೂಯ ದೇವ್ ಟೀಚರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯ ವ್ಯಕ್ತಿತ್ವಗಳೇ, ಮಿತ್ತಜಾವಡಿಡು ಕೇರಳ ತುಳು ಅಕಾಡೆಮಿದ ಕಾರ್ಯಂತರ ಕುಲ್ದುಪ್ಪನಾಗ ಯಾನು ತುಳುಟೆ ಪಾತ್ರವು ಎಂದು ಇಚ್ಛೆ ಪಡೋದಿಲ್ಲ. ಎಂಕ ಕೊಡ್ತಿನ ಟೈಮ್ 5 ನಿಮಿಷ. ರಡ್ಡು ವಂದೇ ಭಾರತ್ ಎಕ್ಸ್ಪ್ರೆಸ್ ಹೋದಾಣ ನನ್ನ ಇಂಚಿನ ಇತ್ತನ ಎನ್ನ ಲೋಕಲ್ ಟ್ರೈನ್. ಇನಿ ರಡ್ಡು ಶಿಕ್ಷಣಾಧಿಕಾರಿ ನಕಲು ಶಿಕ್ಷಣದ ಬಗ್ಗೆ ಪೂರ ಬಂದಿರು ಅಣ್ಣ ಎನ್ನ ಒಂಜಿ
ಒಪಿನಿಯನ್ ದಾನೆ ಪಂಡ ಶಿಕ್ಷಣ 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 ಪಂಡದು ಜೋಕ್ಲೆಗ್ ಮಾರ್ಕ್ ಪರ್ಸೆಂಟೇಜ್ ಇಂದು ಪನ್ಪುಣ ಒಂಜಿ ತ್ರಿಶೂಲನ ತರನ್ಕ್ ಪೊಗ್ಗ ಅದು ಉಡ್ತೇವೆ ಐಡ್ದು ಇತ್ತ ಈ ಸಮಾಜದ ದಾದ ಒಂದು ಪಂಡ ವೃದ್ಧಾಶ್ರಮಗಳು ಜಾಸ್ತಿ ಆವೊಂದು ಅತ್ತ ಅಂದ ದಾಯ ಜಾಸ್ತಿ ಆವೊಂದು ಪಂಡ ಆಮೇತ ಇಲ್ಲದಾಯ 95% ಇದೆ ಈ 97% ದೇಬೋದು ಆಯಾ 97% ಎತ್ತಂಡ ಬೊಕ್ಕ ಬನ್ಪೀರ ಅಪ್ಪೆ ಅಮ್ಮೆ ಬೊಕ್ಕಲ ಮೂಜಿ ಮಾರ್ಕೊಂಡು ಈಗ ನಾನೇ ಅನ್ಪೋನು ಅವಾಗ ಬರ್ಪುಣ ಜೋಕ್ಲಿಗೆ ಆಪುಣ ಅಂಚಿನ ಟೆನ್ಷನ್ ಪ್ರೆಷರ್ ಅಂದು ಪಂಡ ಅವು ಆ ರೀತಿ ಉಪ್ಪುಣು ಪನ್ಪುಣೇನು ನಿಕ್ಕುಲಿ ಅರ್ಥ ಮಂತ ನೋಡು ಶಾಲೆ ಅಂದು ಪನ್ಪುಣ ವಿದ್ಯೆ ಹಿಡ್ದು ಜ್ಞಾನ ಸಂಪಾದನೆ ಭಕ್ತಿ ಎಂಚ ಬರುಡುದು ಮಂಡ ಜ್ಞಾನದಿಂದ ಭಕ್ತಿ ಭಕ್ತಿಯಿಂದ ವೈರಾಗ್ಯ ವೈರಾಗ್ಯ ಅಂದು ಪಂಡ ಬಡದಿ ಜೋಕ್ಲಿನ ಬಿಡುದು ಕಾಡಿಗೆ ಬೋದು ತಪಸ್ಸು ಮನ್ಪುಣದ್ದು ಎಲ್ಲದರೊಂದಿಗೆ ಇದ್ದು ಇದು ಯಾವುದು ನನ್ನದಲ್ಲ ಅಂತ ಇರುವಂಥದ್ದು ದಾಯ ನಮ್ಮ ಊರುಡು ವೃದ್ಧಾಶ್ರಮಗಳು ಜಾಸ್ತಿ ಆಪುಣೊಂದು ಮಂಡಾನ ಇತ್ತೀಚೆಗೇನೆ ಎನ್ನ ಜೀವನ ನಡತಿನಂಚಿನ ಒಂದು ಎಲ್ಲ ಘಟನೆ ಉದಾಹರಣೆ ಅದು ಅನ್ನೋದಿಲ್ಲ ಎನ್ನ ಸಂಬಂಧಡೆ ಉಪ್ಪುನಂಚಿನ ರಡ್ಡು ಹಿರಿಯ ಜೀವನಕುಲು ರಡ್ಡು ಜನಲ ಬ್ಯಾಂಕ್ ಎಂಪ್ಲಾಯ್ ನಕಲು ಅಗಲಿಗೆ ರಡ್ಡು ಜೋಕುಲು ಇದ್ದೇರು ಕಲ್ಪಾಯರ ಓಡೆ ಮುಟ್ಟೆ ಎತ್ತಿರಂಡು ಒರಿ ಮಗೆ ಡಾಕ್ಟರ್ ಆದ ಲಂಡನ್ಗೆ ಹೋಯಿ ಬೊಕ್ಕಂಜಿ ಮಗಳು ಮದುವೆ ಅದು ಗಲ್ಫ್ ಕಂಟ್ರೀಸಿಗೆ ಹೋಯರು ಊರುಡುಪ್ಪುನು ಅಪ್ಪೆಲ ಅಮ್ಮೆಲ ಮಾತ್ರ ಅಪ್ಪೆಗೆ ಕಾರ್ಡಿಯಾಕ್ದ ಪ್ರಾಬ್ಲಮ್ ಆದ ಆಸ್ಪತ್ರೆಗೆ ಅಡ್ಮಿಟ್ ಅಂತೀರು ಆಸ್ಪತ್ರೆ ಇಂಕಲು ತೂಯರ ಪೋನಾಗ ಕಂಡೆನಾಗ ಬಡದಿಗೆ ಕಂಡೆ ಎರಡೇ ಜನ ಉಳ್ಳೆ ಮಗೆ ಬಾನೊಂದುಲ್ಲೆ ಅಮ್ಮ ಏನಾದರೂ ಎಮರ್ಜೆನ್ಸಿ ಇದ್ರೆ ನೀವು ಮಲಗುವ ಎದೂರಿನ ಗೋಡೆಯಲ್ಲಿ ಆಂಬುಲೆನ್ಸ್ನ ನಂಬರನ್ನು ಬರ್ದಿಡಿ ಇವಾಗ ಏನಿಲ್ಲ ಆ ಜೋಕ್ಲೇನು ಬ್ಯಾಂಕ್ ಎಂಪ್ಲಾಯ್ ಆದ ಉಪ್ಪುನಾಗ ಏತು ಕಷ್ಟ ಬರ್ತದ ಮಾರ್ಕ್ ಪಂಡದ ಪ್ರೆಷರ್ ಕೊಡ್ದು ಆ ರಡ್ಡು ಜೋಕುಲ್ಲ ಅಪ್ಪೆನಗ್ಲೇನು ತುಯ್ಯರೆ ಏರ್ಲ ಇಚ್ಛೆ ಈ ಪರಿಸ್ಥಿತಿ ನಮ್ಮ ಸಮಾಜಡು ಉಂಟು ಅಪಗಾಣ ನಮ್ಮ ಜೋಕ್ಲಿಗೆ ಪರ್ಸೆಂಟೇಜ್ ಹತ್ತು ಜೀವನ ಎಂಚಮನ್ಪೋಡು ಒಂದು ಕಲ್ಪವಡು ಜೀವನ ಶೈಲಿ ಎಂಚಬೋಡು ಒಂದು ಕಲ್ಪವಡು ಐಕ್ಯ ಬೋಡಾಯನಂಚಿನ ವ್ಯವಸ್ಥೆಯನ್ನು ನಮ ಎಂಚಮಂತ ನೋಡುದು ಪಂಡ ತಾಯಿಯೇ ಮೊದಲ ಗುರು ನಮ್ಮ ಇಲ್ಲಡದೆ ಸುರಾವಡಿತನ ಮಾತ್ರ ನಮಕ್ ಐಕ್ಯ ಬೋಡಾಯನ ವ್ಯವಸ್ಥೆ ಜೀವನ ಎಂಚ ನಡಪೊಡು ಪನ್ಪ ಅಪಗಣ ಎನ್ನ ಒಂಜಿ ವಿಶೇಷ ಪಂಡ ಜೋಕ್ಲೆ ನಿಕ್ಲು ಸ್ವಲ್ಪತ್ತೈನಂದು ಪೋಚಿ 35 ಮಾರ್ಕ್ ದೆಪ್ಪು ಲೆಕ್ಕ ಪೋಂಡ ನಿಕ್ಲ್ನ ಜೀವನದ ಡುಮ್ಮು ಎಡ್ಡೆ ರೀತಿ ಕುಣುದು ನಿಕ್ಲ್ನ ಅಪ್ಪೆ ಅಮ್ಮನು ಒಟ್ಟಿಗೆ ಇತ್ತದು ಸಮಾಜಡಿಯದ್ದೆ ವ್ಯಕ್ತಿತ್ವವನ್ನು ಮೆರೆದು ನಡೆಪುಣ ವಂಚಿನ ಜೋಕುಲಾಲೆ ಎಂದು ಪಂಡದು ಮಾತ್ರ ಶುಭ ಹಾರೈಸೊಂದು ಇನಿತ ಈ ಕಾರ್ಯಕ್ರಮಡು ಏನನ್ನು ಬಿನ್ನೆರಾದಲ್ಲೆತ್ತದು ಇನಿತ ಈ ಪೋರ್ಲುದ ಲೇಸದ ಕಾರ್ಯಕ್ರಮಡು ನಿಗ್ಲೊಟ್ಟಿಗೆ ಒಂದು ಪಾತಿರು ನಂಚಿನ ಒಂಜಿ ಅವಕಾಶನ ಕೊರ್ನಂಚಿನ ಈ ಶಾಲೆದ ಮಾತಾ ಪದಾಧಿಕಾರಿಗಳ ಊರದ ಬಂಧುಲೆಗಳ ಈ ಶಾಲೆದ ಹಳೆಯ ವಿದ್ಯಾರ್ಥಿ ಸಂಘಗಳ ಅಂಚೆನೆ ಎನ್ನ ಅಮ್ಮನ ಸ್ಥಾನ ನಡೆಯುತ್ತದೆ ಈ ಶಾಲೆದ ಪ್ರಬಂಧಕರಿಗಳ ಮಾತೆರೆಗಳ ಎನ್ನ ತುಂಬು ಹೃದಯದ ಉಡಲ್ದ ಸೊಲ್ಮಿನಲ್ಲ ಕೊರೊಂದು ಎನ್ನ ಈ ಪಾತಿರಣ ಅಂತ ಅಂದುಲ್ಲೆ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭಾರತ್. ಧನ್ಯವಾದಗಳು ಸರ್. ನಮ್ಮ ಉಪಜಿಲ್ಲಾ NMO ಆಗಿರುವಂತಹ ಶ್ರೀಯುತ ಪ್ರದೀಪ್ ಸರ್ ನಮ್ಮ ಶಾಲೆಯ ಪ್ರತಿ ಚಟುವಟಿಕೆಯ ಪ್ರೋತ್ಸಾಹಕರು, ನಮ್ಮ ಶಾಲೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವಂತಹ ವ್ಯಕ್ತಿ. ಈಗ ಪ್ರದೀಪ್ ಸರ್ ಅವರಿಂದ ಮನದ ಮಾತು. ವೇದಿಕೆಯಲ್ಲಿ ಆಸೀನರಿರುವಂಥ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀಮತಿ ಭಾರತಿ ಎಸ್ ಅಧ್ಯಕ್ಷರು, ವರ್ಕಾಡಿ ಗ್ರಾಮ ಪಂಚಾಯತ್ ಅವರೇ, ಈ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀಮತಿ ಆಶಾಲತಾ, ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯರು, ಪಂಚಾಯತ್ ಸದಸ್ಯರಂಥ ಶ್ರೀಮತಿ ಡಿ ಮಮತಾ ಅವರೇ, ನಮ್ಮ ಹಿರಿಯ ಅಧಿಕಾರಿಗಳಾದಂಥ
DO ದಿನೇಶ್ ಸರ್ ಅವರೇ, AEO ರಾಜಗೋಪಾಲ್ ಸರ್ ಅವರೇ, ನನ್ನ ಅಧಿಕಾರಿಯೂ ಆದಂಥ ಆತ್ಮೀಯರಾದಂಥ ಜಿತೇಂದ್ರ ಸರ್ ಅವರೇ, ಸದಾಶಿವ ಬಾಲಮಿತ್ರ ಸರ್ ಅವರೇ, ಈ ಶಾಲೆಯ ಪ್ರಬಂಧಕರಾದಂಥ ಶ್ರೀಮತಿ ಅನಸೂಯ ದೇವಿ ಟೀಚರ್ ಅವರೇ, ಈ ಶಾಲೆಯ PTA ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್, SMC ಅಧ್ಯಕ್ಷರಾದಂಥ ಹರ್ಷಕುಮಾರ್, ಅದೇ ರೀತಿ MPT ಅಧ್ಯಕ್ಷೆ ಶ್ರೀಮತಿ ಅಶ್ವಿನಿ ಅವರೇ, ಈ ಶಾಲಾ ಮುಖ್ಯೋಪಾಧ್ಯಾಯರೇ, ಆತ್ಮೀಯರೇ, ಇವತ್ತಿನ ಈ ವೇದಿಕೆ ಬಹುಶಃ ಈ ಅಡಕಲಕಟ್ಟೆ ಪರಿಸರದಲ್ಲಿ ಸುಮಾರು ಒಂದು 10-15 ವರ್ಷದ ಹಿಂದೆ ಇಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಕಾರ್ಯಾಚರಣೆ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಇಲ್ಲಿ ತುಂಬ ನಾಟಕಗಳು, ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ನಡೀತಾ ಇತ್ತು. ಬಹುಶಃ ನಮಗೆ ತುಂಬ ವರ್ಷದ ಬಳಿಕ ಇಂಥ ಒಂದು ವೇದಿಕೆಯನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಬಹುಶಃ ನಮಗೆಲ್ಲ ನಮ್ಮ ಹಿಂದಿನ ದಿನಗಳು ನೆನಪಿಗೆ ಬರ್ತಾ ಉಂಟು. ಸಾಂಸ್ಕೃತಿಕವಾಗಿ ಬಹುಶಃ ರಂಗಭೂಮಿ ಎಲ್ಲದಕ್ಕೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟಂಥ ಊರು ನಮ್ಮ ಈ ಅಡಕಲಕಟ್ಟೆ ಪರಿಸರ. ಈಗ ತುಂಬ ಸಮಯ ಆಯಿತು, ಇಂಥ ಒಂದು ವೇದಿಕೆಗಳು ಬಹಳ ಕಡಿಮೆ. ಮೊದಲಾಗಿ ಇಂಥ ಒಂದು ಒಳ್ಳೆಯ ವೇದಿಕೆಯನ್ನು ಇಲ್ಲಿ ನಡೆಸಿಕೊಟ್ಟದಕ್ಕಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಅಧ್ಯಾಪಕ ಬಂಧುಗಳು ಮತ್ತು PTA ಅವರಿಗೆ ನನ್ನ ಪ್ರತ್ಯೇಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಯ ಅಧ್ಯಾಪಕರ ಮತ್ತು ರಕ್ಷಕರ ಅವರ ಒಂದು ಪ್ರೋತ್ಸಾಹ, ಒಂದು ಇಂಟ್ರೆಸ್ಟ್ ಏನಿದೆ, ಒಂದು ಒಗ್ಗಟ್ಟು ಏನಿದೆ, ಅದರೊಂದು ಸಂಕೇತ ಆಗಿರ್ತದೆ ಇಂಥ ಒಂದು ವೇದಿಕೆ, ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುವಂಥದ್ದು. ಇನ್ನಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀಬೇಕು. ವಿದ್ಯಾರ್ಥಿಗಳ ಭವಿಷ್ಯತ್ತನ್ನು, ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವಂಥ ವೇದಿಕೆಗಳು, ಕಾರ್ಯಕ್ರಮಗಳು ಇಲ್ಲಿ ಇನ್ನಷ್ಟು ನಡೆಯಲಿ ಅಂತ ಮಾತ್ರ ನಾನು ಆಶಿಸ್ತೇನೆ. ಇಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ನಾವು ಗೌರವವನ್ನು ಕೊಟ್ಟೆವು. ಅವರ ವಾರ್ಷಿಕವಾದಂಥ ಅವರ ಸ್ಥಾನಗಳಿಗೋಸ್ಕರ ಅವರಿಗೆ ವಿವಿಧ ಪ್ರೋತ್ಸಾಹವನ್ನು ನಾವಿಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿಯಿಂದಲೋ ಮುಖ್ಯಮಂತ್ರಿಯಿಂದಲೋ ಪ್ರಶಸ್ತಿಗಳನ್ನು ಸ್ವೀಕರಿಸುವಂಥ ಒಂದು ವೇದಿಕೆಯಾಗಿ ಕಾರಣೆ ಅಂತ ಮಾತ್ರನೇ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಪ್ರತ್ಯೇಕವಾಗಿ ಈ ಶಾಲೆಯ PTA ಏನಿರ್ತದೋ, ಇಲ್ಲಿಯ ಅಬ್ದುಲ್ ರಜಾಕ್ ನಮ್ಮ PTA ಅಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಹರ್ಷಕುಮಾರ್ ಪಾತುರಾಯರು ಅವರು ಕೂಡ ಇದ್ದಾರೆ, SMC ಅಧ್ಯಕ್ಷರು. ಇವರು ಬಹಳ ಒಂದು ಅಧ್ಯಾಪಕರು ಮಾತ್ರ ಮನಸ್ಸು ಮಾಡಿದ್ರೆ ಸಾಲದು, PTA ಅವರು ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದರೆ ಮಾತ್ರ ಇಂತಹ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಎನ್ನುವಂಥದ್ದು ಬಹಳ ಮುಖ್ಯ ವಿಚಾರ. ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು, ಎಲ್ಲ ಈ ಒಂದು ಕಷ್ಟ ಅನುಭವಿಸಿದರೂ ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿ ಬದಲಾಗಲಿ. ಈ ಶಾಲೆ ಒಳ್ಳೆಯ ಹೆಸರು ಇದ್ದಂತಹ ಶಾಲೆ, ಅದನ್ನು ಕೀರ್ತಿಯನ್ನು ಮುಂದುವರಿಸುವಂಥ ಎಲ್ಲ ರೀತಿಯ ಪ್ರಯತ್ನಗಳು ಯಶಸ್ವಿಯಾಗಲಿ ಅಂತ ಮಾತ್ರ ನಾನು ಇಲ್ಲಿಗೆ ಹಾರೈಸಿಕೊಂಡು ಇಂಥ ಕಾರ್ಯಕ್ರಮ ಎಲ್ಲ ರೀತಿಯ ಶುಭಾಶಯಗಳನ್ನು ತಿಳಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಧನ್ಯವಾದಗಳು ಸರ್. ಪ್ರತಿಭೆ ಎಲ್ಲರಲ್ಲೂ ಇರ್ತದೆ, ಆದರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸುವಂತಹ ಕಾರ್ಯವನ್ನು ಸದಾಶಿವ ಸರ್ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅಂತಹ ಸದಾಶಿವ ಸರ್ ಇವರಿಂದ ನಲ್ಮೆಯ ನುಡಿ. ಶ್ರೀ ವಾಣಿ ವಿಜಯ AUP ಶಾಲೆ ಕೊಡ್ಲಮಗರು ಇದರ ವಾರ್ಷಿಕೋತ್ಸವದ ಈ ಸುಸಂದರ್ಭದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಅದೇ ರೀತಿ ಜನಪ್ರತಿನಿಧಿಗಳೇ, ನನ್ನ ಶೈಕ್ಷಣಿಕ ಅಧಿಕಾರಿಗಳೇ, ಅದೇ ರೀತಿ ಎಲ್ಲ ಹಿರಿಯರೇ, ಶಾಲಾ ವಾರ್ಷಿಕೋತ್ಸವ ಅನ್ನುವಂಥದ್ದು ಏನಿದ್ರೂ 1-1.5 ಗಂಟೆಯ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಲವಾರು ವಾರ್ಷಿಕೋತ್ಸವಗಳಲ್ಲಿ ಭಾಗವಹಿಸಿಯೂ ನಡೆಸಿಯೂ ಅನುಭವ ಇರುವ ಕಾರಣ ಹೆಚ್ಚು ಮಾತನಾಡುವುದಿಲ್ಲ. ಮಕ್ಕಳ ಅಲ್ಲಿ ಅವರದ್ದೇ ಆದಂಥ ಅದ್ಭುತ ಪ್ರತಿಭೆಗಳಿದೆ. ನನಗೆ ತುಂಬ ಖುಷಿ ಅನ್ನಿಸುವುದು ಅಂದರೆ ಕಳೆದ ಆಮೇಲೆ 9, 10, 11 ಮೆಟ್ರಿಕ್. ಆಗ ಒಬ್ಬರು ಹೇಳಿದ್ರಂತೆ, ಈಗ ಜಿತೇಂದ್ರರವರನ್ನು ನಾನು ಜೀತು ಅಂತಲೇ ಹೆಚ್ಚಾಗಿ ಹೇಳೋದು, ನಮ್ಮ ಮಕ್ಕಳ ಪ್ರಾಯ ಜೀತು, ಪ್ರದೀಪರವು ಹಾಗೆಯೇ. ಆಮೇಲೆ ವೇದಿಕೆಯಲ್ಲಿರುವವರು ಆಫೀಸರ್ಸ್ ಕಡೆಯಿಂದ ದಿನೇಶ ಮಾಸ್ಟ್ರು, ಅವರು ಕುಂಜತ್ತೂರಿನಲ್ಲಿ ಮಾಸ್ಟಾಗಿದ್ದರು ನಾನು HM ಆಗಿರುವಾಗ.
ದಿನೇಶ ಮಾಷ್ ಅಂತಲೇ ಇರ್ತೇನೆ. ಮತ್ತು ಹೊಸಬರು ನಮ್ಮ ಈಗಿನ ಎಯು ಕೃಷ್ಣಮೂರ್ತಿಯವರು. ಹಾಗೆ ರಾಜಗೋಪಾಲ್ ಅವರು. ಹೀಗೆ ಆಗುವಾಗ ಒಬ್ಬರು ಹಿರಿಯರು ಹೇಳಿದಾರಂತೆ, ಮಾಷೆ ಶಾಲೆ ಶುರು ಮಲ್ತಾರೆ ನನನಂಕ ಕಂಡದ ಕೆಲಸಕ್ಕೂ ಜನ ತಿಕ್ಕೊಂಡ ಇದ್ಯಾ ಅಂತ. ಹಾಗೆ ಇವತ್ತು ಆಗ್ತಾ ಉಂಟು, ಅದರ ಪರಿಣಾಮವನ್ನು ನೋಡ್ತಾ ಇದ್ದೇವೆ. ಈಗಿನ ಮಕ್ಕಳಿಗೆ ಅಂದರೆ DO ಅವರು AO ಅವರು ಹೇಳಿದ ಮಾತನ್ನು ನಾನು ಒಪ್ತೇನೆ. IT BT ಎಲ್ಲ ಬೇಕು ನಮಗೆ, ನಮ್ಮ ಮಕ್ಕಳು ಹೋಗಬೇಕು. ಈಗ ಅದರಲ್ಲಿ ನಂದು ಒಂದು ಪಾಲು ಉಂಟು. ಈಗ ನಮ್ಮ ಮಕ್ಕಳಲ್ಲಿ ಕೂಡ ಹಾಗೆ ಈ ಪರ ಊರಿಗೆ ಹೋಗಿಬಿಟ್ಟವರಿಗೆ ಮತ್ತೆ ಅಲ್ಲಿಯ ಒಂದು ಜೀವನ ಕ್ರಮ ಅದನ್ನು ನೋಡಿದರೆ ಅವರು ಅದಕ್ಕೆ ಮರಳಾಗಿ ಹೋಗ್ತಾರೆ. ನಾವು ಅವರನ್ನು ಜೀತು ಹೇಳಿದಾಗೆ ವಾಪಸ್ ತರಲಿಕ್ಕೆ ಕಷ್ಟ. ಮತ್ತು ಅವರು ನಮ್ಮ ಈ ಜೀವನಕ್ಕೆ ಹೊಂದಿಕೊಳ್ಳುವುದು ಬಹಳ ಕಷ್ಟ ಉಂಟು. ಆದ್ದರಿಂದ ನಾನು ಅದನ್ನು ಹೆಚ್ಚಿಗೆ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಶಾಲೆಯ 1ನೇ ಬ್ಯಾಚಿನ ಅಂದರೆ ಸಾಧಾರಣ 37-38ರಲ್ಲಿ ಪ್ರಾರಂಭ ಆದಂದರೆ ಈ SSLC ಪರೀಕ್ಷೆ ಆ ಕಲಿತವರು ಸಾಧಾರಣ ನನಗೆ ಈಗಿನ ಮಟ್ಟಿಗೆ ಯಾರು ಇಲ್ಲಿ ಕಾಣೋದಿಲ್ಲ, ಯಾವ ಹಿರಿಯರೂ ಕಾಣೋದಿಲ್ಲ. ಇನ್ನು ಸಾಂಸ್ಕೃತಿಕ ಚಟುವಟಿಕೆ ಬಗ್ಗೆ ಹೇಳಬೇಕಾದ್ರೆ ಮೊದಲು ಈ ಶಾಲೆಯಲ್ಲಿ ಪ್ರತಿ ವರ್ಷ ನಡೆಯುತ್ತಿದ್ದಂತಹ ವಾರ್ಷಿಕೋತ್ಸವ, ಶಾರದಾ ಪೂಜೆ. ಆ ಶಾರದಾ ಪೂಜೆಗೆ ಇಲ್ಲಿಯ ಹೆಡ್ ಮಾಸ್ಟ್ರೇ ಸ್ವತಃ ಹಾರ್ಮೋನಿಯಂ ಬಾರಿಸ್ತಾ ಇದ್ದರು ಆ ಕಾಲದವರು, ಅಂದರೆ ನಮ್ಮ ಹಿರಿಯರಾಗಿದ್ದವರು. ಹಾಗೆಯೇ ಅವರೇ ನಾಟಕ ಬರೆದು ನಾಟಕ ನಡೆಸ್ತಾ ಇದ್ದರು. ಸಾಮಾನ್ಯ ನಿಮ್ಮ ಇಲ್ಲಿರುವಂಥ, ಯಾಕಂದರೆ ನಾನು ಕಲಿತದ್ದು ಅಡೆಕಳಾಟೆ ಶಾಲೆಯಲ್ಲಿ. ಆದರೆ ಕಾಲಕ್ರಮೇಣ ನಾನು ಹೇಳಬಾರ್ದು, ನನಗೆ ಯಾವ ಭೇದವೂ ಇಲ್ಲ. ಇದು ಕಾಲ ಸುಧಾರಿಸಿದಾಗೆ ಶಿಕ್ಷಣ ಬೇಕು. ಈ ಇಂಗ್ಲೀಷ್ ವಿದ್ಯಾಭ್ಯಾಸದ ಒಂದು ವ್ಯಾಮೋಹದಿಂದಾಗಿ ಸ್ವಲ್ಪ ನಮ್ಮದು ಹಿಂದೆ ಬಿತ್ತು. ಆದರೆ ಇತ್ತೀಚೆಗೆ ನಾವು ಶಾಲಾ ಮಾಧ್ಯಮದಲ್ಲಿ ಕನ್ನಡದ ಒಟ್ಟಿಗೆ ಇಂಗ್ಲೀಷ್ ಸೇರಿಸಿದ ನಂತರ ನಮಗೆ ಸ್ವಲ್ಪ ಅದರ ಪ್ರಯೋಜನ ಕಾಣ್ತಾ ಇದೆ. ಮಕ್ಕಳು ಕಲಿಬೇಕು, ವಿದ್ಯಾಭ್ಯಾಸ ಪಡೀಬೇಕು, ಹುಷಾರಾಗಬೇಕು, ಡಾಕ್ಟ್ರು ಇಂಜಿನಿಯರ್ ಆಗಬೇಕು, ಎಲ್ಲ ಆಗಬೇಕು. ಹೌದು, ಎಲ್ಲ ಆಗಬೇಕು. ಆದರೆ ಜೀತು ಹೇಳಿದಾಗೆ ಅಪ್ಪ ಅಮ್ಮನನ್ನು ಮರೀಬಾರ್ದು. ಎಲ್ಲೆಲ್ಲಿ ಈಚೆ ಸಾಧಾರಣ ಮುಡಿಪು ದಾಟಿ ಆಚೆ ಪಜೀರ್ ಅಂತ ಹೇಳ್ತಾರೆ, ಬಿಸಿರು ಹೌದು, ಆಚೆ ಕೊಣಾಜೆ ಪಜೀರು ಆ ಬದಿಯಿಂದೆಲ್ಲ ಈ ಶಾಲೆಗೆ ಬರ್ತಾ ಇದ್ದವರಿದ್ದಾರೆ. ಇಲ್ಲಿಯ ಹಳೆಯ ಕಥೆಯಲ್ಲಿ ಎಷ್ಟೋ ಮಂದಿ ಆ ಕಡೆಯಿಂದ ಶಾಲೆಗೆ ಬಂದವರಿದ್ದಾರೆ. ಅಂದರೆ ನಡೆದು ಬರ್ತಿದ್ದವರು. ಇವತ್ತಿನ ಮಕ್ಕಳಿಗೆ ಹಾಗೆ ಹೇಳಿದರೆ ಯಾರೂ ನಂಬಲಿಕ್ಕಿಲ್ಲ. ಮಲ್ಲಾರು ಸೈಡಿಂದ ಬರ್ತಿದ್ದವರಿಗೆ ನಾವು ಆನೆಕಲ್ಲು ಹೊಳೆ ದಾಟಿ ಬರ್ತಿದ್ದೆವು ಅಂತ ಹೇಳಿದರೆ ಈಗಿನ ಕಲಿತ ಮೊಮ್ಮಕ್ಕಳ ಅಥವಾ ಮಕ್ಕಳು ಹೇಳಿದಾರೆ, ನೀವು ಆ ಹೊಳೆ ದಾಟಿ ಹೋಗ್ಲಿಕ್ಕಿತ್ತ ಅಂತ ಯಾರೂ ನಂಬುವುದಿಲ್ಲ. ಅಂತಹ ಪರಿಸ್ಥಿತಿ ಬಂದಿದೆ ಇವತ್ತು. ಆದ್ದರಿಂದ ಇನ್ನು ನಿಮ್ಮ ಮಕ್ಕಳು ಕಲಿಯಬೇಕು, ಹುಷಾರಾಗಬೇಕು, ಅವರನ್ನು ಸರಿಯಾದ ದಾರಿಗೆ ಕೊಂಡೋಗಬೇಕು. ಆದರೆ ಅವರನ್ನು ಹೆತ್ತವರಾಗಿ ಯಾರೂ ಒತ್ತಾಯ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಇವತ್ತು SSLCಗೆ ಬರುವಾಗಲೇ ಮಕ್ಕಳು ಪ್ರೌಢರಾಗಿರ್ತಾರೆ. ನಾನು ಯಾವ ಲೈನಿಗೆ ಹೋಗಬೇಕು, ನಾನು ಏನು ಮಾಡಬೇಕು, ಏನಾಗಬೇಕು ಅಂತ ಹೇಳಿ ಅವರೇ ನಿರ್ಧಾರ ಮಾಡ್ತಾ ಇದ್ದಾರೆ. ಮೊದಲಾದರೆ ಹಾಗೆಲ್ಲ ಅಪ್ಪ ಅಮ್ಮ ಹೇಳಿದಾಗೆ ಅಪ್ಪ ಯಾವುದು ಹೇಳ್ತಾರೆ ಅದಕ್ಕೆ ಹೋಗುದು, ಅದನ್ನ ಲೈನ್ ಕಲಿಯುವುದು. ಈಗ ಹಾಗಲ್ಲ. ಈಗಿನ ಮಕ್ಕಳು ಬುದ್ಧಿವಂತರಾಗಿರ್ತಾರೆ, ಅದನ್ನು ನಾನು ಒಪ್ತೇನೆ, ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅದರ ಒಟ್ಟಿಗೆ ನಮ್ಮ ಕಾಯಕ ಏನು, ನಮ್ಮ ಜೀವನ ಏನು, ಅದನ್ನು ನಾವು ಕಲಿತುಕೊಳ್ಬೇಕು. ಈಗ ದಿನೇಶ್ ಮಾಸ್ಟರ್ ಹೇಳಿದಾಗೆ ಇಂಗ್ಲೀಷ್ ವ್ಯಾಮೋಹದಲ್ಲಿ ಅಪ್ಪ ಅಮ್ಮ ಸಾಲ ಮಾಡಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ಮತ್ತೊಂದು ವಿಷಯ ಉಂಟು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದಲ್ಲದ್ದು, ನಾನು ಹೇಳಿದ್ದೇನೆ ಅಂತ ಯಾರು ತಿಳಿಬೇಡಿ. ನಮ್ಮ ಹೆಣ್ಮಕ್ಕಳಿಗೆ ಒಂದು ಮನೆ ಹುಚ್ಚು, ಒಂದು ಇಂಗ್ಲೀಷ್ ವಿದ್ಯಾಭ್ಯಾಸದ ಹುಚ್ಚು, ಮತ್ತೊಂದು ದೊಡ್ಡ ಮನೆ ಆಗಬೇಕು, ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ. ಅದನ್ನು ನಾವು ಮೊದಲು ಏನೇ ಆಗೋ ಮಾನವ ನಾವು ಅದನ್ನು ಕಲ್ತುಕೊಳ್ಬೇಕು. ಮಾನವೀಯ ಗುಣದಿಂದ ಬದುಕಲಿಕ್ಕೆ ಕಲಿಬೇಕು. ಬೇರೆ ಬೇರೆ ವ್ಯಾಮೋಹ ಅಂತ ಒಂದು ಉಂಟಲ್ಲ, ಆ ವ್ಯಾಮೋಹವನ್ನು ಬಿಟ್ಟು ನಾವು ಒಳ್ಳೆಯ ಸತ್ಪ್ರಜೆಗಳಾಗಿ ಬಾಳಲಿಕ್ಕೆ ಕಲಿಬೇಕು. ಅದು ಜೀವನ ಮುಖ್ಯ. ಇವತ್ತಿನ ಮಕ್ಕಳಿಗೆ ಆದಷ್ಟು ಮನೆಯಲ್ಲಿ ಹೆತ್ತವರು ಅದನ್ನು ಕಲಿಸಬೇಕು. ನೋಡು, ನಾನು ಹಾಗೆ ಹೀಗೆ ಹೇಳ್ತೀನಿ, ನಾನೇ ನಿನ್ನ ಹಾಗೆಲ್ಲ, ನಾನು ನಡೆದುಕೊಂಡು ಹೋಗಿ ಕಲ್ತೀನಿ.
ಇವತ್ತು ನಮ್ಮ ಶಾಲೆಗೆ ಆಗಲಿ, ಹಳ್ಳಿಯ ಶಾಲೆ ಆದರೂ ನೋಡಿ ಆ ಕ್ಲಾಸ್ ರೂಮ್ ಬಾಗಿಲವರೆಗೂ ರಿಕ್ಷೆ ಬರಬೇಕು ಅಂಥ ಪರಿಸ್ಥಿತಿ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ನಿನ್ನೆಲ್ಲ ಮೊನ್ನೆ ಆದಿತ್ಯವಾರ ಕಾಸರಗೋಡಿನ ಒಬ್ಬರು ಡಾಕ್ಟ್ರು ಇದ್ದಾರೆ, ಫೇಮಸ್ ಡಾಕ್ಟ್ರು ವೆಂಕಟಗಿರಿ ಅಂತೇಳಿ. ಅವರ ಅಮ್ಮ ನನಗೆ ಫೋನ್ ಮಾಡಿ ಹೇಳ್ತಾರೆ, ಟೀಚರ್ ಶಾಲೆ ಹೇಗುಂಟು, ಈಗ ನಾವೆಲ್ಲ ಶಾಲೆ ಬರ್ತಿದ್ದದ್ದು ಎಲ್ಲ ನೆನಪಾಗ್ತದೆ. ಅದೇ ಯಾಕಂದರೆ ವಯಸ್ಸಾಗುವಾಗ ತನ್ನಷ್ಟಕ್ಕೆ ನಮಗೆ ನಮ್ಮ ಬಾಲ್ಯದ ನೆನಪಾಗ್ತದೆ. ಅದರಂತೆ ನಾವು ಯಾವತ್ತೂ ಬಾಲ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಆದಷ್ಟು ನಾವು ಬಾಲ್ಯದಲ್ಲಿ ಪ್ರತಿಯೊಂದನ್ನು ಕಲಿಯುತ್ತಾ ಹೋಗಬೇಕು. ಯಾಕೆಂದರೆ 5 ವರ್ಷದವರೆಗೆ ಒಂದು ಮಗು ದೇವರಂತ ಅರ್ಥ, ಲಾಲನಂ. ಆಮೇಲೆ 5ರಿಂದ ಮತ್ತೆ 10ರಿಂದ 12ರವರೆಗೆ ಹೆಚ್ಚು ಅಂದರೆ ದಂಡನಂ. ಆದರೆ ಇವತ್ತು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಜಿತೇಂದ್ರ, ಪ್ರವೀಣ್ ಕುಮಾರ್, ಪ್ರದೀಪ್ ಕುಮಾರ್, ಸದಾಶಿವ ಬಾಲಮಿತ್ರ, ಶ್ರೀಮತಿ ಅನ್ಸಿಯ ಟೀಚರ್, ಅಬ್ದುಲ್ ರಜಾಕ್, ಹರ್ಷಕುಮಾರ್, ಶ್ರೀಮತಿ ಅಶ್ವಿನಿ ಹಾಗೂ ವೇದಿಕೆಯಲ್ಲಿ ಎದುರಿರುವಂಥ ಹಿರಿಯರೇ, ಮಕ್ಕಳೇ, ಇವತ್ತು ನಾವು ವಾರ್ಷಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕಾಗಿ ಸಹಕರಿಸಿದಂಥ ನಮ್ಮ ಶಾಲಾ ಅಧ್ಯಾಪಕರೇ, ಶಿಕ್ಷಕ ಬಂಧುವರಿಗೆ ಹಾಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಅವಕಾಶ ಮಾಡಿಕೊಂಡಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸಿ. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನ ಹೃದಯಪೂರ್ವಕವಾಗಿ ವಂದಿಸಲಿಕ್ಕೆ ಬರ್ತಿದ್ದಾರೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಜ್ಯೋತಿಲಕ್ಷ್ಮಿ. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತವಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂಭಾಗದಲ್ಲಿರುವಂತಹ ನನ್ನ ಪ್ರೀತಿಯ ಮಕ್ಕಳೇ ಮತ್ತು ಹಿರಿಯರೇ, ವಂದನೆಗಳು. ಅವಿದ್ಯಾನಾಮಂತಸ್ತಿಮಿರಮಿಹಿರದ್ವೀಪನಗರಿ ಜಡಾನಾಂ ಚೈತನ್ಯಸ್ಥಬಕ ಮಕರಂದಶ್ರುತಿಜರಿ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮಜಲಧೌ ನಿಮಗ್ನಾನಾಂ ದಂಷ್ಟ್ರಾಮುರರಿಪುವರಾಹಸ್ಯ ಭವತಿ ಅಂತ ಶಂಕರಾಚಾರ್ಯರು ಹೇಳಿದರು. ಅದರ ಅರ್ಥ ಏನಂತ ಹೇಳಿದರೆ, ಎಲ್ಲಿ ಅವಿದ್ಯೆ ಇದೆಯೋ ಅಲ್ಲಿ ವಿದ್ಯೆಯನ್ನು, ಎಲ್ಲಿ ಅಂಧಕಾರವಿದೆಯೋ ಅಲ್ಲಿ ಬೆಳಕನ್ನು, ಹಾಗೆ ಎಲ್ಲಿ ಅಜ್ಞಾನವಿದೆಯೋ ಅಲ್ಲಿ ಜ್ಞಾನವನ್ನು ತರಬೇಕಾದ್ದು ಮತ್ತು ಅದರಿಂದ ಭಕ್ತಿಯನ್ನು ಮುಕ್ತಿಯನ್ನು ಪಡೆಯಬೇಕಾದ್ದು ಪ್ರತಿಯೊಂದು ಮನುಷ್ಯನ ಕರ್ತವ್ಯವಾಗಿದೆ. ಆ ಒಂದು ಕರ್ತವ್ಯಕ್ಕೆ ನಾವು ನಮ್ಮ ಈ ವಾಣಿ ವಿಜಯ ಶಾಲೆಯು ಸರ್ವದಾ ಶ್ರಮಿಸುತ್ತಿದೆ ಎಂದು ಹೇಳುವುದರಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ. ಅದೇ ಇನ್ನು ಮುಂದೆ ಕೂಡ ನಾವು ಆ ಕೈಂಕರ್ಯವನ್ನು ಮನಸಾರ ಮಾಡ್ತೇವೆ ಅಂತ ಭರವಸೆಯೊಂದಿಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕಾಗಿ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ನುಡಿದಂತಹ ನಮ್ಮ ಪ್ರಥಮ ವರ್ಕಾಡಿ ಪಂಚಾಯತ್ನ ಪ್ರಥಮ ಪ್ರಜೆಯೂ ಆಗಿರುವಂತಹ ಶ್ರೀಮತಿ ಭಾರತೀಯ ಅವರು ನಿಜವಾಗಿ ತುಂಬ ಅನಾನುಕೂಲ ಇತ್ತು, ಆದರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಸಮಯವನ್ನು ಹೊಂದಿಸಿಕೊಂಡು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಇವರಿಗೆ ಫಲಕವನ್ನು ನೀಡಿ ಮುಖ್ಯೋಪಾಧ್ಯಾಯರು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿದು ನಮ್ಮನ್ನು ಸದಾ ಬೆಂಬಲಿಸುತ್ತಿರುವಂತಹ ಈ ವಾರ್ಡಿನ ಸದಸ್ಯ ಆಗಿರುವಂತಹ ಶ್ರೀಮತಿ ಆಶಾಲತಾ ಅವರು ಸದಾ ನಮ್ಮೊಂದಿಗೆ ಇರ್ತಾರೆ. ಅವರು ಬಂದ ತಕ್ಷಣ ಅಲ್ಲಿ ಬಡಿಸುವಲ್ಲಿ, ಆಮೇಲೆ ಅಲ್ಲಿ ಮೊನ್ನೆ ಏನೇ ಶಾಲೆಯಲ್ಲಿ ಏನು ನಡೆದರೂ ಕೂಡ ಅವರು ನಮ್ಮ ಜೊತೆಗೇ ಇರ್ತಾರೆ ಅಂತ ನಮ್ಮ ಅಕ್ಕನ ಹಾಗೆ ನಮಗೆ. ಅವರು
ಈಗ ನಾವು ಏನು ಸಭೆಯಲ್ಲಿ ಕೂತ್ಕೊಳ್ಳಿಸಿದ್ದೇವಲ್ಲದೆ ಅವರಿಗೆ ನಾವು ನಮ್ಮ ತುಂಬ ಆತ್ಮೀಯರವರು. ಅವರು ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಅವರಿಂದ ಆಗುವಂತಹ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾದ ತುಂಬ ಹೃದಯ ಧನ್ಯವಾದಗಳು. ಆಶಾಲತಾ ಅವರಿಗೆ ಇವರಿಗೆ ಸ್ಮರಣೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ಅದೇ ರೀತಿ ನಮಗೆ DO ಸರ್ ಅವರು AO ಸರ್ ಆಗಿರುವಾಗಲೇ ನಮಗೆ ಪರಿಚಯ. ಅದಲ್ಲ, ನಾನಂತೂ ಕಾಲೇಜಿಗೆ ಹೋಗುವಾಗಲೇ ಅವರನ್ನು ನೋಡಿ ಗೊತ್ತು. ನನಗಿಂತ ಹೆಚ್ಚು ಅವರಿಗೆ ನನ್ನ ಪರಿಚಯ ಇದೆ ಆವಾಗಲಿಂದ, ನಮ್ಮ ಮಕ್ಕಳಾಟಿಕೆ ಕಾಲದ್ದು. ಆದರೆ ಈಗ ಅವರು DO ಸ್ಥಾನದಲ್ಲಿ ಇರುವಾಗ ನಮಗೊಂದು ರೀತಿಯ ಅಳುಕು. ಏನಂತ ಹೇಳಿದರೆ ತುಂಬ ಶಿಸ್ತಿನ ಮನುಷ್ಯ ಹಾಗಂತ ಹೇಳಿಕೊಂಡು ತುಂಬ ಆತ್ಮೀಯರು ಕೂಡ. ಯಾವುದೇ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಆದರೂ ಚೊಕ್ಕವಾಗಿ ನಡೆಸಿ ಅವರು ನಮ್ಮ ಈ ಕಾರ್ಯಕ್ರಮವನ್ನು ತುಂಬ ಮೆಚ್ಚಿಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಇನ್ನೂ ಕೂಡ ನಮ್ಮ ಶಾಲೆ ಅಭಿವೃದ್ಧಿ ಹೊಂದಬೇಕೆಂಬ ಕನಸು ಅವರದ್ದು. ಅವರ ಕನಸು ನನಸಾಗುವಂತೆ ನಾವು ಪ್ರಯತ್ನಿಸ್ತೇವೆ ಅಂತ ಹೇಳ್ತಾ ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಸರ್. ಅದು ಅಲ್ಲದೆ ನಮ್ಮ ಪ್ರೀತಿಯ ಕಿರುಕಾಣಿಕೆಯನ್ನು ಅವರು ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಇನ್ನು ನಮ್ಮೊಂದಿಗೆ ಅಧಿಕಾರಿಗಳಾಗಿರುವ ಶ್ರೀ AO ಸರ್ ಆದ ರಾಜಗೋಪಾಲ್ ಸರ್ ಅವರಿದ್ದಾರೆ. ಅವರ ಹೆಸರು ಹೇಳುವಾಗಲೇ ನಮಗೆ ಮೈ ನಡುಕ ಬರ್ತದೆ. ಏನಂತ ಹೇಳಿದರೆ ಅಷ್ಟು ಪರ್ಫೆಕ್ಟ್ ಬೇಕು ಎಲ್ಲ ವಿಷಯದಲ್ಲಿ ಕೂಡ. ನಾವು ಕೆಲವೊಮ್ಮೆ ನಮ್ಮ ತಪ್ಪುಗಳು ಎಲ್ಲಿ ಸಿಕ್ಕಿ ಬೀಳ್ತದೆ ಅಂತ ಹಾಗಲ್ಲ, ಎಲ್ಲ ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗಿರುವುದಿಲ್ಲ. ಇನ್ನೂ ಕೂಡ ಪರ್ಫೆಕ್ಟ್ ಆಗಬೇಕು ಅಂತ ಅವರು ನಮ್ಮನ್ನು ಹುರಿದುಂಬಿಸ್ತಾ ಇರ್ತಾರೆ. ಅಂತಹ AO ಸರ್ ಅವರು ನಮಗೆ ತುಂಬ ಹಿತನುಡಿಗಳನ್ನು ನುಡಿದಿದ್ದಾರೆ. ನಮ್ಮ ಶಾಲೆಯ ಸರ್ಕಾರಿ ಶಾಲೆಯ ಹಿರಿಮೆ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಅವರಿಗೆ ಗೊತ್ತಿದೆ. ಅವರದನ್ನು ನಮಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ನಿಮ್ಮ ಹಿತನುಡಿಗಳಿಗೂ ತುಂಬ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು ಸರ್. ಅದೇ ರೀತಿ ಜಿತೇಂದ್ರ ಸರ್ ಅವರು ನಮಗೆ ಒಂದು ರೀತಿಯಲ್ಲಿ AO ಸರ್ ಹಾಗೆ ನಾವು ಅವರನ್ನು ಪರಿಭಾವಿಸ್ತೇವೆ. ಯಾಕೆಂತ ಹೇಳಿದರೆ AO ಸರ್ಗಳು ಇಲ್ಲದಿರುವಾಗ ಅವರು ಅತ್ಯಂತ ದಕ್ಷವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದವರು. ಅವರು ತುಳುವಿನಲ್ಲಿ ಮಾತನಾಡಿದ್ದು ನಮಗೇನು ಆತ್ಮೀಯತೆಯನ್ನು ತಂದುಕೊಟ್ಟಿದೆ. ಅದೇ ರೀತಿ ಅವರು ಕೇವಲ ಒಣ ವಿದ್ಯಾಭ್ಯಾಸದಿಂದ ಏನು ಪ್ರಯೋಜನವಿಲ್ಲ, ನಮ್ಮ ಒಳಗೆ ಮಾನವೀಯತೆ ಮನುಷ್ಯತ್ವ ಬೆಳಿಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ನಿಮ್ಮ ಮಾತುಗಳಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಸರ್. ಅದೇ ರೀತಿ ಇವರಿಗೆ ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೀನಿ. ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ NMO ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ, ಅವರ ಸಂಸಾರವೇ ನಮ್ಮ ಶಾಲೆಯಲ್ಲಿತ್ತು ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಅವರ ಅಮ್ಮ ನಮ್ಮ ತುಂಬ ಆತ್ಮೀಯರು ಕೂಡ. ಅದು ಅಲ್ಲದೆ ಅವರ ತಂದೆ ಆಗಲಿ ಅಥವಾ ಅವರ ತಂಗಿ ಎಲ್ಲರಿಗೂ ಈ ಶಾಲೆಯ ಒಂದು ಸಂಬಂಧ ಇತ್ತು. ಹಳೆ ವಿದ್ಯಾರ್ಥಿಗಳು ಎಷ್ಟು ಮೇಲೆ ಹೋಗ್ಬೋದು ಅಂತ ಹೇಳಿ ಒಂದು ನಿದರ್ಶನವೇ ನಮ್ಮ ಮುಂದೆ ಇದ್ದ ಹಾಗೆ ನನಗೆ ಅನ್ನಿಸ್ತದೆ. ಅವರು ನಮ್ಮನ್ನು ಉದ್ದೇಶಿಸಿ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಒಗ್ಗಟ್ಟನ್ನು ಅವರಿಗೆ ತುಂಬ ಇಷ್ಟ ಆಗಿದೆ. ನಿಮ್ಮ ಸಹಕಾರವು ನಮಗೆ ತುಂಬ ಪ್ರೇರಣೆ ಸರ್. ನಿಮ್ಮ ಮಾತುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಇನ್ನೂ ಕೂಡ ಮೇಲೆ ಹೋಗಬೇಕು ಅಂತ ಆಶಿಸ್ತೇವೆ. ಇವರಿಗೆ ಕಿರುಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೀನಿ. ಧನ್ಯವಾದಗಳು PTS. ಶ್ರೀಮತಿ D ಮಮತಾ ಅವರು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ, ವಿದ್ಯಾಭ್ಯಾಸ ಸ್ಟ್ಯಾಂಡಿಂಗ್ ಕಮಿಟಿ ಪರ್ಸನ್. ನನಗೆ ತುಂಬ ಅವರನ್ನು ಅಲ್ಲಿ ಕರೀಲಿಕ್ಕೆ ಹೋಗಿದ್ದೆವು, ಆದರೆ ಇಲ್ಲಿ ಬರುವಾಗ ಅವರ ಪರಿಚಯ ಸಿಕ್ಕಲಿಲ್ಲ. ಯಾಕಂದರೆ ಅವರಷ್ಟು ಎಲ್ಲರೊಟ್ಟಿಗೆ ಅಲ್ಲಿ ಮಿಂಗಲಾಗ್ತಿದ್ರು. ನಾನು ಹೇಳಿದೆ ಇಲ್ಲಿ ಕೂತ್ಕೊಳ್ಳಿ ಮೇಡಮ್, VIP ಅದೆಲ್ಲ ಬೇಡ, ನಾನೊಮ್ಮೆ ನೋಡಿ ಬರ್ತೇನೆ ಅಂತ ಹೇಳಿ. ಅಷ್ಟು ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಎಜುಕೇಷನ್ ಸ್ಟ್ಯಾಂಡಿಂಗ್ ಕಮಿಟಿ ಪರ್ಸನ್ ಆಗಿ ಅವರು ಎಜುಕೇಷನನ್ನು ಅವರು ಮೈಗೂಡಿಸಿಕೊಂಡಿದ್ದಾರೆ. ಶಿಕ್ಷಣ ಅಂದರೆ ಏನು ಅಂತ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಿಮ್ಮ ಶುಭ ಹಾರೈಕೆಗಳಿಗೆ ತುಂಬ ಹೃದಯ ಧನ್ಯವಾದ ಮೇಡಮ್. ಸದಾ ನಿಮ್ಮ ಬೆಂಬಲ ನಮ್ಮ ಶಾಲೆಗಿರಲಿ ಅಂತ ಬಯಸ್ತೇವೆ. ಇವರಿಗೆ ಮೊಮೆಂಟನ್ನು ನೀಡಬೇಕಾಗಿ ಶ್ರೀ ಹರ್ಷ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಜಾಯ್ ಸರ್ ಅವರು ಬರಬೇಕಿತ್ತು, ಅವರು ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಇನ್ನು ನಮ್ಮ
ಸದಾಶಿವ ಬಾಲಮಿತ್ರ ಅವರು ಆಗಲೇ ಚಡಪಡಿಸ್ತಾ ಇದ್ದಾರೆ, ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ ಯಾಕೆಂದರೆ ಅವರಿಗೆ ಮಕ್ಕಳಂದರೆ ಅಷ್ಟು ಪ್ರೀತಿ, ಮಕ್ಕಳ ಕಾರ್ಯಕ್ರಮ ಚೆಂದ ಆಗಬೇಕು ಅಂತೇಳಿ. ಅವರು ಸಭಾ ಕಾರ್ಯಕ್ರಮ ಮುಂದೆ ಹೋದರೆ ಆ ಮಕ್ಕಳ ನಾಟಕವೋ ಡ್ಯಾನ್ಸೋ ಅದು ಕಳೆಗುಂದಬಾರ್ದು ಎಂಬ ಒಂದು ತುಡಿತ. ಅವರ ಈ ಸನ್ಮನಸ್ಸು ನಮ್ಮ ಮಕ್ಕಳಿಗೆ ಯಾವಾಗಲೂ ವರದಾನ. ಅವರ ಸನ್ಮನಸ್ಸಿಗೆ, ಅವರ ಶುಭ ನುಡಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ನೀವು ನಮ್ಮ ಶಾಲೆಗಾಗಿ ನಡೆಸಿದ ತ್ಯಾಗಕ್ಕೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದೇ ರೀತಿ ಇಲ್ಲಿ ಉಪಸ್ಥಿತಿಯಿಂದಲೇ ಶುಭ ಹಾರೈಸಿದಂತಹ ನಮ್ಮ ಶಾಲೆಯ PTA ಅಧ್ಯಕ್ಷರು, ಅದೇ ರೀತಿ ನಮ್ಮ ಶಾಲೆಗೆ ಸದಾ ಓಡಾಡುವಂತಹ ಶ್ರೀ ಅಬ್ದುಲ್ ರಜಾಕ್, ಅದೇ ರೀತಿ ಕುಳಿತಲಿಂದಲೇ ಶುಭ ಹಾರೈಸಿದ ಹರ್ಷಪಾತ್ರರಾಯ ಅವರು ನಮ್ಮ ಶಾಲೆಯ ಸಪೋರ್ಟರ್, ಅದೇ ರೀತಿ ಮಾತೃ ಸಂಘದ ಅಧ್ಯಕ್ಷೆ ಅಶ್ವಿನಿ ಮೇಡಮ್, ನಿಮಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮನ್ನು ಗುರುತಿಸಿ ಹಳೆ ವಿದ್ಯಾರ್ಥಿಗಳಾದ 2001ನೇ ವಿದ್ಯಾರ್ಥಿಗಳು ಇಲ್ಲಿ ನಮ್ಮನ್ನು ಗೌರವಿಸಿದರು. ಅದು ನಮಗೆ ಒಂದು ಏನಂತ ಹೇಳಿದರೆ, ಅದು ನಮ್ಮ ಶಿಕ್ಷಣದ ಇಲಾಖೆಗೆ ನೀಡಿದಂಥ ಒಂದು ಗೌರವ ಅಂತ ಭಾವಿಸ್ತೇನೆ. ಅವರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಹಳೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಇನ್ನು ನಮ್ಮ ಮನೆಯವರೇ, ನಮ್ಮ ಹಿರಿಯ ಅಕ್ಕ ಶ್ರೀಮತಿ ಅನುಸೂಯ ಟೀಚರ್, ಅವರು ಹೇಗೆ ಅಂತ ಹೇಳಿದರೆ, ನಾನು ಬರುವಾಗ ಅವರು HM ಆಗಿದ್ದರು ಇಲ್ಲಿ. ಅವರನ್ನು ನೋಡಿ ನಾವು ಬೆಳೆದವರು, ಅಂದರೆ ಅವರು ನಮಗೊಂದು ಮಾಡೆಲ್. ಅವರನ್ನು ಎಷ್ಟು ಹೇಳಿದರೂ ಸಾಲದು, ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಈಗ ಕೂಡ ಈ ಪ್ರಾಯದಲ್ಲಿ ಕೂಡ ಅವರು ಮೀಟಿಂಗ್ ಮಾಡಿ ಹಾಗೆ ಹೀಗೆ ಅಂತ ನಮಗೆ ಸೂಚನೆಗಳನ್ನು ನೀಡಿ, ಅವರಿಗೆ ಕನಸಿರುವುದು ಈ ಶಾಲೆ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಹಾಗೆ ಅವರು ತುಂಬ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ವಿಶ್ವಾಸವನ್ನು ನಾವು ಬೆಳೆಸಿ ಮುಂದುವರಿಸ್ತೇವೆ ಅಂತ ಹೇಳ್ತಾ, ಅವರಿಗೂ ಅವರ ಶುಭ ಆಶೀರ್ವಾದಗಳಿಗೆ ಧನ್ಯವಾದಗಳು ಟೀಚರ್. ಇವರಿಗೆ ಮೊಮೆಂಟೋ ನೀಡಬೇಕಾಗಿ ಸರ್ ಹತ್ರ ಕೇಳ್ಕೊಳ್ತೀವಿ. ರಜಾಕ್ ಸರ್ ಅವರಿಗೆ ಮೊಮೆಂಟೋ ನೀಡಬೇಕು. ಅದೇ ರೀತಿ ಹರ್ಷ ಪಾತ್ರಾಯ್ ಅವರಿಗೆ, SMC, ಥ್ಯಾಂಕ್ ಯು ಸರ್. ಮತ್ತು ಅಶ್ವಿನಿ ಮೇಡಮ್, ಅವರು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದ ಅಧ್ಯಾಪಿಕೆ ಕೂಡ. ಥ್ಯಾಂಕ್ ಯು ಮೇಡಮ್. ಮತ್ತು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ತಮ್ಮ ಮಕ್ಕಳ ಕಾರ್ಯಕ್ರಮಕ್ಕಾಗಿ ಕಾತರಿಸುತ್ತಿರುವ ಹೆತ್ತವರೇ, ಸರ್ವ ವಿಧದಲ್ಲೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಆಗಮಿಸಿರುವ ವಿದ್ಯಾಭಿಮಾನಿಗಳೇ, ರಕ್ಷಕರೇ, ಊರವರೇ ಮತ್ತು ಪುಟಾಣಿ ಮಕ್ಕಳೇ, ಇದನ್ನು ವೀಕ್ಷಿಸ್ತಿರ ಎಲ್ಲರಿಗೂ ನಿಮ್ಮೆಲ್ಲರ ಶಾಲೆಯ ಪರವಾದ ತುಂಬ ಹೃದಯದ ಧನ್ಯವಾದಗಳು. ಇದರ ಹಿಂದೆ ಎಷ್ಟೋ ದಿವಸದಿಂದ ಅವಿರತವಾಗಿ ದುಡಿತಾ ಇರುವಂಥ ತಂಡವೇ ಇದೆ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನಷ್ಟು ಮೆರುಗನ್ನು ನೀಡಿದ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನು ಮುಂದೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ.
ನಮ್ಮ ಶಾಲೆಯು ನಡೆದು ಬಂದ ಹಾದಿ, ಬೆಳೆದ ರೀತಿಯನ್ನು ಸಾಕ್ಷ್ಯಚಿತ್ರದ ಮೂಲಕ ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸಲಿದ್ದೇವೆ. ಎಂಬ ನಾಮಧೇಯದೊಂದಿಗೆ ಸ್ಥಾಪನೆಗೊಂಡಿತು. ಈ ಅಮರವಾಗಲಿ ನಮ್ಮ ವಿಮಲವಾಣಿ ವಿಜಯ. ನಮ್ಮ ವಿಮಲವಾಣಿ ವಿಜಯ ಎಂಬ ಪ್ರಾರ್ಥನೆಯೊಂದಿಗೆ 1938ರಲ್ಲಿ ಶ್ರೀ ವಾಣಿ ವಿಜಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಎಂಬ ನಾಮಧೇಯದೊಂದಿಗೆ ಸ್ಥಾಪನೆಗೊಂಡಿತು. ಈ ಶಾಲೆಗೆ ಹಲವು ವರ್ಷದ ಇತಿಹಾಸವಿದೆ. ಶಾಲೆಯು ಹಲವು ಏರಿಳಿತಗಳ ಜೊತೆಗೆ ದೃಢವಾಗಿ ನಡೆದು ಬಂದಿದೆ. ಸಣ್ಣ ಹುಲ್ಲಿನ ಮಾಡಿನ ಶಾಲೆ ಪಜ್ವದಲ್ಲಿ ಆರಂಭಗೊಂಡು ತದನಂತರ ಈ ವಠಾರದಲ್ಲಿ ಸ್ಥಾಪನೆಗೊಂಡು ನಿಧಾನವಾಗಿ ಪ್ರಗತಿ ಹೊಂದುತ್ತಾ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಹಾಗೆಯೇ ಇನ್ನು ಮುಂದೆಯೂ ಪ್ರಜ್ವಲಿಸಿ ಬೆಳಗಲಿ ಎಂಬ ಆಶಯ ನಮ್ಮದು. ಇಲ್ಲಿನ ಹಿರಿಯರಾದ ಡಿ ಮಾಧವರಾಯರು, ಡಿ ಲಕ್ಷ್ಮೀನಾರಾಯಣರಾಯರು, ಡಿ ಕೃಷ್ಣರಾಯರು ಇವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಪ್ರಸ್ತುತ ಪ್ರಬಂಧಕರಾದ ಶ್ರೀಮತಿ ಅನಸೂಯ ದೇವಿ ಹಾಗೂ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಸಂಸ್ಥಾಪಕರು ಹಾಗೂ ಟ್ರಸ್ಟಿಗಳ ತ್ಯಾಗ ಮತ್ತು ಪರಿಶ್ರಮದಿಂದ ಈ ಸಂಸ್ಥೆ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅನುಭವಿ ಹಾಗೂ ನುರಿತ ಅಧ್ಯಾಪಕ ವೃಂದ, ಸದಾ ಬೆನ್ನೆಲುಬಾಗಿ ನಿಂತ ಹೆತ್ತವರು, ಊರವರು ಹಾಗೂ ಮುದ್ದಿನ ಮಕ್ಕಳು ಈ ಶಾಲೆಯ ಕಣ್ಮಣಿಗಳು. ವಿದ್ಯಾಭ್ಯಾಸವೆಂದರೆ ಕೇವಲ ಓದು ಬರಹ ಅಷ್ಟೇ ಅಲ್ಲ, ಇಡೀ ವ್ಯಕ್ತಿತ್ವವನ್ನು ರೂಪಿಸುವ ಕಾರ್ಯವಾಗಿದೆ. ಬೇರೆ ಯಾವುದೇ ವೃತ್ತಿಗೆ ಹೋಲಿಸಿದರೂ ಶಿಕ್ಷಣ ಕ್ಷೇತ್ರದ ಜವಾಬ್ದಾರಿ ಬೆಟ್ಟದಷ್ಟು. ಪುಟಾಣಿ ಮಕ್ಕಳ ಮುಖಾಂತರ ಸಮಾಜವನ್ನು ಕಟ್ಟಿ ಬೆಳೆಸುವ ಕೈಂಕರ್ಯದಲ್ಲಿ ನಮ್ಮ ಶಾಲೆಯು ಅವಿರತವಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಈ ಸಂಸ್ಥೆಯಲ್ಲಿ ವಿದ್ಯಾ ಇಲಾಖೆಯ ಕಾನೂನಿನನ್ವಯ ನುರಿತ ಬೋಧಕ ವರ್ಗದವರಿಂದ 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಪಾಠ ಪ್ರವಚನಗಳು ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಸಂಸ್ಕೃತ, ಅರೇಬಿಕ್, ಉರ್ದು ಭಾಷೆಗಳು ಇಲ್ಲಿ ಕಲಿಸಲ್ಪಡುತ್ತದೆ. ಚಿಣ್ಣರಿಗಾಗಿ LKG, UKG ತರಗತಿಗಳು ಸಕ್ರಿಯವಾಗಿ ಕಾರ್ಯವೆಸಗುತ್ತಿದೆ. ವಿದ್ಯಾರ್ಥಿಗಳ ಮಾನಸಿಕ, ದೈಹಿಕ, ಸಾಮಾಜಿಕ ಬೆಳವಣಿಗೆಗೆ ಪೂರಕವಾದ ಮಲಿನಮುಕ್ತ, ಸುಂದರ, ನೈಸರ್ಗಿಕ ಮತ್ತು ಮೌಲ್ಯಯುಕ್ತ ಕಲಿಕಾ ಪರಿಸರವು ನಮ್ಮ ಶಾಲೆಯ ಹೆಗ್ಗಳಿಕೆಯಾಗಿದೆ. ವಿಶಾಲವಾದ ಆಟದ ಮೈದಾನ, ವಿಪುಲವಾದ ಪುಸ್ತಕ ಭಂಡಾರ, ಪ್ರಯೋಗಾಲಯ, ಬೋಧನೋಪಕರಣಗಳು, ಕಂಪ್ಯೂಟರ್ ಕಲಿಕೆಯನ್ನು ಒದಗಿಸುವಲ್ಲಿ ಸಫಲವಾಗಿದೆ. ಶುಚಿರುಚಿಯಾದ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮೊಟ್ಟೆ, ಬಾಳೆಹಣ್ಣು, ಹಾಲು ವಿತರಣೆ ಸರಕಾರದ ಸಹಯೋಜನೆಯೊಂದಿಗೆ ಯಶಸ್ವಿಯಾಗಿ ಪೂರೈಸುತ್ತಿದ್ದೇವೆ. ಜೊತೆಗೆ ಸರಕಾರದ ಸೌಲಭ್ಯಗಳಾದ ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಬೀಡಿ ಕಾರ್ಮಿಕರ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳ ವಿತರಣಾ ವ್ಯವಸ್ಥೆಯನ್ನು ಸಾಂಘವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ವ್ಯಕ್ತಿತ್ವ ವಿಕಸನಕ್ಕಾಗಿ ಸ್ಕೌಟ್, ಗೈಡ್ಸ್, ಕಪ್, ಬುಲ್ಬುಲ್ ತರಬೇತಿಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ನಮ್ಮ ಶಾಲೆಯ ಕಪ್, ಬುಲ್ಬುಲ್ಗಳು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿಕೊಂಡು ಊರವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಶಿಕ್ಷಣದ ಗುರಿ. ಅದಕ್ಕೆ ಪೂರಕವಾಗಿ ನಮ್ಮ ಶಾಲೆಯ ಮಕ್ಕಳು ಆಟೋಟ ಸ್ಪರ್ಧೆಗಳಲ್ಲಿ, ವಿಜ್ಞಾನೋತ್ಸವ,
ಕಲೋತ್ಸವದಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿ ಉಪಜಿಲ್ಲಾ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕೂಡ ಪ್ರತಿಭೆಯನ್ನು ಪ್ರದರ್ಶಿಸಿರುತ್ತಾರೆ. ಹಲವಾರು ವಿದ್ಯಾರ್ಥಿಗಳು LSS ಹಾಗೂ USS ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುವುದು ನಮ್ಮ ವಿದ್ಯಾಸಂಸ್ಥೆಗೆ ಹಾಗೂ ನಮ್ಮ ಊರಿಗೆ ಕಲಶಪ್ರಾಯವಾಗಿದೆ. ಹೀಗೆ ಕಲಿಕೆಯ ಜೊತೆಗೆ ಸಾಧನೆಯ ಹಾದಿಯಲ್ಲಿ ನಡೆದು ಬಂದವರು ಅದೆಷ್ಟೋ ಶಿಕ್ಷಣಾರ್ಥಿಗಳು. ಇದೇ ರೀತಿ ಸಾಧನೆಯ ಜೊತೆಗೆ ಭವಿಷ್ಯದ ಕನಸುಗಳಿಗೆ ಮುನ್ನುಡಿಯಾಗಲಿ ಹಾಗೂ ಸಮಾಜಕ್ಕೆ ನೆರಳಾಗಿ ನಿಂತು ಫಲವನ್ನು ನೀಡುವ ಕಲ್ಪವೃಕ್ಷವಾಗಲಿ ನಮ್ಮ ಸಂಸ್ಥೆ ಎಂದು ಭಗವಂತನಲ್ಲಿ ಬೇಡುತ್ತಾ, ಸಂಸ್ಥೆಯ ಹಿರಿಯರ ಆಶೀರ್ವಾದವನ್ನು ಬಯಸುತ್ತಾ ನಿಮ್ಮೆಲ್ಲರ ಸಹಕಾರವನ್ನು ಆಶಿಸುತ್ತೇವೆ. ನೆಲ, ಜಲ, ಆಕಾಶ ಮನುಷ್ಯರ ಜೀವಜಾಲಗಳ ಉಳಿವಿಗೆ ಅತಿ ಅಗತ್ಯ. ಆದರೆ ಮನುಷ್ಯನು ಇವುಗಳನ್ನು ತನ್ನ ಸ್ವಂತ ಹಿತಾಸಕ್ತಿಗಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ನದಿಗಳು, ಸರೋವರಗಳು ನೀರಿಲ್ಲದೆ ಜೀವಜಾಲಗಳ ವಿನಾಶದಿಂದ ದಿನದೂರ ಉಳಿದಿಲ್ಲ. ಜಲ ಸಂರಕ್ಷಣೆಯ ಆಶಯದೊಂದಿಗೆ ಪ್ರಕೃತಿ ವಿಕೋಪಗಳಿಗೆ ಬಲಿಯಾಗುವ ಜನರ ಕಷ್ಟ ನಷ್ಟಗಳ ಕಡೆಗೆ ನಿಮ್ಮನ್ನು ಅಮರಾವತಿ ಒಂದು ಕನಸು ಎಂಬ ನಾಟಕದ ಮೂಲಕ ನಮ್ಮ ಶಾಲಾ ಮಕ್ಕಳು ಕರೆದೊಯ್ಯಲಿದ್ದಾರೆ. ಕಾಸರಗೋಡು ಜಿಲ್ಲಾ ವಿಜ್ಞಾನ ನಾಟಕ ಸ್ಪರ್ಧೆ, ಕಾಸರಗೋಡು ಜಿಲ್ಲಾ ಕಲೋತ್ಸವದ ಜನರಲ್ ನಾಟಕ ಸ್ಪರ್ಧೆ ಹಾಗೂ ಸಂಸ್ಕೃತ ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಅಮರಾವತಿ ಒಂದು ಕನಸು ನಿಮ್ಮ ಮುಂದೆ. ಮೂಲಕೃತಿ ಪದ್ಮನಾಭ ಬಳ್ಳತ್ತೂರು, ರಂಗಕಲ್ಪನೆ ನಿರ್ದೇಶನ ಸದಾಶಿವ ಬಾಲಮಿತ್ರ, ವಸ್ತ್ರ ವಿನ್ಯಾಸ ರಂಗ ಪರಿಕರ ಸುಧೀಶ್ ರಂಗಾಯಣ, ವಸಂತ ಮಾಸ್ಟರ್ ಮೂಡಂಬೈಲು. ಸಂಗೀತ ಮತ್ತು ಗಾನ ರಚನೆ ಹಾಗೂ ಹಾಡಿದವರು ಸಂದೀಪ್ ಬಲ್ಲಾಲ್, ವಾಣಿ ವಿಜಯ HSS ಕೊಡ್ಲಮೊಗರು ಹಾಗೂ ಮಧುಶ್ಯಾಮ್ ಸರ್ ಆರತಿ ಟೀಚರ್ ಹಾಗೂ ಉದಯ್ ಕುಮಾರ್ ಸರ್, ಎಲ್ಲ ಶಿಕ್ಷಕರು ಶ್ರೀ ವಾಣಿ ವಿಜಯ HSS ಕೊಡ್ಲಮೊಗರು, ನಮ್ಮ ಶಾಲಾ ಶಿಕ್ಷಕರು, ನಾನ್ ಟೀಚಿಂಗ್ ಸ್ಟಾಫ್ ಆಗಿರುವಂತಹ ರಘುವಣ್ಣ, ಇವರೆಲ್ಲರ ಸಹಕಾರದೊಂದಿಗೆ ನಾಟಕವು ಯಶಸ್ವಿಯಾಗಿ ಮೂಡಿಬಂದಿದೆ. ಉಪಜಿಲ್ಲಾ ಮಟ್ಟದಲ್ಲಿ ಸಂಸ್ಕೃತ ಹಾಗೂ ಕನ್ನಡ ನಾಟಕದಲ್ಲಿ A ಗ್ರೇಡ್ನೊಂದಿಗೆ ಪ್ರಥಮ ಸ್ಥಾನ, ಇದರಲ್ಲಿ ಉತ್ತಮ ನಾಯಕ ಕೀರ್ತನ್ ಹಾಗೂ ಉತ್ತಮ ನಾಯಕಿ ಅವನಿಯನ್ನು ಆಯ್ಕೆಯಾಗಿದ್ದಾರೆ. ಇದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಇಲ್ಲಿ ಸಂಸ್ಕೃತ ನಾಟಕದಲ್ಲಿ A ಗ್ರೇಡ್ನೊಂದಿಗೆ ದ್ವಿತೀಯ ಹಾಗೂ ಕನ್ನಡ ನಾಟಕದಲ್ಲಿ A ಗ್ರೇಡ್ನೊಂದಿಗೆ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳು ಈ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ. ಭಾಗವಹಿಸುವ ವಿದ್ಯಾರ್ಥಿಗಳು ಅವನಿ, ಚರಿಷ್ಮಾ, ಪ್ರೀತಿಕಾ, ಪನ್ವಿತಾ, ಕೀರ್ತನ್, ರಿಕಿತ್, ವಿಜೇತ್, ಜೀವಿತ್, ಫಹದ್, ಅನ್ವಿಯಾ.
ಊಟದ ವ್ಯವಸ್ಥೆ ಇದಾಗಲೇ ಪ್ರಾರಂಭವಾಗಿದೆ. ಊಟ ಮಾಡಲು ಬಾಕಿ ಇರುವಂತಹವರು ಹೋಗಬೇಕಾಗಿ ವಿನಂತಿ.
ಇದೆಲ್ಲಿ ಬೇಕಾದ್ದು ಮೂಡಣದ ಬಾಗಿಲಿನಲ್ಲಿ ಮೂಡಿದ ಬೆಳಕೆ ಪಡುವಣದ ಮೊಗದಲ್ಲಿ ಮಾಸದ ನಗುವೆ ಮೂಡಣದ ಬಾಗಿಲಿನಲ್ಲಿ ಮೂಡಿದ ಬೆಳಕೆ ಪಡುವಣದ ಮೊಗದಲ್ಲಿ ಮಾಸದ ನಗುವೆ ಡೆನ್ನನ ಡೆನ್ನನ ಡೆನ್ನ
ನದಿ ತೀರ ಎಂದಿಗೂ ಸ್ವರ್ಗವಾಗಿತ್ತು. ತಂಪು ಗಾಳಿ ಬೀಸುತ್ತಿದ್ದ ತೀರವೀಗ ಅಗ್ನಿ ಕುಂಡವಾಗಿದೆ ಅಜ್ಜಿ. ಬೆಂಕಿಯ ಬಿರುಗಾಳಿಯಾಗಿದೆ, ಬೆಂಕಿಯ ಬಿರುಗಾಳಿ. ಮನಸ್ಸಾದಾಗ ಮನ ಬಂದಂತೆ ದಾರಿ ಬದಲಾಯಿಸಿ ಎಲ್ಲವನ್ನು ನಾಶಗೊಳಿಸುವ ಅಮರಾವತಿ. ತಾಯಿ ಎಂದು, ದೇವಿ ಎಂದು, ಅನ್ನಪೂರ್ಣೇಶ್ವರಿ ಎಂದು ನಾವು ಅವಳನ್ನು ಕರೆದೆವು. ಮುಸ್ಸಂಜೆಗೆ ಗುಡಿಸಲುಗಳನ್ನು ಬೆಳಗಿಸಿ ಅವಳಿಗೆ ದೀಪದಾರತಿ ಎತ್ತಿದೆವು. ಆದರೆ ಅವಳು ನಮಗೇನನ್ನು ಕೊಟ್ಲು? ಒಂದೇ ಒಂದು ಭೂಕುಸಿತ ಮಹಾನೆರೆಯಾಗಿ ಎಲ್ಲವನ್ನು ಕೊಚ್ಚಿಕೊಂಡು ಹೋದ್ಲು. ಮತ್ತು ಮಗು ಅವರೀಗ ಎಲ್ಲಿದ್ದಾರೋ ಗೊತ್ತಿಲ್ಲ. ಕುಸಿದ ಮಣ್ಣಿನಡಿಯಲ್ಲೋ, ಬಿದ್ದ ಮರದಡಿಯಲ್ಲೋ, ಹರಿಯುವ ನೀರಿನಲ್ಲೋ ಎಲ್ಲಾದರಿರಬಹುದು. ಅಮರಾವತಿ, ನೀನ್ಯಾಕೆ ಇಷ್ಟೊಂದು ಕ್ರೂರಿ? ಅಮರಾವತಿ, ನೀನ್ಯಾಕೆ ಇಷ್ಟೊಂದು ಕ್ರೂರಿ? ನಾಟಕ ಅಮರಾವತಿ ಒಂದು ಕನಸು. ಅಪ್ಪ, ಏನು ಮಗಳೇ? ನೀರಿಗಾಗಿ ಪರಸ್ಪರ ಕಚ್ಚಾಡುತ್ತಿದ್ದ ತನ್ನರದ ಜನರನ್ನು ಯಾಕೆ ಸಿದ್ಧಾರ್ಥನಿಂದ ಒಂದುಗೂಡಿಸಲು ಸಾಧ್ಯವಾಗಲಿಲ್ಲ? ಮಗಳೇ, ನೀರಿನ ಕಥೆ ಅಂದರೆ ಹಾಗೆ. ಜನರನ್ನು ಒಂದುಗೂಡಿಸಲು ಮತ್ತು ವಿಭಾಗಿಸಲು ಆ ನೀರಿನಿಂದಲೇ ಸಾಧ್ಯ. ಯಾರೋ ಬರುತ್ತಿದ್ದಾರಲ್ಲ, ಅದು ಈ ಕಡೆಗೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕುರ್ಚಿ ಮಾತ್ರವಿಲ್ಲ. ಓಕೆ ಓಕೆ, ಇಟ್ಸ್ ಓಕೆ. ಕುಳಿತುಕೊಳ್ಳಬೇಕೆಂದೇನಿಲ್ಲ. ಓಕೆ ಓಕೆ, ಇಟ್ಸ್ ಓಕೆ. ನಾನಿಲ್ಲಿ ನಿಂತುಕೊಳ್ಳುತ್ತೇನೆ. ನಾನು ಬಂದ ವಿಷಯ ನಿಮಗೆ ತಿಳಿಯಿತಲ್ಲವೇ? ಈ ಒಂದು ವಿಷಯಕ್ಕಾಗಿ ಮಾತ್ರ ಇಲ್ಲಿ ಹಲವು ಬಾರಿ ಬರಬೇಕಾಯಿತು.
ಕೊಡುತ್ತಿರುವುದು ಶತಕೋಟೀಶ್ವರರಿಗೆ. ಗಮನಿಸಿ, ಶತಕೋಟೀಶ್ವರರಿಗೆ. ಅವರಿಗೆ ಬಂದು ಸುಖಿಸಲು ಹೋಟೆಲ್ಗಳು, ವಿನೋದ ಸಂಚಾರ ಕೇಂದ್ರಗಳು, ಈಜುಕೊಳಗಳು, ಮನೋಹರವಾದ ಬೆಟ್ಟದ ಮೇಲೆ ಬರುತ್ತದೆ. ಇದೊಂದು ಸ್ವರ್ಗವಾಗುತ್ತದೆ. ನಿಮ್ಮ ಊರು ಸ್ವರ್ಗ ಆಗುವುದರಲ್ಲಿ ನಿಮಗೆ ಸಂತೋಷವಿಲ್ಲವೇ? ಹೇಳಿ, ನೀವು ಈ ಜಾಗವನ್ನು ನಮಗೆ ಮಾರುತ್ತೀರಾ ತಾನೆ? ನೀವು ಈ ಜಾಗವನ್ನು ನಮಗೆ ಮಾರುತ್ತೀರಾ ತಾನೆ? ಹೇಳಿ. ನನಗೊಂದೇ ಹೇಳಲಿಕ್ಕಿರುವುದು, ಈ ಜಾಗವನ್ನು ಮಾರುವುದಿಲ್ಲ. ನಮ್ಮ ತಾತ ಮುತ್ತಾತಂದಿರು ನಿದ್ರಿಸುವ ಮಣ್ಣಿದು. ಈ ಜಾಗವನ್ನು ಬಿಟ್ಟುಕೊಡಲು ನಮ್ಮಿಂದಾಗದು. ನಿಮಗೆ ಬೆಲೆ ಕಡಿಮೆ ಆಯ್ತಾ? ಅದನ್ನು ಹೇಳಿ, ಕೇಳಿದ ಬೆಲೆಗೆ ಕೊಡುತ್ತೇವೆ. ಬೇಕಾದರೆ ಅದಕ್ಕಿಂತಲೂ ಹೆಚ್ಚು. ನೀವೊಬ್ಬರು ಒಪ್ಪದ ಕಾರಣ ಈ ದಡದಲ್ಲಿರುವ 1 ಇಂಚು ಮಣ್ಣು ಕೂಡ ನಮಗೆ ಸಿಗುವುದಿಲ್ಲ. ನೀವು ಕೊಡದಿದ್ದರೆ ಹೇಗೆ ಪಡೆದುಕೊಳ್ಳಬೇಕೆಂದು ನಮಗೆ ಚೆನ್ನಾಗಿ ತಿಳಿದಿದೆ. ಏನು ಮಾಡಿರಿ? ಏನಿಲ್ಲ, ಏನಿಲ್ಲ. ಹಾಗಾದರೆ ಸರಿ, ನಾವಿನ್ನೊಮ್ಮೆ ಬರುತ್ತೇವೆ. ಬಂಗಾರು, ತಾತ, ನಮ್ಮ ಸಿದ್ಧಿ ತಾತ, ಹೇಗಿದ್ದೀರಾ ತಾತ? ಮಗನೇ ಬಂಗಾರು, ತಲೆಮಾರುಗಳಿಂದ ನಾವು ನಮ್ಮ ಪೂರ್ವಿಕರು ಸೇರಿರುವ ಈ ಮಣ್ಣು ನಮ್ಮ ನಲ್ಮೆಯಾಗಿದೆ. ಅಮರಾವತಿಯ ಚೇಷ್ಟೆಗಳನ್ನು, ಹುಚ್ಚು ನೆರೆಯನ್ನು ಸಹಿಸಿ ನಾವಿಲ್ಲಿ ಬದುಕುವುದು ಈ ಒಂದು ಕಾರಣದಿಂದಲೇ. ಇದನ್ನು ಬಿಟ್ಟು ಕೊಡದಿರು. ಇಲ್ಲ ಸಿದ್ಧಿನಾಥ, ಜೀವ ಹೋದರೂ ಈ ಜಾಗವನ್ನು ಬಿಟ್ಟು ಕೊಡುವುದಿಲ್ಲ. ಮಗನೇ ಬಂಗಾರು, ಒಂದು ನದಿ ಎಂದರೆ ಕೇವಲ ನೀರು ಹರಿಯುವ ಕಣಿವೆ ಮಾತ್ರವಲ್ಲ. ಇದೊಂದು ಚರಿತ್ರೆಯ, ಸಂಸ್ಕೃತಿಯ ಸಾಕ್ಷಿ ಪತ್ರ. ತಿಳಿದದ್ದು ತಿಳಿಯದ್ದು ಆದ ಎಷ್ಟೊಂದು ಮೀನುಗಳು, ಸಣ್ಣದು ದೊಡ್ಡದು ಆದ ಎಷ್ಟೊಂದು ಜಲಜೀವಿಗಳು, ಸಾರು ಮಾಡಲು ಕರಿದು ತಿನ್ನಲು ಬಹಳಷ್ಟು ಮೀನುಗಳು. ಬಾಯಾರಿದಾಗ ಕುಡಿಯಲು ಜೇನಿನಂತ ಮಧುರವಾದ ಜಲ. ಇವೆಲ್ಲ ಈ ಅಮರಾವತಿಯ ಕೊಡುಗೆ. ಒಂದು ನದಿ ಇಲ್ಲದಾಗುವಾಗ ಕೊನೆಯಾಗುವುದೊಂದು ಜೀವ ಸಂಕುಲ, ಮನೆಯಾಗುವುದೊಂದು ಚರಿತ್ರೆ. ಈ ಅಮರಾವತಿ ನಮ್ಮದು. ಇದನ್ನು ಬಿಟ್ಟು ಕೊಡದಿರು. ಎದುರಿಸಿ ನಿಲ್ಲಬೇಕು, ಶಕ್ತಿ ಬರೆಯಬೇಕು. ಒಮ್ಮೆಯೂ ಸೋಲದಿರಬೇಕು. ಎದುರಿಸಿ ನಿಲ್ಲಬೇಕು, ಶಕ್ತಿ ಬರೆಯಬೇಕು. ಒಮ್ಮೆಯೂ ಸೋಲದಿರಬೇಕು. ಎದುರಿಸಿ ನಿಲ್ಲಬೇಕು, ಶಕ್ತಿ.
ಜಲಕ್ಕಾಗಿ ಜನರು ಕಾದಿಹರು ಜೋರು. ಉರಿವ ಭೂಮಿಯನ್ನು ಇನ್ನು ಉಳಿಸುವವರ್ಯಾರು? ದಾಹ ಜಲಕ್ಕಾಗಿ ಜನರು ಕಾದಿಹರು ಜೋರು. ಉರಿವ ಭೂಮಿಯನ್ನು ಇನ್ನು ಉಳಿಸುವವರ್ಯಾರು? ಮಳೆ ಇಲ್ಲ, ಬೆಳೆ ಇಲ್ಲ, ಈ ಇಳೆಯಲೆಲ್ಲೂ. ಮಳೆ ಇಲ್ಲ, ಬೆಳೆ ಇಲ್ಲ, ಈ ಇಳೆಯಲೆಲ್ಲೂ. ಪ್ರಕೃತಿ ವಿಧಿಸಿದೆ ನಮಗೆ ಮಹಾಘೋರಗಲ್ಲು. ಪ್ರಕೃತಿ ವಿಧಿಸಿದೆ ನಮಗೆ ಮಹಾಘೋರಗಲ್ಲು. ಕಾಣದಾಯಿತು ಬಾನಿನಲ್ಲಿ ಕನಸ ಮಳೆ ಬೀಳು. ಕಾಣದಾಯಿತು ಬಾನಿನಲ್ಲಿ ಕನಸ ಮಳೆ ಬೀಳು. ಕಾಣದಾಯಿತು ಬಾನಿನಲ್ಲಿ ಕನಸ ಮಳೆ ಬೀಳು. ನೀರು 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 ಒಂದು ಹನಿ ಕುಡಿಯಲು ಇಲ್ಲವಲ್ಲ, ಎಲ್ಲಿ ನೋಡಿದರೂ ನೀರೇ ನೀರು. ಆದರೂ ಕುಡಿಯುವ ನೀರಿಲ್ಲದೆ ಮಾನವರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸುಳ್ಳು ಹೇಳಿದರು, ಜಲಕ್ಷಾಮ ಅಂತೆ, ಜಲಕ್ಷಾಮ ಸುಳ್ಳು. ಅದು ಆಚೆ ಆಫ್ರಿಕಾದಲ್ಲಿ ಅಲ್ವೇ? ಬಾವಿಗಳು, ಕೊಳಗಳು, ಸರೋವರಗಳು. ನಮಗಿಲ್ಲಿ ಧಾರಾಳ ನೀರಿದೆಯಲ್ಲ. ನಿಮಗೇನು ಗೊತ್ತು? ನಮ್ಮ ದೇಶವು ಗಂಭೀರವಾದ ಜಲಕ್ಷಾಮವನ್ನು ಎದುರಿಸುತ್ತಿದೆ. ಮಳೆ ಇಲ್ಲದೆ ನದಿಗಳು ಬತ್ತಿ ಕರಡಿ ಹೋಗಿವೆ. ಸರೋವರಗಳು, ಬಾವಿಗಳು ಬತ್ತಿ ಬರಡಾಗಿವೆ. ಭೂಮಿಯಲ್ಲಿ ಇಷ್ಟೊಂದು ನೀರಿದ್ದರೂ ಕುಡಿಯಲು ಅನಿಯೋಜ್ಯವಾದದ್ದು ಕೇವಲ 2.5% ಮಾತ್ರ. ಕೇವಲ 2.5% ಮಾತ್ರ. ಜಲಮೂಲಗಳನ್ನು ಮಲಿನಗೊಳಿಸಿಯೂ ಹಾಳು ಮಾಡಿಯೂ ನಾವೇ ನಮ್ಮ ಕುಡಿ ನೀರನ್ನು ಇಲ್ಲದಾಗಿಸುತ್ತಿದ್ದೇವೆ. ಅನಿಯಂತ್ರಿತವಾದ ಮರಳು ಎತ್ತುವಿಕೆ ನಮ್ಮ ನದಿಗಳನ್ನು ಕೊಳ್ಳುತ್ತಿದೆ. ಬಾಕಿ ಉಳಿದ ನದಿಗಳನ್ನು ಶತಕೋಟೀಶ್ವರ ಬೇಲಿ ಕಟ್ಟಿ ಹಂಚಿಕೊಂಡರು. ಸಾಧಾರಣ ಜನರಿಗೆ ಹೊಳೆಯ ಬದಿಗೆ ಹೋಗುವುದಕ್ಕೂ ನಿಷೇಧಾಜ್ಞೆ ವಿಧಿಸಲಾಗಿದೆ. ಹೌದು, ಸರಿಯಾಗಿದೆ. ನಮ್ಮ ಅಮರಾವತಿ ನದಿಯು ನಮ್ಮದಲ್ಲದಾಗಲಿದೆ. ಒಂದು ಹೊಳೆ ಹೇಗೆ ಒಬ್ಬರ ಸತ್ತಾಗಿ ಬದಲಾಗುವುದು? ಅಮರಾವತಿ ನದಿ ಈ ಊರಿನ ಜನರದ್ದೇ. ಹೌದು, ಇದು ಅಮರಾವತಿ ನದಿ ಈ ಊರಿನ ಜನರದ್ದೇ. ನಾವು ನಮ್ಮ ಹೊಳೆಯನ್ನು ಸಂರಕ್ಷಿಸಲೇಬೇಕು. ನಾವು ನಮ್ಮ ಗುಡಿಸಲುಗಳನ್ನು ರಕ್ಷಿಸಲೇಬೇಕು. ಹೊಳೆ ಯಾರಪ್ಪನ ಸತ್ತು ಅಲ್ಲ. ಹೌದು, ಹೊಳೆ ಯಾರಪ್ಪನ ಸತ್ತು ಅಲ್ಲ. ಅಮರಾವತಿಯನ್ನು ರಕ್ಷಿಸಿ. ಬಿಟ್ಟುಕೊಡೆವು, ಬಿಟ್ಟುಕೊಡೆವು. ಅಮರಾವತಿಯನ್ನು ಬಿಟ್ಟುಕೊಡೆವು. ರಕ್ಷಿಸಿ, ರಕ್ಷಿಸಿ. ಅಮರಾವತಿಯನ್ನು ರಕ್ಷಿಸಿ. ಬಿಟ್ಟುಕೊಡೆವು, ಬಿಟ್ಟುಕೊಡೆವು. ಅಮರಾವತಿಯನ್ನು ರಕ್ಷಿಸಿ. ಬಿಟ್ಟುಕೊಡೆವು, ಬಿಟ್ಟುಕೊಡೆವು. ಅಮರಾವತಿಯನ್ನು ಬಿಟ್ಟುಕೊಡೆವು. ನೀವು ನಿನ್ನೆಂದು ಬೀದಿ ನಾಟಕ ಮಾಡಿರುವುದು ಅಮರಾವತಿ ತೀರದಲ್ಲಿ ಬರಲಿರುವ ಟೂರಿಸಂ ಪದ್ಧತಿಯ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿರುವ ಬಗ್ಗೆಯೂ ಕಂಪನಿಗೆ ತಿಳಿಯಿತು. ನನಗೆ ನಿಮ್ಮ ಮಾತು ಅರ್ಥವಾಗಲಿಲ್ಲ. ಅರ್ಥ ಮಾಡಿಕೊಡುತ್ತೇನೆ. ನೀವು ನಿನ್ನೆ ಇಲ್ಲಿ ಬರುವ ಮಹಾ ಅಭಿವೃದ್ಧಿ ಯೋಜನೆ ತಡೆಯುವುದಾಗಿ ಹೇಳಿದ್ದೀರಲ್ಲವೇ? ಇದು ದೇಶದ್ರೋಹ, ದೇಶದ್ರೋಹ. ಆ ಅಭಿವೃದ್ಧಿ ತಡೆಯುತ್ತೇನೆ ಎಂದು ನಾವು ಹೇಳಲಿಲ್ಲ. ನಾವು ಸಹ ಒಪ್ಪುವ. ಈ ಊರಿಗೆ, ಪ್ರಕೃತಿಗೆ ಅನುಯೋಜ್ಯವಾದ ಅಭಿವೃದ್ಧಿ ಬೇಕೆಂದೇ ನಾವು ಹೇಳುತ್ತಿರುವುದು. ಕಂಪನಿ ನಿಮ್ಮನ್ನು ಯಾವತ್ತೂ ಕ್ಷಮಿಸಲಾರದು. ನಿಮ್ಮ ಅಮರಾವತಿಯ ನೀರನ್ನೆಲ್ಲ ಕಂಪನಿ ಕುಡಿದು ಸೆಳೆಯಲು ಹೋಗುವುದಿಲ್ಲ. ವಾಟರ್ ಟೂರಿಸಂ ಅದಾಗಿದೆ ನಮ್ಮ ಕಂಪನಿಯ ಪದ್ಧತಿ, ಈ ದೇಶದ ಪ್ರಜೆಗಳಿಗಾಗಿ. ವಾಟರ್ ಟೂರಿಸಂ ಒಳ್ಳೆಯ ಪದ ಪ್ರಯೋಗ. ಜಲಮಲಿನೀಕರಣ ಎಂದು ಹೇಳದಿರಲು ನಮ್ಮಂತ ಮಕ್ಕಳಿಗೂ ಗೊತ್ತಿದೆ. ಈ ಅಮರಾವತಿ ಪಟ್ಟಣದ ಲಕ್ಷಾಂತರ ಜನರ ಕುಡಿ ನೀರಿನ ಮೂಲವೆಂದು. ಇನ್ನು ಮುಂದೆ ನನ್ನ ಮಾತನ್ನು ಸಹ ಕೇಳಿಸಿಕೊಳ್ಳಿ. ಕುಡಿ ನೀರನ್ನು ಮಲಿನಗೊಳಿಸುವವರ ಎದುರಾಗಿಯೂ ಈ ದೇಶದಲ್ಲಿ ಸರಿಯಾದ ನಿಯಮವಿದೆ ಎಂದು. ಸರಿ ಸರಿ, ನಿಯಮವಿದೆ, ನಿಯಮವಿದೆ. ನಿಯಮದ ದಾರಿಯಲ್ಲೇ ಸಾಗಲಿ.
ಅಮರಾವತಿ ಕೊಡುತ್ತಾಳೆ. ಇವಳು ಅನ್ನಪೂರ್ಣೇಶ್ವರಿ, ನಮ್ಮೆಲ್ಲರ ಮಹಾತಾಯಿ. ನಮ್ಮಮ್ಮನನ್ನು ಮಾರಾಟ ಮಾಡಲು ನಮಗೆ ಮನಸ್ಸಿಲ್ಲ, ನಮ್ಮಿಂದಾಗದು, ತಿಳಿಯಿತೆ ಸರ್. ಈಗ ಹೋಗಬಹುದು. ಎಚ್ಚರ ಎಚ್ಚರ! ಜಿಲ್ಲಾಧಿಕಾರಿಗಳ ಸೂಚನೆ. ಈ ಪ್ರದೇಶದಲ್ಲಿ ಮುಂದಿನ 24 ಗಂಟೆಗಳ ಒಳಗೆ ಅತಿ ಭೀಕರವಾದ ಗಾಳಿಯು ಮಳೆಯು ಬರುವುದೆಂದು ಹವಾಮಾನ ಇಲಾಖೆಯ ಮುನ್ಸೂಚನೆ. ಹೊಳೆಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುವ ಸಾಧ್ಯತೆ ಇದೆ. ಅಮರಾವತಿ ತೀರದಲ್ಲಿ ವಾಸಿಸುವ ಜನರು ಆದಷ್ಟು ಬೇಗ ಇಲ್ಲಿಂದ ಸುರಕ್ಷಿತವಾದ ಸ್ಥಳಗಳಿಗೆ ಹೋಗಬೇಕೆಂದು ತಿಳಿಯಪಡಿಸುತ್ತೇವೆ. ಅದಕ್ಕೆ ತಯಾರಾಗದವರನ್ನು ಕಡ್ಡಾಯವಾಗಿ ತೆರವುಗೊಳಿಸಲಾಗುವುದು. ಪ್ರಿಯರೇ, ಎಚ್ಚರ ಎಚ್ಚರ! ಮೊದಲಿನಂತೆ ಬೆಟ್ಟ ಜರಿದು ಬಂದರೆ ಇನ್ನೇನು ಉಳಿಯೋದಕ್ಕಿಲ್ಲ. ನಾವು ಕೂಡ ಹೊರಟು ಹೋಗೋಣ ಅಮ್ಮ. ಜೀವಕ್ಕಿಂತ ಹೆಚ್ಚೇನಲ್ಲ ಈ ಮನೆ, ಗುಡಿಸಲು, ಪಾತ್ರೆಗಳು. ಹೊರಟು ಹೋಗೋಣ, ಹೊರಟು ಹೋಗೋಣ. ಕಳೆದುಕೊಂಡವರನ್ನು ಕನಸು ಕಾಣಲು ಆಗದ ಈ ಮರುಭೂಮಿಯಲ್ಲಿ ತಂದು ನೆಟ್ಟು ಬಿಟ್ಟರು. ಪುನರ್ವಸತಿಯಂತೆ ಪುನರ್ವಸತಿ, ಹುಲ್ಲು ಸಹ ಮೊಳಕೆ ಬರದ ಈ
ಕೆಂಗಲ್ಲ ಪಾರೆಯಲ್ಲಿ ಪುನರ್ವಸತಿಯಂತೆ ಪುನರ್ವಸತಿ. ಹುಲ್ಲು ಬೆಳೆಯದೆಂದು ಹೇಳದಿರು, ಹುಲ್ಲು ಮಾತ್ರ ಮೊಳಕೆ ಹೊಡೆಯುವ ಪಾರಸ್ಥಳ. ಬಾವಿ ಇಲ್ಲ, ಕೊಳವಿಲ್ಲ, ಮನೆಗಳು ಮಾತ್ರ. ನದಿಯ ಕುರುಹು ಸಹ ಇಲ್ಲ. ನಮಗಿನ್ನು ಯಾವುದು ಅತಿ ಜೀವನದ ಮಾರ್ಗ? ಬದುಕಲೇಬೇಕಲ್ಲವೇ? ಜೀವಿಸುವ ಪರಿಸರವನ್ನು ತನಗೆ ಅನಿಯೋಜ್ಯಗೊಳಿಸುವ ಶಕ್ತಿ ಪಡೆದುಕೊಂಡರಲ್ಲವೇ ಮನುಷ್ಯರು? ನಾವು ಮನುಷ್ಯರು ತಾನೇ. ನಾವೇ ಮಣ್ಣನ್ನು ಅನುಕೂಲಕರವಾಗಿ ಬದಲಾಯಿಸುತ್ತೇವೆ. ಧಾರಾಳ ಮಳೆ ಲಭಿಸುವ ಸ್ಥಳವಿದು, ಆದರೆ ಸುರಿದದ್ದೆಲ್ಲ ಹರಿದು ಹೋಗುತ್ತಿದೆ. ಮಳೆ ಬಂದರೆ ಸಾಕಲ್ಲವೇ? ಮಳೆಯನ್ನು ಬಳಸಿಕೊಳ್ಳಬೇಕು. ಎಲ್ಲ ಜನರನ್ನು ಒಂದುಗೂಡಿಸಬೇಕು. ನಮ್ಮ ದುರವಸ್ಥೆ ಅವರಿಗೆ ತಿಳಿಯಪಡಿಸಬೇಕು. ಏನು ಮಾಡಲು ಸಾಧ್ಯವೆಂದು ಕಲಿಯಬೇಕು, ಜಾರಿಗೊಳಿಸಬೇಕು. ಜಲ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ಸಹಕರಿಸುವ ಸಂಘಟನೆಗಳ ಕಾರ್ಯಕರ್ತರ ಸರ್ಕಾರದ ವಿವಿಧ ಯೋಜನೆಗಳಿವೆ, ಅದರ ಸಹಾಯ ಪಡೆದುಕೊಳ್ಳಬೇಕು. ಅಧಿಕಾರಿಗಳ ಮನಸ್ಸಿನಲ್ಲಿದೆ ಜಲ ವಿತರಣೆ ಮಾಡಿದರೆ ಸಾಕೆಂದು. ಆದರೆ ನಮಗಿಲ್ಲಿ ಬೇಕಾಗಿರುವುದು ಜಲ ವಿತರಣೆ ಅಲ್ಲ, ಜಲ ಸಂರಕ್ಷಣೆ. ಹೌದು, ಮನುಷ್ಯರಿಗೆ ಮಾತ್ರ ಮಾಡಲು ಸಾಧ್ಯವಿರುವ ಕೆಲವೊಂದು ವಿಷಯಗಳಿವೆ. ಬತ್ತಿ ಹೋದ ನದಿಗಳಿಗೆ ಮರು ಜೀವ ನೀಡಬಹುದು. ಸೆಳೆತವಿಲ್ಲದ ನದಿಗಳ ನೀರಿನ ಮರುಪೂರಣ ಮಾಡಬಹುದು. ನಮ್ಮ ಲೋಕದಲ್ಲಿ ಅಂತಹ ಹಲವಾರು ಉದಾಹರಣೆಗಳಿವೆ. ನಾವಂತಹ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ಳಬೇಕು. ನಾವಿದನ್ನು ಮಾಡಿಯೇ ಮಾಡುತ್ತೇವೆ. ಹೌದು, ನಾವಿದನ್ನು ಮಾಡಿಯೇ ಮಾಡುತ್ತೇವೆ. ನಾವಿದನ್ನು ಮಾಡಿಯೇ ಮಾಡುತ್ತೇವೆ. ನಾವಿದನ್ನು ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಅಳಲಾರದ ಭೂತಾಯಿಯು ನಮ್ಮ ಸಾಗಿ ಸಲುಹಿದಳು. ಅಳಲಾರದ ಭೂತಾಯಿಯು ನಮ್ಮ ಸಾಗಿ ಸಲುಹಿದಳು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ನೀರು ಕಾದು ಹಾವಿಯಾಗಿ ಆವಿಯ ಆಕಾಶಕ್ಕೋಗಿ, ನೀರು ಕಾದು ಹಾವಿಯಾಗಿ ಆವಿಯ ಆಕಾಶಕ್ಕೋಗಿ, ಮೋಡವಾಗಿ ಮಳೆ ಸುರಿದು ಭೂಮಿ ತಂಪು ಮಾಡುವುದು. ಮೋಡವಾಗಿ ಮಳೆ ಸುರಿದು ಭೂಮಿ ತಂಪು ಮಾಡುವುದು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ಗಿಡ ಮರಗಳು ಬೆಳೆಸಲಿಲ್ಲ, ಬೆಳೆದ ಮರಗಳು ಉಳಿಸಲಿಲ್ಲ. ಗಿಡ ಮರಗಳು ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಎತ್ತೊಡಲಿಗೆ ಕೊಡಲಿಯಾಗು ಭ್ರಷ್ಟರು ನಾವಾದಿವಲ್ಲ. ಎತ್ತೊಡಲಿಗೆ ಕೊಡಲಿಯಾಗು ಭ್ರಷ್ಟರು ನಾವಾದಿವಲ್ಲ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು? ಮರವಿಲ್ಲದೆ ಮಳೆ ಇಲ್ಲ, ಮಳೆಯಿಲ್ಲದೆ ಬೆಳೆ ಇಲ್ಲ. ಮರವಿಲ್ಲದೆ ಮಳೆ ಇಲ್ಲ, ಮಳೆಯಿಲ್ಲದೆ ಬೆಳೆ ಇಲ್ಲ.
ಈ ನೆಲ, ಈ ಜಲ, ಈ ಆಕಾಶ ನಮ್ಮದು. ಎಳೆಯ ಮಕ್ಕಳಲ್ಲಿ ಪರಿಸರ ಪ್ರೇಮವನ್ನು, ಜಲ, ನೆಲ, ಆಕಾಶಗಳ ಸಂರಕ್ಷಣೆಯ ಜವಾಬ್ದಾರಿಯ ಬೀಜಗಳನ್ನು ಬಿತ್ತೋಣ. ಮುಂದಿನ ತಲೆಮಾರಿಗೂ ನೆಲ, ಜಲ, ಆಕಾಶ ಸ್ವಚ್ಛ ಸುಂದರವಾಗಿರಲಿ. ವಂದನೆಗಳು. ಅಮರಾವತಿ ಒಂದು ಕನಸು. ಜಲ ಸಂರಕ್ಷಣೆಯ ಆಶಯವನ್ನು ಹೊಂದಿರುವಂತಹ ಈ ಸುಂದರ ಮತ್ತು ಮನಮೋಹಕ ನಾಟಕ ಪ್ರಸ್ತುತಿಯನ್ನು ನೀಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಿಮ್ಮ ಶ್ರಮ, ಸಮರ್ಪಣೆ ಮತ್ತು ಕಲಾತ್ಮಕವಾದಂತಹ ಎಲ್ಲರ ಮನಸ್ಸನ್ನು ಮುಟ್ಟಿದೆ. ಈ ರಂಗದಲ್ಲಿ ನಿಮ್ಮ ಪ್ರತಿಭೆ ಮತ್ತಷ್ಟು ಬೆಳೆಯಲಿ ಎಂದು ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಈ ಪ್ರದರ್ಶನವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂತಹ ಗುರುಗಳಿಗೆ, ಪಾಲಕರಿಗೂ ಹಾಗೂ ಸಂಘಟಕರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಬೆಂಬಲದೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಇನ್ನಷ್ಟು ಪ್ರಗತಿ ಮಾಡಲಿ. ಧನ್ಯವಾದಗಳು. ವಾಣಿ ವಿಜಯ ಎಂಬ ಪ್ರಾರ್ಥನೆಯೊಂದಿಗೆ 1938ರಲ್ಲಿ ಶ್ರೀ ವಾಣಿ ವಿಜಯ ಈ ನಾಟಕವು ಸಬ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತದೆ. ಇದೀಗ ಈ ವಿದ್ಯಾರ್ಥಿಗಳಿಗೆ ಸಣ್ಣದಾದ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುತ್ತದೆ. ಈ ಸ್ಮರಣಿಕೆಯನ್ನು ರಫೀಕ್ ಪಡಿಕಲ್ ಇವರು ಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ವಿದ್ಯಾರ್ಥಿಗಳು ಕೀರ್ತನ್ 7th B, ಅನ್ವಿಯಾ ಶೆಟ್ಟಿ 6th B, ಅವನಿ GS 6th B, ರಿಕಿತ್ 7th B, ಫಹದ್ 6th B, ಪ್ರೀತಿಕಾ 7th B, ಪನ್ಮಿತಾ 5th B, ಜೀವಿತ್ 6th A, ಚರಿಷ್ಮಾ 6th B, ವಿಜೇತ್ 7th B. Congratulations students. ನಮ್ಮ ಶಾಲಾ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರುವಂತಹ ರಿಕ್ಷಾ ಚಾಲಕರಿಗೆ ಒಂದು ಸಣ್ಣ ಸ್ಮರಣಿಕೆಯನ್ನು ನೀಡ್ತಾ ಅವರ ಸೇವೆಯನ್ನು ಗೌರವಿಸಲಿಕ್ಕಿದ್ದೇವೆ. ಇದನ್ನು ನಡೆಸಿಕೊಳ್ಳಲಿಕ್ಕೆ ಜಮಾಲುದ್ದೀನ್ ಸರ್, ಮಾಜಿ PTA ಅಧ್ಯಕ್ಷರು ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಿದ್ದೇನೆ. ಜಮಾಲುದ್ದೀನ್ ಸರ್. ಅದೇ ರೀತಿ ಗೌರವವನ್ನು ಪಡ್ಕೊಳ್ಳಿಕ್ಕೆ ಅಹಮದ್ ಜಮಾಲ್, ನೌಶಾದ್, ನಿಷಾದ್, ಶೈಲೇಶ್, ಹರೀಶ್, ಸಲೀಂ, ಅಶ್ರಫ್, ಉಸ್ಮಾನ್ ಕನಿಯೋರ್, ಮುಸ್ತಫಾ, ಅಬ್ದುಲ್ ಖಾದರ್, ಲತೀಫ್ ಹಾಗೂ ಗಣೇಶ್ ಇವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಬನ್ನಿ ಸರ್, ಮೇಲೆ ಬನ್ನಿ ಸರ್.
ಉಳಿದಂತಹ ಗಣೇಶ್, ನಿಷಾದ್, ಹರೀಶ್ ಇದ್ರೆ ಬರಬೇಕು. ಓಕೆ, ಧನ್ಯವಾದಗಳು ಜಮಾಲ್ ಸರ್. ಧನ್ಯವಾದಗಳು ಜಮಾಲ್ ಸರ್. ಕೈಲಾಸವಾಸಿಯಾದ ಪರಮೇಶ್ವರನು ನಟರಾಜನೂ ಹೌದು. ಆ ನಟರಾಜನನ್ನು ಕೊಂಡಾಡಿ ಹಾಡಿ ಹೊಗಲಿ ನಲಿಯುತ್ತಾ ತಮ್ಮ ಭಕ್ತಿಭಾವದ ನಿವೇದನೆಯನ್ನು ತಮ್ಮ
ನೃತ್ಯವನ್ನು ಮಾಡಿದ ಪುಟಾಣಿಗಳಿಗೆ ಧನ್ಯವಾದಗಳು. ಅರೇಬಿಯಾದ ಮರುಭೂಮಿಗಳಿಂದ ಎಲ್ಲೆಡೆ ಸಂಗೀತ ಪ್ರಿಯರ ಹೃದಯದವರೆಗೆ ಅರಬಿಕ್ ಸಂಗೀತವು ನಮ್ಮ ಆತ್ಮಗಳನ್ನು ಆಕರ್ಷಿಸುವ ಮಾರ್ಗವನ್ನು ಹೊಂದಿದೆ. ಮಧ್ಯಪ್ರಾಚ್ಯದ ಮೂಲಕ ಸಂಗೀತ ಪ್ರಯಾಣದಲ್ಲಿ ನಮ್ಮನ್ನು ಕರೆದೊಯ್ಯುವಾಗ ನಮ್ಮ ಪ್ರತಿಭಾವಂತ ಪ್ರದರ್ಶಕರನ್ನು ಸ್ವಾಗತಿಸೋಣ. ಮೂಸೀನಾ, ಮುನೀಸಾ, ಲಿಯಾ, ಶಾಮಾ, ಹಿಬಾ, ಹಸ್ನಾ, ಶೈಮಾ.
ಉತ್ತಮ ರೀತಿಯಲ್ಲಿ ಸಂಗೀತ ಪ್ರದರ್ಶನ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪ್ರೀತಿಯ ಸಜ್ಜನ ಬಂಧು ಭಗಿನಿಯರೇ, ನಮ್ಮ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಯಾರಾದರೂ ಆಹಾರ ಸೇವಿಸಲಿಕ್ಕೆ ಬಾಕಿ ಇದ್ದರೆ ಕೂಡಲೇ ಆಹಾರ ಕೌಂಟ್ರಿಗೆ ಹೋಗಿ ಆಹಾರ ಸೇವಿಸಬೇಕಾಗಿ ವಿನಮ್ರ ವಿನಂತಿ. ಯಾವುದೇ ಮುಚ್ಚುಮರೆ ಮಾಡಬೇಡಿ. ಯಾರಾದರೂ ಬಾಕಿ ಇದ್ದಲ್ಲಿ ಕೂಡಲೇ ಹೋಗಬೇಕು. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದೀಗ ಕಲೋತ್ಸವದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಾಕ್ರಬೈಲ್ ಶಾಲೆಯ ಮೋಹನ್ ಸರ್ ಇವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಹೆಸರು ಇಂತಿವೆ: ಮೋಹನ್ ಸರ್, ಲಿಯಾ ಫಾತಿಮಾ, ಆಯಿಷಾ ಮೋಶೀನಾ, ಆಯಿಷತ್ ಶೈಮಾ, ಅಸ್ನಾ ಅಮೀನಾ, ಫಾತಿಮತ್ ಉನ್ಶಿಯಾ. ಇದರ ಜೊತೆ ಬಸ್ಸಿನಲ್ಲಿ ನಮಗೆ ಮಕ್ಕಳಿಗೆ ಕ್ಷೇಮವಾಗಿ ಬರಲಿಕ್ಕೆ ಸಹಕರಿಸುವಂತಹ ವಿಜಯಲಕ್ಷ್ಮಿ ಅಕ್ಕನವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ಮೋಹನ್ ಸರ್ ಇವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲರೂ ಕೂಡ ತಮ್ಮ ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೇನೆ. ಧನ್ಯವಾದಗಳು ಸರ್. ಪಂಜಾಬ್ನ ರೋಮಾಂಚಕ ಶಕ್ತಿಗಾಗಿ ನಿಮ್ಮ ಕೈಗಳನ್ನು ಒಟ್ಟಿಗೆ ಇರಿಸಿ ನಮ್ಮ ಪಂಜಾಬಿ ನೃತ್ಯ ಪ್ರದರ್ಶನದ ಆಕರ್ಷಕವಾದ ಲಯಗಳು ಮತ್ತು ಹಂತಗಳಿಂದ ಮಂತ್ರಮುಗ್ಧರಾಗಲು ಸಿದ್ಧರಾಗಿ. 5 ನದಿಗಳ ಭೂಮಿಯಿಂದ ನಾವು ನಿಮಗೆ ಪಂಜಾಬ್ನ ಸಾರವನ್ನು ತರುತ್ತೇವೆ. ನಾವು ಪಂಜಾಬ್ನ ಸಾಂಸ್ಕೃತಿಕ ಪರಂಪರೆಯನ್ನು ನೃತ್ಯದ ಮೂಲಕ ಆಚರಿಸುವಾಗ ನಮ್ಮೊಂದಿಗೆ ಸೇರಿ. ಇದೀಗ ಈ ನೃತ್ಯದಲ್ಲಿ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಮಕ್ಕಳು ಶಮ್ಮಾಸ್, ಸುಧನ್ವಾ, ಶಾಬಿಕ್, ಅಫ್ರಾಜ್, ಮೆಹಜಿನ್, ಶಮ್ಮಾಸ್, ಮುಹಾದ್, ಜಾಹಿರ್, ಆದಿಲ್, ವಫಾ, ಅಶಾಜ್, ಆಫಿ, ಅಬ್ದುಲ್ ಮುಹಾದ್, ಹಾಶಿಮ್, ರईस.
ಇದೀಗ ರೋಮಾಂಚಕ ನೃತ್ಯವನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಧನ್ಯವಾದಗಳು. ಯುಪಿ ಮಕ್ಕಳಿಗೆ ಯಾವುದೇ ರೀತಿಯ ನೃತ್ಯವು ಕಷ್ಟವಲ್ಲ. ನಮ್ಮಿ ಬಾಲಮಿತ್ರರು ತಮ್ಮ ನೃತ್ಯದ ಮೂಲಕ ಸಂಗೀತದ ಜಗತ್ತಿಗೆ ಹೊಸ ಮೆರುಗು ತರುವ ಪ್ರಯತ್ನ ಮಾಡುತ್ತಿದ್ದಾರೆ. ಅವರ ಉತ್ಸಾಹ ಮತ್ತು ನೃತ್ಯ ಪ್ರೇಮಕ್ಕೆ ನಾವು ಬೆಂಬಲ ನೀಡೋಣ. ಅವರ ಪ್ರತಿಯೊಂದು ಹೆಜ್ಜೆಗೆ, ಪ್ರತಿಯೊಂದು ಚಲನೆಗೆ ಮತ್ತು ಪ್ರತಿಯೊಂದು ಲಯಕ್ಕೆ ನಾವು ಕೈ ತಟ್ಟಿ ಉತ್ತೇಜನ ನೀಡೋಣ. ರಿಮಿಕ್ಸ್ ಕೇವಲ ನೃತ್ಯವಲ್ಲ. ಈ ಕಲಾವಿದರು ವಿಭಿನ್ನ ರೀತಿಯ ಸಂಗೀತವನ್ನು ಒಂದುಗೂಡಿಸಿ ಅದಕ್ಕೆ ತಮ್ಮದೇ ಆದ ಮಾಯಾಜಾಲವನ್ನು ಹಾಕುತ್ತಾ ನಮ್ಮ ಮುಂದೆ ಪ್ರದರ್ಶಿಸುವುದು. ಅವರ ಹೆಜ್ಜೆಗಳು ಅವರ ಪ್ರಪಂಚವನ್ನು ಹೇಗೆ ಒಂದೇ ಹೃದಯದಿಂದ ಕಟ್ಟುತ್ತಿದ್ದಾರೆ ಎಂಬುದನ್ನು ನೀವು ನೋಡಬಹುದು. ಇನ್ನು ಇಲ್ಲಿ ನಮ್ಮ ಯುಪಿ ಮಕ್ಕಳಾದಂತಹ ಅವನಿ 6th B, ಅಸ್ನಾ 7th B, ಅನ್ವಿಯಾ 6th B, ರಿಜ್ಮಾ 7th B, ಮಿನ್ನತ್ 7th B, ಶಮ್ನಾ 6th B, ಇಕ್ರಾ 7th B, ಮನ್ಹಾ 7th B, ಶೈಮಾ 6th B, ಸಾತ್ವಿಕಾ 7th B, ಧನ್ವಿತಾ 7th A, ಝಯೀದಾ 6th A. ಪನ್ವಿತಾ, ವಿಕೃತಿ, ದೀಕ್ಷಾ, ಶಿಬ್ಲಾ, ನಸೀದಾ, ಸಾನ್ವಿ, ಚರಿಷ್ಮಾ, ತನ್ಮಯ, ಪ್ರೀತಿಕಾ, ಶಮ್ನಾ, ಯಜ್ಞಶ್ರೀ, ತನ್ಶೀನಾ, ನೂರೂಪ, ಮುನಾವರ, ಜಿಯಾನಾ, ಫಿದಾ. ನಿಷಾದ್, ಅಲ್ತಮಾಸ್, ಮಿಥಿಲ್, ಧೀರಜ್, ರಸ್ತೀಶ್, ರಿಫಾಯ್, ರಶೀದ್, ಕೈಸ್, ಹಾಜಿಮ್, ರಿತೇಶ್, ಜೀವಿತ್, ಮಾಲಿಕ್, ಅನಸ್, ಯಾಸೀನ್, ಔಫ್, ಶ್ರೇಯಸ್, ಚೇತನ್, ಕಲಂದರ್, ಮುಸ್ತಾಕ್, ಮಹೇಶ್. ಶಾನ್, ಫಹದ್, ಝೈನಲ್ ವಾಬಿದಾ, ಇಸ್ಮಾಯಿಲ್ ರಶೀದ್, ಅನಸ್, ಸ್ವಸ್ತಿಕ್, ಕಾರ್ತಿಕ್, ಯಾಸೀನ್, ನಿಹಾಮ್, ಶಾಮಿಲ್, ನಾಶಿಮ್, ಜಾಕಿರ್ ಮತ್ತು ಜಶ್ವಿತ್. ಈ ಮಕ್ಕಳನ್ನು ಕೈ ಚಪ್ಪಾಳೆಯೊಂದಿಗೆ ನಮಗೆ ವೇದಿಕೆಗೆ ಸ್ವಾಗತಿಸೋಣ. हाथों में हाथ दे सोचेंगे बाद में बाकी है जो भी बचा हम दोनों को चढ़ा नशा और मुझे पता तेरे दिल में मैंने हले ली है सारी जगह आजा साथ में गाया बनने के बसा डिग डाग डिग तेरा
राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के All the Rajini fans, don't miss that chance. All the Rajini fans, don't miss that chance. Lungi dance, 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 lungi dance. Disco में जब ये गाना बजेगा, on the floor आना पड़ेगा, लुंगी को उठाना पड़ेगा, स्टेप करके दिखाना पड़ेगा. डिस्को में जब ये गाना बजेगा, on the floor आना पड़ेगा, लुंगी को उठाना पड़ेगा, स्टेप करके दिखाना पड़ेगा. All the Rajini fans, don't miss that chance. All the Rajini fans, don't miss that chance. Lungi dance, 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 lungi dance. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు విందు
ಜಾತಿ ನಟ್ಟ ಮಣದ ಬೆಟ್ಟಿ ಆ ಕುರ್ಚಿನಿ ಮಾಡ್ತಾ ಬೇಕಿತ್ತು ಆ ಕುರ್ಚಿನಿ ಮಾಡ್ತಾ ಬೇಕಿತ್ತು நாடின் நன்மகனே பொன்மகனே முத்தாயவனே இன்னும் சூரியனும் சந்திரனும் முன்னாயவனே காலம் காத்து வச்ச ரக்ஷகனே சிம்ஹாரகனே எங்கள் கண்ணனை வந்தவனே பயமே மாறிப்போ நீ அண்ணன் வந்தால் தும்பிட்டு நெல்ல இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவானா என்னும் ஜனத்திரக்க காலம் நடுத்து வச்ச சொர்க்கம் போலும் மன்னர் ವಾವ್, ಸೂಪರ್ಬ್ ಸೂಪರ್ಬ್ ಸೂಪರ್ಬ್. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ತಮ್ಮ ಅದ್ಭುತ ನೃತ್ಯ ಪ್ರದರ್ಶನದ ಮೂಲಕ ಈ ಕ್ಷಣವನ್ನು ಮರೆಯಲಾಗದ ಅನುಭವವನ್ನಾಗಿ ಮಾಡಿದ್ದಾರೆ. ಅವರ ಪರಿಶ್ರಮ, ಭಾವನಾತ್ಮಕ ಅಭಿವ್ಯಕ್ತಿ ಮತ್ತು ಸಮರ್ಪಣಾ ಮನೋಭಾವ ಎಲ್ಲರ ಹೃದಯ ಗೆದ್ದಿದೆ. ನಮ್ಮ ಈ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಕಲೋತ್ಸವದಲ್ಲಿ ಎ ಗ್ರೇಡ್ ಪಡೆದಂತಹ ವಿದ್ಯಾರ್ಥಿಗಳನ್ನು ಪಿಟಿಎ ಉಪಾಧ್ಯಕ್ಷರಾದ ಶ್ರೀಯುತ ಲೋಹಿತ್ ಇವರು ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ವಿದ್ಯಾರ್ಥಿಗಳ ಹೆಸರುಗಳು ಇಂತಿವೆ: ಮೊಹಮ್ಮದ್ ರಮೀಸ್, ಮರಿಯಂ ಶಿಬ್ಲಾ, ಮೊಹಮ್ಮದ್ ಹಾತಿಬ್, ಫಮೀದಾ, ಫಾತಿಮತ್ ಹನಾ, ಧೀರಜ್, ಆಯಿಷತ್ ಅಸ್ನಾ. ಇವರ ಜೊತೆ ನಮ್ಮ ರಿಕ್ಷಾ ಡ್ರೈವರ್ ಆಗಿರುವಂತಹ ಲತೀಫ್ ಸರ್ ಹಾಗೂ ಅಶ್ರಫ್ ಸರ್ ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಿದ್ದೇನೆ. ಅವರನ್ನ PTA ಉಪಾಧ್ಯಕ್ಷರಾಗಿರುವಂತಹ ಲೋಹಿತ್ ಸರ್ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಲತೀಫ್ ಸರ್, ಅಶ್ರಫ್ ಸರ್. ಧನ್ಯವಾದಗಳು ಸರ್. ಮುಗ್ಧ ಮನಸ್ಸಿನ ಹೂಗಳು, ತುಂಟತನದ ಕಂಗಳು, ಕನಸು ಹೊತ್ತಿದ ಮಕ್ಕಳು, ಮನುಷ್ಯ ಲೋಕದ ಮಂದಾರಗಳು. ಕಲಿಯುವುದಕ್ಕಿಂತ ನಮ್ಮನ್ನು ನೋಡಿ ಕಲಿಯುವುದೇ ಹೆಚ್ಚು. ನಮ್ಮ ವ್ಯಕ್ತಿತ್ವ ಮಾದರಿಯಾಗಲಿ ಎಂದು ಹೇಳುತ್ತಾ ಇದೀಗ ನಮ್ಮ 2B ತರಗತಿಯ ಮುದ್ದು ಮಕ್ಕಳ ಹಾಡಿಗೆ ಹೆಜ್ಜೆ ಹಾಕೊಂಡು ಬರುತ್ತಿದ್ದಾರೆ. ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಮಿಸ್ರಿಯಾ, ಆಯಿಷತ್ ರಫಾ, ಜುಲ್ಫಾ, ಜುಮೈಲಾ, ಐಫಾ, ಖತೀಜತ್ ರೈಫಾ, ಆಯಿಷತ್ ಮನಾ, ಅಬ್ದುಲ್ಲಾ, ಮೊಹಮ್ಮದ್ ರಾಫಿ, ಮೊಹಮ್ಮದ್ ಶಹೀಮ್, ಶಮಾ, ಫಾತಿಮಾ.
ಅಮೋಘವಾಗಿ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಗಜಲ್ ಎಂಬುದು ಕಾವ್ಯ ಮತ್ತು ಸಂಗೀತದ ಪ್ರಕಾರವಾಗಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಗಜಲ್ಗೆ ಪ್ರಮುಖ ಸ್ಥಾನವಿದೆ. ಗಜಲ್ಗೆ ಉರ್ದುವಿನಲ್ಲಿ ಮಹತ್ತರ ಪ್ರಾಧಾನ್ಯ ಇದೆ. ಗಜಲ್ಗಳು ನಿರರ್ಗಳವಾದ ಪದ್ಯಗಳಲ್ಲಿ ಅರ್ಥಪೂರ್ಣ ಪದಗಳ ಸೂಕ್ಷ್ಮ ಬಳಕೆಯ ಮೂಲಕ ನಮ್ಮಲ್ಲಿ ಆಳವಾದ ಭಾವನೆಗಳನ್ನು ಪುನರುಜ್ಜೀವನಗೊಳಿಸುತ್ತದೆ. ಗಜಲ್ ಕೇವಲ ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸದೆ ಆಂತರಿಕ ತುಡಿತ, ಜೀವನದ ಅಸ್ಥಿರತೆ, ಸಾಮಾಜಿಕ ವಿಚಾರ, ದೈವಿಕತೆ, ಬ್ರಹ್ಮಜ್ಞಾನ ಹೀಗೆ 10 ಹಲವು ವಿಷಯಗಳನ್ನು ಹೊಂದಿರುತ್ತದೆ. ಇದೀಗ ನಮ್ಮ ಮುಂದೆ ಉರ್ದು ಗಜಲ್ ಪ್ರಸ್ತುತಪಡಿಸಲಿದ್ದಾರೆ 6ನೇ ತರಗತಿ ವಿದ್ಯಾರ್ಥಿ ಜೈನುಲ್ ಆಬಿದ್ ಇವರು.
रफ्ता रफ्ता वो मेरी हस्ती का सामा हो गए। रफ्ता रफ्ता वो मेरी हस्ती का सामा हो गए। पहले जान फिर जाने जान फिर जाने जाना हो गए। रफ्ता रफ्ता वो मेरी हस्ती का सामा हो गए। पहले जान फिर जाने जान फिर जाने जाना हो गए। रफ्ता रफ्ता वो मेरी हस्ती का सामा हो गए। दिन ब दिन बढ़ती गई जिस हुस्न की रोनाइयाँ। दिन ब दिन बढ़ती गई जिस हुस्न की रोनाइयाँ। पहले गुल फिर गुल बदल फिर गुल बदामा हो गए। रफ्ता रफ्ता वो मेरी हस्ती का सामा हो गए। आपको नजदीक से नजदीक कर आते गए। आपको नजदीक से नजदीक कर आते गए। पहले दिल फिर दिल रुबा फिर दिल के मेहमान हो गए। रफ्ता रफ्ता वो मेरी हस्ती का सामा हो गए। प्यार जब हद से बढ़ा सारे तकल्लुफ मिट गए। प्यार जब हद से बढ़ा सारे तकल्लुफ मिट गए। आपसे फिर तू हुए फिर तू कौनवान हो गए। रफ्ता रफ्ता वो मेरी हस्ती का सामा हो गए। पहले जान फिर जाने जान फिर जाने जाना हो गए। रफ्ता रफ्ता वो मेरी हस्ती
समा हो गए, हस्ती का समा हो गए, हस्ती का समा हो गए। ಸಂಗೀತದ ಅಲೆಯಲ್ಲಿ ನಮ್ಮನ್ನೆಲ್ಲರನ್ನು ತೇಲಿಸಿದ ಆಬಿದ್ರವರಿಗೆ ಧನ್ಯವಾದಗಳು. ಈಗಾಗಲೇ ಹೇಳಿರುವ ಹಾಗೆ ನಮ್ಮ ಶಾಲೆಗೆ ಸ್ಕೌಟ್ನ ಬುಲ್ಬುಲ್ ವಿಭಾಗ ಒಂದು ಹೆಮ್ಮೆಯ ಗರಿಯೇ ಸರಿ. 5 ರಿಂದ 10 ವರ್ಷದ ಹುಡುಗಿಯರನ್ನು ತರಬೇತಿಗೊಳಿಸಲು ಇರುವುದೇ ಬುಲ್ಬುಲ್ ಟ್ರೈನಿಂಗ್. ಇದೀಗ ಮೊನ್ನೆ ನಡೆದ ಕಾಸರಗೋಡು ಜಿಲ್ಲಾ ಮಟ್ಟ ಕಬ್ ಬುಲ್ಬುಲ್ ಉತ್ಸವದಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ವಿಜೇತರಾದ ಮತ್ತು ಸಂಘ ನೃತ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ಬುಲ್ಬುಲ್ ವಿಭಾಗದ ಹುಡುಗಿಯರ ನೃತ್ಯ ಗಂಗೆಯ ನೃತ್ಯ. ಇದರಲ್ಲಿ ಭಾಗವಹಿಸುವ ಮಕ್ಕಳು ಕೃತಿ, ಶಾರ್ವರಿ, ನಿಹಾ, ಕೃತಿಕಾ, ಪ್ರಕ್ಷಿತಾ, ಪನ್ವಿತಾ, ದೀಕ್ಷಾ ಎನ್, ದೀಕ್ಷಾ ಬಿ, ಸ್ವೀಕೃತಿ, ಹರಿಷ್ಮಾ, ಪ್ರಾಥ್ವಿ, ಶಾನ್ವಿ. சிவஜடையில் வசிக்கிறாய் கங்கை என்று
ஜடையில் வசிக்கிறாய். கங்கை என்று தேவியாயிருந்த நீ மங்கையாகி சிவ ஜடையில் வசிக்கிறாய். கங்கை என்று தேவியாயிருந்த நீ மங்கையாகி சிவ ஜடையில் வசிக்கிறாய். ಇದೀಗ ರೋಮಾಂಚಕ ನೃತ್ಯವನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಕಲೋತ್ಸವದಲ್ಲಿ ಉತ್ತಮ ಗ್ರೇಡ್ ಪಡೆದ ವಿದ್ಯಾರ್ಥಿಗಳಿಗೆ ಶ್ರೀಯುತ ಪದ್ಮನಾಭ HM GLPS ಕಣ್ವತೀರ್ಥ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಹೆಸರುಗಳು ಇಂತಿವೆ: ಪ್ರೇಕ್ಷಿತಾ, ಸಾತ್ವಿಕಾ, ದೀಕ್ಷಾ, ದೀಕ್ಷಾ ಎನ್, ಸ್ವೀಕೃತಿ. ಅದೇ ರೀತಿ ಕುಟುಂಬಶ್ರೀ ಮಹಿಳಾ ತಂಡ ನಮಗೆ ಸಹಕರಿಸಿದವರು ಅಜೇಯ, ತಸ್ವಿನಿ, ಅಕ್ಷತಾ, ಆದರ್ಶ, ಸೌಹಾರ್ದ, ಫ್ರೆಂಡ್ಸ್ ಕ್ಲಬ್ ಅಡಕಲಕಟ್ಟೆ. ಇದರಲ್ಲಿ ಈ ಯಾವುದೇ ತಂಡದಲ್ಲಿ ಮುಖ್ಯಸ್ಥರಿದ್ದರೆ ಅಥವಾ ತಂಡದವರಿದ್ದರೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಕುಟುಂಬಶ್ರೀ ಮಹಿಳಾ ತಂಡ ಅಜೇಯ, ತಸ್ವಿನಿ, ಅಕ್ಷತಾ, ಆದರ್ಶ, ಸೌಹಾರ್ದ, ಫ್ರೆಂಡ್ಸ್ ಕ್ಲಬ್ ಅಡಕಲಗಟ್ಟೆ. ಮಹಿಳಾ ತಂಡದವರು ಯಾರಾದರೂ ಇದ್ದರೆ ಆದಷ್ಟು ಬೇಗ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಜಯ್ ತಂಡದವರು ತಸ್ವಿನಿ, ಅಕ್ಷತಾ, ಆದರ್ಶ, ಸೌಹಾರ್ದ, ಫ್ರೆಂಡ್ಸ್ ಕ್ಲಬ್ ಅಡಕಲಕಟ್ಟೆ. ಓಕೆ ಸರ್. ಧನ್ಯವಾದಗಳು ಸರ್. ದಕ್ಷಿಣ ಭಾರತದ ಕೇರಳ ಮುಸ್ಲಿಂ ಸಮುದಾಯದಲ್ಲಿ ಒಪ್ಪಣವು ಜನಪ್ರಿಯ ಸಾಮಾಜಿಕ ಮನರಂಜನೆಯಾಗಿದೆ. ಒಪ್ಪಣವು ಸರಳ ಹೆಜ್ಜೆಗಳು ಮತ್ತು ವಿಭಿನ್ನ ಲಯಗಳಲ್ಲಿ
ಚಪ್ಪಾಳೆ ತಟ್ಟುವಿಕೆಯಿಂದ ನಿರೂಪಿಸಲ್ಪಟ್ಟಿದೆ. ವರ್ಣರಂಜಿತ ರೇಷ್ಮೆ ಉಡುಪುಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ವಧು ಮತ್ತು ವಧುವಿನ ಸ್ನೇಹಿತೆಯರು ಉತ್ಸಾಹದಿಂದ ವಧುವಿನ ಸುತ್ತಲೂ ನೃತ್ಯ ಮಾಡುವುದು ಒಪ್ಪಣವನ್ನು ಹೃದಯಸ್ಪರ್ಶಿ ಅನುಭವವನ್ನಾಗಿ ಮಾಡುತ್ತದೆ. ಇಂದು ನಮ್ಮನ್ನು ಒಪ್ಪಣದ ಮೂಲಕ ಮನರಂಜಿಸಲು ಬರುತ್ತಿದ್ದಾರೆ ನಜರಿಯಾ, ಶುಹೈಮಾ, ಶಮ್ಲಾ, ಮೆಹರೂಬಾ, ಶಿಬ್ಲಾ, ಇಸ್ರಾ, ಹಿಬಾ, ಹೈಫಾ, ಪಾರಿಷಾ, ಫಮೀದಾ, ಹಾಜಿರಾ, ಶೈಬ್ರಾ, ಶೈಮಾ. പഞ്ചവർണ്ണ കിളിയൊന്ന് പാടട്ടെ
ನಮ್ಮನ್ನೆಲ್ಲ ಒಪ್ಪನದ ಮೂಲಕ ಮನರಂಜಿಸಿದ ಈ ಮಕ್ಕಳಿಗೆ ಧನ್ಯವಾದಗಳು. ಸಂಗೀತಕ್ಕೆ ಮನಸೋಲದ ಮನಸ್ಸಿಲ್ಲ. ಕೇವಲ ಬಿದಿರಿನ ಕೋಲು ಕೊಳಲಾದಾಗ ಮುರಳಿಯ ನಾದಕ್ಕೆ ಗೋವುಗಳು ಕೂಡ ಮರುಳಾಗುತ್ತದೆ. ಅಂತಹ ಮಧುರ ನಾದ ಮತ್ತು ಲಯದ ಮುರಳಿಯ ನಾದವ ಕೇಳಿ ಎಂಬ ಹಾಡಿಗೆ ಹೆಜ್ಜೆ ಹಾಕುವ ನಮ್ಮ ಮುದ್ದು ಮಕ್ಕಳು ರಿಯೋನಾ, ಪ್ರಾತ್ವಿ, ತನ್ಮಿಕಾ, ಸಮೀಹಾ, ಆಯಿಷತ್ ಆಫಿಯಾ, ತನ್ಷಿಕಾ, ಜೈನಾಬಾ, ವರ್ಷಿತಾ.
ಸೊಗಸಾಗಿ ನೃತ್ಯವನ್ನು ಮಾಡಿದ ಈ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ನಾವಿಂದು ನಿಮ್ಮ ವಿದ್ಯಾರ್ಥಿಗಳು ಜಾನಪದ ಗೀತೆಗಳಲ್ಲಿ ಪಾರ್ವತಿಯ ಕಥೆಗಳನ್ನು ಶಿವನ ವಾತ್ಸಲ್ಯ ಮತ್ತು ಶಿವನ ಶಕ್ತಿಗಾಗಿ ಹಂಬಲಿಸುವ ತಪಸ್ಸಿನ ಕಥೆಗಳನ್ನು ವಿವರಿಸುವ ನಮ್ಮ ರಾಜ್ಯದಲ್ಲಿ ಪ್ರಚಲಿತದಲ್ಲಿರುವ ಜನಪ್ರಿಯ ನೃತ್ಯ ಪ್ರಕಾರವಾಗಿರುವ ತಿರುವಾದಿರ ಕಲಿ ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ ಅವನಿ, ಚರಿಷ್ಮಾ, ಪ್ರೀತಿಕಾ, ಪನ್ವಿತಾ, ದೀಕ್ಷಾ, ಅನ್ವಿಯಾ, ಸ್ವೀಕೃತಿ, ಮಾನ್ವಿ, ಸಮನ್ವಿ, ಸಾತ್ವಿಕಾ ಇವರಿಂದ നിദ്രനീയല്ലും പകൽ
ತಿರುವಾದಿರಕಲಿಗಾಗಿ ಬಹಳ ಭಕ್ತಿಯಿಂದ ಹೆಜ್ಜೆ ಹಾಕಿದ ಎಲ್ಲ ನರ್ತಕಿಯರಿಗೂ ಹೃದಯಾಂತರಾಳದ ಧನ್ಯವಾದಗಳು. ಈ ಸ್ಟೇಜಿನಲ್ಲಿ ನೆಕ್ಸ್ಟ್ ಐಟಮ್ ತುಂಬಾ ಜನಪ್ರಿಯವಾದ ದಫ್ ಮುಟ್. ದಫ್ ಮುಟ್ ದಕ್ಷಿಣ ಭಾರತದ ರಾಜ್ಯಗಳಾದ ಕೇರಳ ಮತ್ತು ಕರ್ನಾಟಕದ ಮಲಬಾರ್ ಪ್ರದೇಶಗಳಲ್ಲಿ ಜನಪ್ರಿಯವಾದ ಒಂದು ಕಲಾ ಪ್ರಕಾರ. ಮರ ಮತ್ತು ಬುಲ್ ಹೈಡ್ನಿಂದ ಮಾಡಿದ ತಾಳವಾದ್ಯವಾದ ದಫ್ನಿಂದ ಇದು ತನ್ನ ಹೆಸರನ್ನು ಪಡೆದುಕೊಂಡಿದೆ. ದಫ್ ಎಂಬ ಪದವು ಅರೇಬಿಕ್ ಭಾಷೆಯಿಂದ ಬಂದಿದೆ. ಇದನ್ನು ತಪಿಟ್ಟ ಎಂದು ಕರೆಯುತ್ತಾರೆ. ಡೇಮಿಟ್ ಅನ್ನು ಸಾಮಾಜಿಕ ಮನರಂಜನೆಯಾಗಿ ಮತ್ತು ಹಬ್ಬಗಳು, ಉರುಸ್ ಮಸೀದಿಗಳಿಗೆ ಸಂಬಂಧಿಸಿದ ಹಬ್ಬಗಳು ಮತ್ತು ಮದುವೆಗಳನ್ನು ಸ್ಮರಿಸಲು ನಡೆಸಲಾಗುತ್ತದೆ. ದಫ್ಮುಟ್ ಅನ್ನು ದಿನದ ಯಾವುದೇ ಸಮಯದಲ್ಲಿಯೂ ನಿರ್ವಹಿಸಬಹುದು. ಅಂದರೆ ಹಗಲು ರಾತ್ರಿ ಅಂತೇಳಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ದಫ್ಮುಟ್ ಪ್ರದರ್ಶನವು ಸಾಮಾನ್ಯವಾಗಿ 10 ಸದಸ್ಯರು ಪರಸ್ಪರ ಮುಖಾಮುಖಿಯಾಗಿ ನಿಂತು ಅಥವಾ ಕುಳಿತು ಹಾಡುಗಳನ್ನು ಹಾಡುವುದು ಮತ್ತು ಅವರ ದೇಹಗಳನ್ನು ಡ್ಯಾಫ್ ಲಯಕ್ಕೆ ಹೊಂದಿಸಲಾದ ಹಾಡಿನ ಬೀಟಿಗೆ ಸರಿಸುವುದನ್ನು ಒಳಗೊಂಡಿರುತ್ತದೆ. ಕೇರಳದಲ್ಲಿ ಮುಸ್ಲಿಮರಲ್ಲಿ ಜನಪ್ರಿಯವಾದ ಹಾಗೂ ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಕಲಾ ಪ್ರಕಾರ. ಅದು ನೇಗಿಲಿನ ಬೇರು ಮತ್ತು ಮೇಕೆ ಚರ್ಮವನ್ನು ಅದರ ಕಫವನ್ನು ತೆಗೆದು ದಾರವನ್ನು ಬಿಗಿಯಾಗಿ ಎಳೆದು ಧ್ವನಿಯನ್ನು ನಿಯಂತ್ರಿಸಲಾಗುತ್ತದೆ. ಸುಮಾರು 8 ಇಂಚು ವ್ಯಾಸ ಮತ್ತು 3 ಅಥವಾ 4 ಇಂಚು ಎತ್ತರವಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಚರಣೆಗಳ ಸಂದರ್ಭದಲ್ಲಿ ಹಾಡುವುದರೊಂದಿಗೆ ತಂಬೂರಿಯ ಮೇಲೆ ಹೆಜ್ಜೆ ಹಾಕುವುದು ವಾಡಿಕೆಯಾಗಿತ್ತು. ಕೇರಳದಲ್ಲಿ ಇಸ್ಲಾಂ ಹರಡುವ ಮೊದಲೇ ರೋಮನ್ ದೇವಾಲಯಗಳಲ್ಲಿ ಈ ಕಲೆ ಸಾಮಾನ್ಯವಾಗಿತ್ತು. ಇದೀಗ ಸ್ಟೇಜಿನಲ್ಲಿ ನಮ್ಮೆಲ್ಲರ ಆಕಾಂಕ್ಷೆಯ ಒಂದು ಕಲಾ ಪ್ರಕಾರ ದಫ್ ಮುಟ್. അസ്സലാമു അലൈക്കും. തുടങ്ങട്ടെ ബിസ്മില്ലാഹ്, സ്തുതി മുഴുവൻ നിനക്കല്ലാഹ്, സ്വലാത്തു സലാം നിനക്കല്ലാഹ്, മുഹമ്മദ് യാ റസൂലല്ലാഹ് അല്ലാഹ്. തുടങ്ങട്ടെ ബിസ്മില്ലാഹ്, സ്തുതി മുഴുവൻ നിനക്കല്ലാഹ്, സ്വലാത്തു സലാം നിനക്കല്ലാഹ്, മുഹമ്മദ് യാ റസൂലല്ലാഹ്. പതിമക്ക തുതിച്ചുള്ള മലരല്ലേ, പരിശുദ്ധ കതിരൊളി ബദറല്ലേ, പരിമള സുരവിലെ കാവല്ലേ, പെരിയോന്റെ കുദ്സിലെ മയിലല്ലേ. മർഹബാ യാ നൂറ ഐനി, മർഹബാ യാ ജതൽ ഹുസൈനി, മർഹബ മർഹബ നൂർ മുഹമ്മദ്, മർഹബ മർഹബ മർഹബ. കുന്നമണിയായ റസൂലുള്ളാഹ്, കണ്ണി പകരും ഗുരുനൂറുള്ളാഹ്, ഇഹപര നബിയ ഹബീബുള്ളാഹ്, ഇരയോന്റെ കനിയെ സല്ലല്ലാഹ്. കാഫ് മലർ കണ്ട പൂങ്കാറ്റേ, കാരക്ക നീ കൊണ്ടുവന്നാട്ടെ, കാരക്ക കായ്ക്കുന്നതാണെങ്കിൽ മധുര കിസ്സ പറഞ്ഞാട്ടെ. കാഫ് മലർ കണ്ട പൂങ്കാറ്റേ, കാരക്ക നീ കൊണ്ടുവന്നാട്ടെ, കാരക്ക കായ്ക്കുന്നതാണെങ്കിൽ മധുര കിസ്സ പറഞ്ഞാട്ടെ. ഉണ്ട് സഖി ഒരു കുല മുന്തിരി വാങ്ങിടുവാനായി 4 കയ്യിൽ ഉണ്ട് പ്രിയേ, കൽവിലൊരാശ മുന്തിരി തിന്നിടുവാ. അങ്ങാലേ അങ്ങറിയില്ലേ, അങ്ങീ നാട്ടിലെ രാജാവല്ലേ, അങ്ങ് വരും നാളണയില്ല യാചകരായല്ലോ. ഉണ്ട് സഖി ഒരു കുല മുന്തിരി വാങ്ങിടുവാനായി 4 കയ്യിൽ ഉണ്ട് പ്രിയേ, കൽവിലൊരാശ മുന്തിരി തിന്നിടുവാൻ. അങ്ങാലേ അങ്ങറിയില്ലേ, അങ്ങീ നാട്ടിലെ രാജാവല്ലേ, അങ്ങ് വരും നാളണയില്ല യാചകരായല്ലോ. ഉണ്ട് സഖി ഒരു
ഒരു കുലമുന്തിരി പങ്കിടുവാനായി നാലെണ്ണ കയ്യിൽ ഉണ്ടപ്പിയേ കൽവിലൊരാശ മുന്തിരി തിന്നിടുവാൻ. അൽഹംദുലില്ലാഹയവനേ ആരാധ്യനായവനേ ഹാജത്ത് തീർപ്പവനേ ഖല്ലാഖുടായവനേ ശംസുൽ ഹുദാ മുസ്തഫ ശറഫുൽ ബഷീർ ഹുദാ റൗള ശരീഫ് കാണാ രാജാ തുണച്ചിടണേ. അൽഹംദുലില്ലാഹയവനേ ആരാധ്യനായവനേ ഹാജത്ത് തീർപ്പവനേ ഖല്ലാഖുടായവനേ ശംസുൽ ഹുദാ മുസ്തഫ ശറഫുൽ ബഷീർ ഹുദാ റൗള ശരീഫ് കാണാൻ രാജാ തുണച്ചിടണേ. ഖല്ലാഖുടായോനെ ഖാദിമായോനെ എല്ലാം അറിയുന്ന തമ്പുരാനെ ദിക്റോതി നിൽക്കുന്ന താരങ്ങൾ ശുക്രോതി മേയുന്ന മേഘങ്ങൾ അലമല കൊണ്ട് ചിറകിട്ടടിച്ച് അലയാൻ നിന്നെ സ്തുതിക്കുന്നു. ഖാതിമുൽ അംബിയ കാരുണ്യ പൂവായേ ഫാത്തിമത്ത് സുഹ്റ പാവന ജീവായേ നീലാകാശവും നീലക്കടലും എൻ കുതിരത്തിനൊളിവാണ്. നീറിപ്പുകയും മനസ്സുകളെല്ലാം എന്നിലണയാൻ കൊതിയാണ്. യാ ഗഫൂറേ യാ അല്ലാഹ് യാ കബീറേ യാ സുബ്ഹാൻ യാ ഗഫൂറേ യാ അല്ലാഹ് യാ കബീറേ യാ സുബ്ഹാൻ. ദുരിതമാണ് തളർന്നു ഞങ്ങൾ ദിനവും നിന്നിൽ തേടുന്നു. കഷ്ടതയാകെ തുടച്ചു നീക്കി കുളിർമയേകാൻ തേടുന്നു. കുളിർമയേകാൻ തേടുന്നു. യോഗം വേദം വന്നിടുന്ന മണീരേ പരാമനീരുൾ പാതിൽ തുഴത്തണ്ണിൽ വാതുക്കണ്ണിൽ ആരാകുന്നോലി ഹംസത്തോനെ ഭരണം പെയ്താവുകൾ മുകളോരികളിൽ കാലം തീരാവും എനിക്കില്ലല്ലോ. അൽഹംദുലില്ലാഹയവനേ ആരാധ്യനായവനേ ഹാജത്ത് തീർപ്പവനേ ഖല്ലാഖുടായവനേ ശംസുൽ ഹുദാ മുസ്തഫ ശറഫുൽ ബഷീർ ഹുദാ റൗള ശരീഫ് കാണാൻ രാജാ തുണച്ചിടണേ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಸುಮಾರು 5 ಗಂಟೆಗಳಷ್ಟು ಕಾಲ ನಮ್ಮ ಶಾಲೆಯ ಮಕ್ಕಳ ಕಲಾಪಗಳನ್ನು ನಿರೀಕ್ಷಿಸಿದ ಸಜ್ಜನ ಬಂಧು ಭಗಿನಿಯರಿಗೆ ಮೊತ್ತ ಮೊದಲಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈಗ ದಫ್ಮುಟ್ ಪ್ರದರ್ಶಿಸಿದ ಮಕ್ಕಳು ಫಹಾದ್ ಆರುಬಿ, ಯಾಶಿರ್ ಐದುಬಿ, ಜಾಶಿರ್ ಐದುಬಿ, ರಾಶಿದ್ ಐದುಬಿ, ರಮೀಸ್ ಐದುಬಿ, ಆಜಿರ್ ಆರುಬಿ, ಶಾಮಿಲ್ ಆರುಬಿ, ಹಸನ್ ಕೈಸ್ ಆರುಯೆ, ರೈಹಾನ್ ಆರುಬಿ, ಜೈನುಲ್ಲಾಬಿದ್ ಆರುಬಿ, ಸನಾ ಆರುಯೆ, ಹನಾಸ್ ಆರುಯೆ, ಹಕೀಂ ಆರುಬಿ, ನಿಹಾನ್ ಆರುಬಿ, ಈ ಕಲಾ ಪ್ರಕಾರವನ್ನು ಪ್ರದರ್ಶಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. സ്കൂൾ വാർഷികാഘോഷത്തിന് മാറ്റുകൂട്ടുന്ന വിവിധ കലാപരിപാടികൾ കൊണ്ട് ആസ്വാദകരെ ആവേശ കൊടിമുടിയിലാഴ്ത്താനായി നമ്മുടെ കുട്ടികൾ മഞ്ചത്തികളുമായി വരാൻ കാത്തിരിക്കുന്നു. നമ്മുടെ വാർഷികാഘോഷത്തിൻ്റെ കലാപരിപാടികൾ ഇവിടെ അവസാനിക്കുന്നില്ല. രക്ഷിതാക്കൾ ദയവ് ചെയ്ത് ശ്രദ്ധിക്കുക. 1-2 പരിപാടികളോടുകൂടി നമ്മൾ ഈ സ്കൂൾ കലോത്സവത്തിൻ്റെ കലാപരിപാടികൾക്ക് സമാപനം കുറിക്കുകയാണ്. പ്രിയപ്പെട്ട കലാസ്വാദകരെ, ഈ കലാസ്വാദനത്തിൻ്റെ അവസാന പര്യന്തം
കഴിയുന്നതുവരെ ഈ വേദിയിൽ ഉപവിഷ്ടരായി കലാപരിപാടി ആസ്വദിച്ചുകൊണ്ട് നമ്മുടെ സ്കൂൾ വാർഷികാഘോഷത്തിന് മാറ്റുകൂട്ടുന്ന മൊഞ്ചത്തിമാരുടെ ഒപ്പനയോടുകൂടി അവസാനിക്കുന്ന കലാപരിപാടികൾ എല്ലാ സഹൃദയ കലാ അഭിമാനികളും വീക്ഷിച്ചുകൊണ്ട് ഈ കലാപരിപാടിയെ പ്രോത്സാഹിപ്പിക്കണമെന്ന് വിനീതമായി അപേക്ഷിക്കുകയാണ്. നമ്മുടെ വാർഷികാഘോഷത്തിന്റെ കലാപരിപാടികൾ 2-3 പരിപാടികളോടുകൂടി ഇവിടെ പര്യവസാനിക്കുകയാണ്. പ്രിയപ്പെട്ട രക്ഷിതാക്കളും അതുപോലെ കലാസ്വാദകരും ഈ ഒരു കലാപരിപാടി തീരുന്നതുവരെ നിങ്ങളുടെ ഇരിപ്പിടത്തിൽ ഇരുന്നു കൊണ്ട് ഈ കലാസ്വാദനത്തെ പ്രോത്സാഹിപ്പിക്കണമെന്ന് വിനീതമായി അപേക്ഷിക്കുകയാണ്. 2-3 പരിപാടി കൂടി നമ്മുടെ ഈ കലാപരിപാടികൾ അവസാനിക്കാൻ പോവുകയാണ്. അടുത്ത മത്സരത്തിലേക്ക്, അടുത്ത കലാപരിപാടിയിലേക്ക് കടക്കുകയാണ്. ಮಂಜೇಶ್ವರ ಸಬ್ ಜಿಲ್ಲಾ ಶಾಲಾ ಕಲೋತ್ಸವ 2024ರಲ್ಲಿ ನಡೆದಂತಹ ಸಂಘ ನೃತ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳು 3ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಶಕುನಿ ಮಹಾಭಾರತದಲ್ಲಿ ಮಹಾಕಾವ್ಯದಲ್ಲಿ ಬರುವಂತಹ ಒಂದು ಮುಖ್ಯ ಖಳನಾಯಕನ ಪಾತ್ರ. ಇವನು ಗಾಂಧಾರ ಸಾಮ್ರಾಜ್ಯದ ರಾಜಕುಮಾರ, ಗಾಂಧಾರಿಯ ಪ್ರಿಯ ಸಹೋದರ ಮತ್ತು ಕೌರವ ಸಹೋದರರ ಮಾವ. ಈ ಶಕುನಿ ನೃತ್ಯದಲ್ಲಿ ಆತನ ಅತಿ ಬುದ್ಧಿವಂತಿಕೆ ಮತ್ತು ಅತಿ ಕುತಂತ್ರವನ್ನು ನೃತ್ಯದ ಮೂಲಕ ಸಾದರಪಡಿಸುತ್ತಿದ್ದಾರೆ ನಮ್ಮ ಪುಟಾಣಿಗಳು. ಭಾಗವಹಿಸುವಂತಹ ವಿದ್ಯಾರ್ಥಿಗಳ ಹೆಸರು ಇಂತಿವೆ: ಕೃತಿಕಾ, ನಿಹಾ, ಪ್ರಾಥ್ವಿ, ಕೃತಿ, ತನ್ವಿಕಾ, ತನ್ಸಿಕಾ ಹಾಗೂ ಶಾರ್ವರಿ. പകിട 12 പകിട 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 12. യാത്രക്കിറങ്ങുന്ന പാണ്ഡവർക്കുള്ളിൽ പുകഞ്ഞു പക. ഏറെ പ്രിയങ്കരനായി ധാർത്തരാഷ്ട്രർക്കു വഴികാട്ടിയായി നിന്ന ശകുനി. പാണ്ഡവരോടൊരു പകയതുമില്ലാത്ത ശകുനി കരുനീക്കിയതാർക്കു വേണ്ടി? ആരായിരുന്നു ഈ ശകുനി? ആരായിരുന്നു ശകുനി? സംഗീതം പൊഴിയുന്ന നാട്, ഗന്ധർവ ജന്മങ്ങൾ നിറയുന്ന നാട്, ഗാന്ധാര വംശത്തിൻ തോരാത്ത പെരുമകൾ പാടി നടന്നൊരു പുണ്യനാട്.
ദൂതനായി പിറവി കൊണ്ടു ശകുനി അതിമതിമാൻ ശാരദേന്ദു മുഖിയാം ഗാന്ധാരി അവളോ ശകുനിക്കു പ്രിയമേഴ്ത്തിടും സോദരി അന്ധനാം ധൃതരാഷ്ട്രൻ കരം ഗ്രഹിച്ചു ഹസ്തിനാപുര വധുവായി ഗാന്ധാരി പതിക്കില്ലാത്ത കാഴ്ച എനിക്കെന്തിന്? ആദരിക്കിരുളാണ്ട ജീവിതം നൽകിയ ഹസ്തിനാപുരിയെ വെറുത്തു ശകുനി അപ്രീതിയേതോ ജനിക്കയാൽ ധൃതരാഷ്ട്ര സുബലനെ സുതരയും തടവിലിട്ടു ആളുന്നൊരഗ്നിയിൽ പകരുന്നൊരെണ്ണ പോൽ ശകുനി തൻ നെഞ്ചിലെരിഞ്ഞു പക കൂരിരുട്ടിന്റെ കല്ലറയിൽ ഉണ്ണാനൊടുക്കാനുമില്ലാതവർ കുഴഞ്ഞു ഒരു പാത്രമന്നം ഉരുളയൊരു നൊന്ത് സൗബലർ പട്ടിണി കോലങ്ങളാൽ ഈ ഒരു പിടി അന്നം കഴിച്ച് നമ്മുടെ ഇളയ പുത്രൻ ശകുനി നമുക്ക് വേണ്ടി ജീവൻ നിലനിർത്തട്ടെ അവന്റെ ബുദ്ധിയിൽ ഉദിക്കട്ടെ ഹസ്തിനാപുരിയെ മുച്ചൂടും മുടിക്കാനുള്ള മാർഗം പട്ടിണിയാൽ പ്രിയർ പിടയുമ്പോൾ കണ്ണീര് കുഴച്ചന്നമുണ്ടവൻ ശകുനി താതനും സഹജരും പട്ടിണിയാലോടും ഒന്നതും കണ്ടു വളർന്നവൻ ശകുനി നീറുന്ന പകയുടെ നെരിപ്പോടു നെഞ്ചിൽ അണയാതെ കാത്തവൻ ശകുനി ശകുനി ആർക്കും വഴങ്ങാത്തൊരാ ദുര്യോധനന് വികലമാം ബുദ്ധിയുപദേശിച്ചു പാണ്ഡവർക്കുള്ളിൽ കൗരവന്മാരോടൊടുങ്ങാത്ത വൈര്യം നിറച്ചു വച്ചു പകിട 12 സഭയിൽ പാഞ്ചാലിയെ വലിച്ചിഴയ്ക്കുമ്പോ കൃഷ്ണ കൃഷ്ണ അവരെ ചതുർഗ്രഹേ ചുട്ടുകൊല്ലുമ്പോ സന്ധിയില്ലാത്തൊരു യുദ്ധത്തിലേക്കവരെ വഴി നടത്തി സൗബലേയൻ കരുനീക്കി പാണ്ഡവരെ തോൽപ്പിച്ചിടുമ്പോഴും കരുനീക്കം കൗരവർക്കെതിരെ ശക്തനല്ലാത്ത ഗാന്ധാരപുത്രൻ ശകുനി ഭീഷ്മരോടും ധൃതരാഷ്ട്രരോടും
ശകുനിയിന്നും ഉത്തരം ഇല്ലാത്ത കടം കഥ പോലെ. ಅಮೋಘವಾಗಿ ನೃತ್ಯ ಪ್ರದರ್ಶನವನ್ನು ನೀಡಿ ನಮ್ಮನ್ನೆಲ್ಲರನ್ನು ಮನರಂಜಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಾಲ್ ಶಾಲಾ ಕಲೋತ್ಸವದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಶ್ರೀಯುತ ಸಂತೋಷ್ ಮಾಸ್ಟರ್ AUP ಶಾಲೆ ಆನೆಕಲ್ಲು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಹೆಸರು ಪ್ರಾತ್ವಿ, ನಿಹಾ, ಶಾರ್ವರಿ, ಕೃತಿ, ತನಿಷ್ಕಾ, ತನ್ವಿಕಾ, ಕೃತಿಕಾ. ಅದೇ ರೀತಿ ರಿಕ್ಷಾ ಚಾಲಕರಾಗಿರುವಂತಹ ಅಬ್ದುಲ್ ರೆಹಮಾನ್ ಸರ್ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಿದ್ದೇನೆ. ಅಬ್ದುಲ್ ರೆಹಮಾನ್ ಸರ್. ಅಬ್ದುಲ್ ರೆಹಮಾನ್ ಸರ್ ಅವರಿಗೆ ಮುಖ್ಯೋಪಾಧ್ಯಾಯರು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು ಸರ್. സ്കൂൾ വാർഷികാഘോഷത്തിന് മാറ്റുകൂട്ടുന്ന വിവിധ കലാപരിപാടികൾ കൊണ്ട് ആസ്വാദകരെ ആവേശക്കൊടുമുടിയിലാഴ്ത്താനായി നമ്മുടെ കുട്ടികൾ മഞ്ചത്തിമാരായി നിങ്ങളുടെ മുന്നിൽ എത്താൻ പോകുകയാണ്. അടുത്ത കലാപരിപാടി ഒപ്പന. ഒരു പ്രത്യേക അറിയിപ്പ്, ഈ സ്കൂൾ വാർഷികാഘോഷത്തിന് എത്തിച്ചേർന്ന ആരെങ്കിലും രക്ഷിതാക്കൾ അതുപോലെ നമ്മുടെ നല്ലവരായ നാട്ടുകാരിൽ ആരെങ്കിലും രാത്രി ഭക്ഷണം കഴിക്കാൻ ബാക്കിയുള്ളവർ എത്രയും പെട്ടെന്ന് കൗണ്ടറിലെത്തേണ്ടതാണ്. ഇനിയും രാത്രി ഭക്ഷണം കഴിക്കാൻ ബാക്കിയുള്ളതായ മുഴുവൻ നാട്ടുകാരും അതുപോലെ കലാസ്വാദകരെയും എത്രയും പെട്ടെന്ന് രാത്രി ഭക്ഷണത്തിന്റെ കൗണ്ടറിലേക്ക് ക്ഷണിക്കുകയാണ്. നമ്മൾ ഒരു 15 മിനിറ്റോടുകൂടി നമ്മുടെ രാത്രി ഭക്ഷണ കൗണ്ടർ അവസാനിപ്പിക്കുന്നതാണ്. ഹാൽ കേരളത്തിൽ വിശേഷിച്ച് മലബാറിലെ മുസ്ലിം സമൂഹത്തിൽ നിലനിൽക്കുന്ന ഒരു ജനകീയ കലാരൂപമാണ് വിവാഹാഘോഷത്തിന്റെ ഭാഗമായി സംഘനൃത്തമാണിത്. സ്വർണാഭരണ വിഭൂഷിതയായി മധ്യത്തിലിരിക്കുന്ന വധുവിന് ചുറ്റും സഖിമാർ നൃത്തച്ചുവടുകൾ വെച്ച് ഒപ്പന കളിക്കുന്നു. സ്കൂൾ കലോത്സവങ്ങളിലെ ഒരു പ്രധാനപ്പെട്ട മാപ്പിള കലാരൂപമാണ് ഒപ്പന. നമ്മുടെ കുട്ടികൾ വേദിയിൽ ഒപ്പനയുമായി എത്തിയിരിക്കുകയാണ്. ശ്രീ വാണി വിജയ സ്കൂളിലെ മഞ്ചത്തിമാർ ഒപ്പനയുമായി വേദിയിലേക്ക്. ഒപ്പനയിൽ പങ്കെടുക്കുന്ന കുട്ടികൾ അസ്ന 7B, റിസ്മ 7B, മിന്നത്ത് 7B, ഫിദ 6A, അസ്ന 6B, ഷംന ഫാത്തിമ 6B,
മറിയം ജാഹിദ 6B, ഫാത്തിമ ഷഹാല 6A, ഐഷത്ത് സിയാന 7A, ഖദീജ മൻഹ 7B, മുനവ്വറ 7B, അഫീഫ 7A, ഷൈമ 6B. ഒപ്പനയുമായി നമ്മുടെ മഞ്ചത്തിമാർ വേദിയിലേക്ക് എത്തിയിരിക്കുകയാണ്. പ്രിയപ്പെട്ട കലാസ്വാദകരെ, നമ്മുടെ കലാപരിപാടിയുടെ അവസാന ഭാഗത്തോട് അടുക്കുകയാണ്. ഒപ്പന എന്ന കലാരൂപം വേദിയിലേക്ക്. സെറ്റപ്പുകളൊക്കെ കൊള്ളാലോ. പാത്തൂരി വെങ്കട്ടാലോചിച്ച അനേകമ്പർ വന്നാനേ അവൾക്ക് വളരെ പരിഷ്കാരനായൊരു മാപ്പിള ആകണമെന്നാണ്. പഠിപ്പും പാടമില്ല എങ്കിലും പച്ച പരിഷ്കാരനാകാനേ ദുആകൾ. പഠിച്ചവനോട് എപ്പോഴും തേടിക്കൊണ്ടെങ്ങനെ കാലം കഴിച്ചാണ്.
ഒപ്പന എന്ന മാപ്പിള കലാരൂപത്തിന് നൃത്ത ചുവടുകൾ വെച്ച നമ്മുടെ സ്കൂളിലെ മഞ്ചത്തിമാരായ നമ്മുടെ കുട്ടികൾക്ക് അഭിനന്ദനങ്ങൾ. ಎಲ್ಲ ನಮ್ಮ ಊರಿನ ಹಾಗೂ ಪರ ಊರಿನ ಸಜ್ಜನ ಬಂಧು ಬಾಂಧವರಲ್ಲಿ ಒಂದು ವಿನಂತಿ, ಕೊನೆಯ ಒಂದು ಡ್ಯಾನ್ಸ್ ಬಾಕಿ ಇದೆ. ಅದರಲ್ಲಿ ನಮ್ಮ ಇವತ್ತು ಧ್ವಜವಂದನೆಯಿಂದ ತೊಡಗಿ ಈ ಕೊನೆಯ ಕ್ಷಣದವರೆಗೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುತ್ತಾ ಇದೆ. ಸಭಾ ಕಾರ್ಯಕ್ರಮ ಕೂಡ ಅದರ ಎಡೆಯಲ್ಲಿ ಮುಗಿದು ಹೋಯಿತು. ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಈ ಊರಿನ ಎಲ್ಲ ಪ್ರೀತಿಯ ಕಲಾಭಿಮಾನಿಗಳು ಹಾಗೂ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ಒಂದು ನಯನಾನಂದಕರ ಹಾಗೂ ಕರ್ಣಾನಂದಕರವಾದಂತಹ ಉತ್ಸವವೇ ಆಚರಣೆಯಾಯಿತು. ಈ ಉತ್ಸವಾಚರಣೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಊರಿನ ಬಂಧುಗಳಿಗೆ ಮೊತ್ತ ಮೊದಲಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದಂತಹ ನಮ್ಮ ಎಲ್ಲ ವಿಭಾಗದ, ಅಂದರೆ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಒಂದೂವರೆ ತಿಂಗಳಷ್ಟು ಕಾಲ ನಾವು ಇದಕ್ಕಾಗಿ ತುಂಬ ಪ್ರಯತ್ನ ಪಟ್ಟಿದ್ದೇವೆ. ಆ ಪ್ರಯತ್ನದ ಸಾರ್ಥಕದ ಫಲವೋ ಎಂಬಂತೆ ಈ ದಿನ ನಮಗೆ ಅದರ ಸಾರ್ಥಕತೆ ಲಭಿಸಿತು. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಕಾರ್ಯಕ್ರಮದ ಆಸ್ವಾದನೆಯನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ಒಂದೇ ಒಂದು ಮಾತಿನಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ರಿಗೂ ಕೂಡ ನಾನು ಪ್ರತ್ಯೇಕ ಹೆಸರು ಹೇಳುವುದಿಲ್ಲ. ಎಲ್ಲ ವರ್ಗದವರಿಗೂ, ಅಧ್ಯಾಪಕರಿಂದ ಹಿಡಿದು ರಕ್ಷಕ ವರ್ಗದವರಿಗೆ, ಶಾಲಾ ಮ್ಯಾನೇಜರ್, ಅದೇ ರೀತಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಹಾಗೂ ಕೊನೆಯಲ್ಲಿ ನಮ್ಮ ಎಲ್ಲ ಸಜ್ಜನ ಬಂಧುಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ, ಮುಂದಿನ ಕಾರ್ಯಕ್ರಮ ಸಬ್ ಡಿಸ್ಟ್ರಿಕ್ಟ್ UP ವಿಭಾಗದಲ್ಲಿ ಸಂಘ ನೃತ್ಯ. ಈ ಸಂಘ ನೃತ್ಯದ ಹಿನ್ನೆಲೆ ಏನಂತ ಹೇಳಿದ್ರೆ, ಪಾರ್ವತಿ ಪರಮೇಶನ ಪುತ್ರನಾದ ಸುಬ್ರಹ್ಮಣ್ಯ ಕಾರ್ತಿಕೇಯನೂ ಹೌದು, ತಮಿಳರಿಗೆ ಇವನು ಆದಿದೈವ ಮುರುಗನೂ ಹೌದು, ಪಳನಿಸ್ವಾಮಿಯೂ ಹೌದು. ಕಾರ್ತಿಕೇಯನ ಕುರಿತಾದ ಪುರಾಣದ ಕಥೆಯನ್ನು ನೃತ್ಯ ರೂಪಕದ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಈ ನೃತ್ಯ ಮಂಜೇಶ್ವರ ಉಪಜಿಲ್ಲಾ ಮಟ್ಟದಲ್ಲಿ A ಗ್ರೇಡ್ ಪಡೆದಿದೆ. ಈ ನೃತ್ಯದಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಆವಣಿ, ಅನ್ವಿಯಾ, ಚರಿಷ್ಮಾ, ಶಾತಿಕಾ, ಪನ್ವಿತಾ, ಪ್ರೇಕ್ಷಿತಾ, ದೀಕ್ಷಾ. ವೀಕ್ಷಿಸಿ ಸಂಘ ನೃತ್ಯ UP ವಿಭಾಗದ ಮಕ್ಕಳಿಂದ. ಹಲೋ, ಗಮನಿಸಿ. ಊಟ ಮಾಡಲಿಕ್ಕೆ ಬಾಕಿ ಇರುವಂತಹ ಎಲ್ಲ ಕಲಾಸ್ವಾದಕರು ಕೂಡ ಕೂಡಲೇ ಕೌಂಟರಿಗೆ ತಲುಪಬೇಕಾಗಿ
ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. രാത്രി ഭക്ഷണം കഴിക്കാൻ ബാക്കിയുള്ള മുഴുവൻ രക്ഷകരും അതുപോലെ കലാസ്വാദകരെയും എത്രയും പെട്ടെന്ന് തന്നെ കൗണ്ടർ രാത്രി ഭക്ഷണത്തിന്റെ കൗണ്ടറിൽ എത്തേണ്ടതാണ്. ಇದೀಗ ಕೊನೆಯ ನೃತ್ಯ UP ವಿಭಾಗದ ಮಕ್ಕಳಿಂದ. கந்தவேல் முருகனுக்கு, கதிர்வேல் முருகனுக்கு, திருமுருகு குமர குரு சரவணனே, தமிழே போற்றி, தவமே போற்றி, தலைவா போற்றி. பாபா மலை இறங்கி தாத்தா மனம் இறங்கி ஆஹாலய முதையும் தருபத்தி திருநகை அத்திக்கிற சக்தி சரவண முத்திக்குரு வித்து குருபர என ஓதும் பரமத்து சுருதியும் முற்பட்டதும் கற்பித்திருவரும் 30 தமரரும் அடி பேண. தலை தத்தை களைதோடு ஒற்றைக்கிரி மத்த பொருதொரு வட்டப்பகல் வட்டத்துகிரியில் இரவாக பத்தக்கிற தத்தை தடவிய பச்சை புயல் மெச்சத்தொகு பொருள் வட்டத்தொடு ரட்சித் தருள்வது ஒரு நாளே. தித்திய ஒத்த பரிபுர நித்தப்பதம் வைத்த பைரவி தித்தொட்ட நடித்த கழுகுழு கழுதாட திக்கு பரி அட்ட பைரவர் தொப்பு தொகு தொப்பு தொகு தொகு சித்திரப்போரித்து திரிகடக என ஓத.
പീലി നീർത്തിയാടി വരുന്നേ ഞങ്ങൾ നിറനീല പീലി നീർത്തിയാടി വരുന്നേ ഞങ്ങൾ നിഖിലേശൻ കുമരൻ വാണരുളും സന്നിധിങ്കൽ നിഖിലേശൻ കുമരൻ വാണരുളും സന്നിധിങ്കൽ നിറനീല പീലി നീർത്തി ആടി വരുന്നേ. ലോകവും കറങ്ങി ദിവ്യമാ പഴത്തിനായി സകലരോടുമായി പിണങ്ങി പഴനിമലയിൽ വാഴോനെ. അഖില ലോകവും കറങ്ങി ദിവ്യമാ പഴത്തിനായി സകലരോടുമായി പിണങ്ങി പഴനിമലയിൽ வள்ளி இங்கே பாருமா.
ಅಭಿನಂದನೆಗಳು. ಧನ್ಯವಾದ ಸಮರ್ಪಣೆ. ನಮ್ಮ ಇಂದಿನ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಧ್ವನಿ ಮತ್ತು ಬೆಳಕನ್ನು ಒದಗಿಸಿದ ಅವರ ಹೆಸರು ಪ್ರಿನ್ಸ್ ಲೈಟಿಂಗ್ಸ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.